ಅಶ್ವಯುಗ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಕ್ಷ್ಮಿ ಬಾಗಲಕೋಟೆ. ಇವತ್ತು ಒಬ್ಬ ಸ್ಪೆಷಲ್ ಪರ್ಸನ್ ನನ್ನ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಇವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಇವರು ಬರಹಗಾರರು, ಆಕ್ಟರು, ಡೈರೆಕ್ಟರು ಅಷ್ಟೇ ಅಲ್ಲ, ಈ ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಹವನ ಮಾಡ್ತಾ ಇರುವಂತಹ ಗಿಲ್ಲಿ ಅವರ ಆತ್ಮೀಯರು. ಸೊ ನನ್ನ ಜೊತೆಗಿದ್ದಾರೆ ಎಸ್ ಸೂರ್ಯವಂಶಿ ಅವರು. ಅವರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಹೇಗೆ ಗಿಲ್ಲಿ ಅವರೊಂದಿಗೆ ಅವರ ಒಡನಾಟ ಇತ್ತು, ಯಾವ ರೀತಿಯಾಗಿ ಇವರ ಡೈರೆಕ್ಷನ್ ಅಲ್ಲಿ ಗಿಲ್ಲಿ ಅವರು ಶಾರ್ಟ್ ಮೂವಿನ ಶುರು ಮಾಡಿದ್ರು, ಇವರೊಂದಿಗೆ ಬೆಂಗಳೂರಲ್ಲಿ ಹೇಗೆ ದಿನಗಳನ್ನ ಕಳೆದ್ರು, ಈ ಎಲ್ಲವನ್ನ ಮಾತಾಡ್ತಾ ಹೋಗ್ತೀನಿ. ಅವ್ರ ಜೊತೆಗೆ ನಮ್ಮೊಟ್ಟಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಹೇಗಿದ್ದೀರಾ? ಸದ್ಯಕ್ಕೆ ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಬಿಗ್ ಬಾಸ್ ಮನೆ ಅಂತ ಹೇಳಿದ್ರೆ ಇದು ಕರ್ನಾಟಕಕ್ಕೆ ದೊಡ್ಡ ಒಂದು ಪ್ರೋಗ್ರಾಮ್, ಅದು ಬಿಗ್ ಬಾಸ್ ಅನ್ನೋದು. ಅಲ್ಲಿದ್ದಾನೆ ಅಂತ ಹೇಳಿದ್ರೆ ಒಂದು ದೊಡ್ಡ ಅಚೀವ್ಮೆಂಟ್ ಗಿಲ್ಲಿಗೆ. ಸೊ ನನಗೆ ನಾವೆಲ್ಲ ಕನಸಿತ್ತು ಅದೆಲ್ಲ, ಆ ಥರ ಎಲ್ಲ ಹೋಗಬೇಕು, ಮತ್ತು ಆ ಥರದ್ದೆಲ್ಲ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ. ಇವತ್ತು ಅಲ್ಲಿ ಹೋಗಿದ್ದೇನೆ ಅಂತ ಹೇಳಿದ್ರೆ ಅದು ನಾನು ಹೇಳ್ದಂಗೆ ಅದು ನಮಗೆಲ್ಲ ಒಂದು ಕಡೆ ಅದೇನು ಹೇಳ್ತಾರಲ್ಲ, ಅದು ಬೆಲೆ ಕಟ್ಟಕ್ಕಾಗದಿರೋ ಅಂತ ಒಂದು ಗಿಫ್ಟು ಅದು ಬಿಗ್ ಬಾಸಲ್ಲಿ. ಹಾಗಾಗಿ ಅವನಾಟ ಎಲ್ಲ ನೀವೇ ನೋಡ್ತಾ ಇದ್ದೀರಲ್ಲ. ಅಲ್ಲ, ಹೆಸರಲ್ಲೇ ಗಿಲ್ಲಿ ಇದೆ. ಸೊ ಅವರು ಹೊರಗಡೆ ಹೆಂಗೆ ಸರ್ ನಿಮ್ಮ ಜೊತೆಗೆ ಹೆಂಗಿದ್ರು ಅವರು? ನಾನು ಸುಮಾರು ಜನಕ್ಕೆ ಎಲ್ಲರೂ ಅದನ್ನೇ ಹೇಳ್ತಿರೋದು, ಗಿಲ್ಲಿ ಏನೂ ಚೇಂಜಸ್ ಇಲ್ಲ, ಜೆರಾಕ್ಸ್ ಅದು. ನೀವೇನು ಕೊಡ್ತಿರೋದು ಜೆರಾಕ್ಸ್ ಮಾಡ್ಕೊಡ್ತಾರಲ್ಲ ಆ ಥರ. ಒಳಗಡೆ ಏನಿರುತ್ತೆ ಅದು ಪ್ರಿಂಟ್, ಹಾಗೆ ಚೇಂಜಸ್ ಏನಿಲ್ಲ. ಓಕೆ. ಯಾವಾಗ ಶುರು ಆಯ್ತು ಸರ್ ನಿಮ್ಗೆ ಅವ್ರಿಗೆ, ಅವರ ಫ್ರೆಂಡ್ಶಿಪ್ ಯಾವಾಗ ಶುರು ಆಯ್ತು? ಗಿಲ್ಲಿ ಅವ್ರು ಯಾವಾಗ ಪರಿಚಯ ಆದ್ರು? ಬೆಂಗಳೂರಲ್ಲೇ ಪರಿಚಯ ಅಥವಾ ನೀವು ಮುಂಚಿತವಾಗ್ಲೂ ಫ್ರೆಂಡ್ಸ್ಗಳ ಹೇಗೆ? ಇಲ್ಲ, ಗಿಲ್ಲಿ ನನಗೂ ಏನೂ ಪರಿಚಯ ಇರಲಿಲ್ಲ. ನಾವು ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಕುಮಾರ್ ಅಂತಿದ್ದಾರಲ್ಲ, ಆ ಡೈರೆಕ್ಟ್ರು ಒಂದು ಮ್ಯಾನ್ಷನ್ ಹೌಸ್ ಒಂದು ಕುತ್ತು ಅಂತ ಒಂದು ಸಿನಿಮಾ ಮಾಡ್ತಿರೋ, ಅದಕ್ಕೆ ನಮ್ಮ ನವೀನ್ ಸಜ್ಜು ಸರ್ ಹೀರೋ. ಅವ್ರ ಜೊತೆಗೆ ನನಗೆ ಏನಾಗುತ್ತೆ, ನವೀನ್ ಸಜ್ಜು ಸರ್ಗೆ ಒಂದು 4 ರಿಂದ 5 ತಿಂಗಳು ಬಾಂಡಿಂಗ್ ಇತ್ತು ನನಗೆ. ಸಿನಿಮಾ ಶೂಟಿಂಗ್ ಹೋದಾಗ ಮಡಿಕೇರಿಯಲ್ಲಿ ಅವ್ರು ನನ್ನ ಅಬ್ಸರ್ವೇಷನ್ ಮಾಡ್ತೀರಿ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಿ, ಮತ್ತು ಚೆನ್ನಾಗಿ ಡೈಲಾಗ್ ಕೇಳ್ತೀರಾ, ನೀವು ಒಂದು ಕೆಲಸ ಮಾಡಿ, ನಮ್ಮದೊಂದು ಸಬ್ಜೆಕ್ಟ್ ಇದೆಯಲ್ಲ, ಅವಾಗೇನೋ ಸ್ಟಾರ್ಟ್ ಆದರೆ ಬಂದು ಡೈಲಾಗ್ ಬರ್ಕೊಡ್ತೀರಾ ನೀವು ಅಂತ ಹೇಳ್ಬಿಟ್ಟು ನನಗೆ ಕೇಳಿದ್ರು ಅವ್ರು. ನನಗೆ ಅವ್ರಿಗೂ ತುಂಬ ಚೆನ್ನಾಗಿತ್ತಲ್ಲ, ಸರಿ ಸರ್ ಅಂದ್ಕೊಂಡು ಹೋದೆ. ಹಾಗೆಲ್ಲ ಸ್ಕ್ರಿಪ್ಟ್ ಗಿಫ್ಟ್ ಏನಿರುತ್ತೋ ಅದನ್ನೆಲ್ಲ ಮಾಡ್ತಾಯಿದ್ವಿ. ಜೊತೆಗೆ ನವೀನ್ ಸಜ್ಜು ಸರ್ ಜೊತೆಲೂ ಒಂದು ಟೀಮ್ ಇತ್ತು. ಯಾರು ನಮ್ಮ ಅಂದಣಿ ಸರ್ ಅಂತಿದ್ರು, ಪ್ರಶಾಂತ್ ಸರ್ ಅಂತಿದ್ರು, ಸೋಮು ಸರ್ ಅಂತಿದ್ರು, ಆಮೇಲೆ ಇನ್ನೂ ಸುಮಾರು ಜನ ಅವ್ರ ಜೊತೆಲಿ ಇದ್ದರು. ಅದಾದಮೇಲೆ ನಾನೇನು ಮಾಡಿದ್ರಿ, ನವೀನ್ ಸಜ್ಜು ಸರ್ ಜೊತೆಲಿ ಜಾಸ್ತಿ ಸ್ಪೆಂಡ್ ಮಾಡ್ತಿದ್ದಾಗ ನಾನು ಹೇಳಿದೆ, ಸರ್ ಈ ಕಂಟೆಂಟು ಮಳವಳ್ಳಿ ಮತ್ತು ಮಂಡ್ಯ ಸ್ಲ್ಯಾಗ್ ಇದೆ, ಆ ಕಡೆ ಯಾರು ಇದ್ದರೆ ಚೆನ್ನಾಗಿರುತ್ತೆ ಸರ್ ಡೈಲಾಗ್ ಬರೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಕೇಳಿದೆ ಅವ್ರನ್ನ. ಅವ್ರು ಇದ್ಕೊಂಡು ಅವ್ರು ಏನು ಹೌದಾ, ಓಕೆ ನೋಡೋಣ ಇರಿ ಅಂತ ಹೇಳ್ಬಿಟ್ಟು ಹಿಂಗೆ ಸರ್ಚ್ ಮಾಡ್ತಾ ಗಿಲ್ಲಿ ವೀಡಿಯೋಸ್ ಒಂದ್ಸರಿ ತೋರಿಸು, ನಿಮಗೆ ಗಿಲ್ಲಿ ನಟ ಗೊತ್ತಾ ಅಂತಂದರು. ಗಿಲ್ಲಿ ನಟ ವೀಡಿಯೋಸ್ ನೋಡಿದ್ದೆ ನಾನು, ಆದರೆ ಗಿಲ್ಲಿ ನಟ ಅಂತ ಅವನ ಹೆಸರು ಗೊತ್ತಿರಲಿಲ್ಲ ನನಗೆ. ಆವಾಗ ಒಂದ್ಸರಿ ಗಿಲ್ಲಿ ನಟ ಅಂತ ಗೊತ್ತಿಲ್ಲ ಸರ್ ಅಂತಂದೆ. ನೋಡಿಲ್ವೇನ್ರಿ ವೀಡಿಯೋನ ಅಂತ ಹೇಳ್ಬಿಟ್ಟು ಸೀದಾ ತಗೊಂಡು ತೋರಿಸು ನನಗೆ. ಆವಾಗ ಅವನು ಟಿಕ್ ಟಾಕ್ ತೀಟೆಗಳು ಅಂತೇಳಿ ಒಂದು ಮಚ್ಚು ಹಿಡ್ಕೊಂಡು ಮತ್ತು ಮಾಸ್ಕೊಂಡು ಪುಟ್ಲಕ್ಷ್ಮಿ ಇವತ್ತು ನೀನು ಬಿಡಲ್ಲ ಅಂತ ಹೇಳ್ಬಿಟ್ಟು ಒಂದು ಇದು ಮಾಡಿದ್ದ. ನನಗೂ ತುಂಬ ಇಷ್ಟ ಆಗೋಯ್ತು. ನಾನು ಫಸ್ಟೇ ಮೈಸೂರಿಂದ ಬರ್ಬೇಕಾದ್ರೆ ಕಮೆಂಟ್ ಆಗ್ತಾನೆ, ನಾನು ಯಾವುದಪ್ಪ ಇದು ಫ್ಯೂಚರಲ್ಲಿ ಮಾಸ್ಟರ್ ಪೀಸ್ ಆಗ್ಬಿಡುತ್ತಲ್ಲ ಅಂತೇಳಿ. ಆಯಿತು ಅಂತ ಹೇಳ್ಬಿಟ್ಟು ಹಂಗೆ ಇವ್ರು ಕರೆಸಿ ಸರ್ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ಅಂತೇಳಿ ಕರೆಸಿದ್ರು. ಮೇ ಬಿ 2019 2020 ಇರಬೇಕು, ಆಜು ಬಾಜು ಅದು, ಅಂದರೆ ಕೊರೋನಾ ಬರೋ ಟೈಮಲ್ಲಿ. ಸರಿ ಆಯಿತು ಅಂತೇಳಿ ಬಂದ ಗಿಲ್ಲಿ ಹೆಚ್ಚು ಕಮ್ಮಿ. ಗಿಲ್ಲಿ ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಗಿಲ್ಲಿ ವರ್ಕ್ ಮಾಡೋದು ಒಂದು 3 ರಿಂದ 4 ದಿನ ವರ್ಕ್ ಮಾಡೋದಂತ ಅನಿಸುತ್ತೆ. ಅಲ್ಲ ಆ ಸ್ಕ್ರಿಪ್ಟ್ಗೆ ಲೋ ನವೀನಾಗಿ. ಅದಾದಮೇಲೆ ಕೊರೋನಾ ಟೈಮ್ ಬಂತು, ಎಲ್ಲ ಡಿವೈಡ್ ಆಗಿಬಿಟ್ವಿ. ಸರಿ ಆಯಿತು ಅಂತೇಳಿ ಆಮೇಲೆ ಎಲ್ಲರಿಗೂ ಫೋನಲ್ಲೇ ಕಾನ್ವರ್ಸೇಷನ್, ಆ ಕತೆ ಬಗ್ಗೆ ಗೀತೆ ಬಗ್ಗೆ ಅಂತ ಹೇಳ್ಬಿಟ್ಟು ಡಿಸ್ಕಷನ್ ಮಾಡ್ತಾಯಿದ್ವಿ. ಸೊ ಅಲ್ಲಿ ನನಗೆ ಗಿಲ್ಲಿ ನಟನ ಪರಿಚಯ ಆಗಿದ್ದು ನನಗೆ. ಹಾಗಾದ್ರೆ ಮುಂದೆ ಜರ್ನಿ ಹೇಗೆ ತಗೊಂಡು ಬಂದ್ರಿ ಅದನ್ನ? ನೋಡಿ, ಈಗ ಇನ್ನೇನಾಗುತ್ತೆ ಅಂದರೆ, ನನ್ನ ತಾಟು ಅವ್ನ ತಾಟು ಒಂದೇ ಥರ ಇತ್ತು. ಆಮೇಲೆ ಆ ಒಂದೇ ತಾಟು ಇರೋರಿಗೆ ಒಂದೇ ತಾಟು ಸಿಕ್ಬಿಟ್ರೆ ಏನಾಗುತ್ತೆ, ಕೆಲಸಗಳು ಜಾಸ್ತಿ ಆಗುತ್ತೆ. ಈಗ ಇಮ್ಯಾಜಿನೇಷನ್ ಹೆಂಗಪ್ಪ ಅಂತ ಹೇಳಿದ್ರೆ, ಈಗ ನಾನೇನೋ ಒಂದು ಮಾಡಬೇಕು ಅಂತ ಅನ್ಕೊಂಡಿರ್ತೀನಿ, ಆ ಮಾಡ್ತೀನಿ ಅಂತ ಒಳಗಡೆ ನುಗ್ದಾಗ ಏನಾಗುತ್ತೆ ಅಂದ್ರೆ ನನ್ನ ತಾಟು ಅವಂದೇ ಇರಬೇಕಲ್ಲ, ಇಬ್ರಿಗೂ ಕನೆಕ್ಟ್ ಆಗಿಬಿಡ್ತು. ಒಂದು ಸಿಚುವೇಶನ್ ಯಾವುದೋ ಲೋ ನವೀನ್ಗೆ ಒಂದು ಡೈಲಾಗ್ ಬರೀಬೇಕಾಯಿತು, ಕಾಮಿಡಿ ಡೈಲಾಗು. ಅಲ್ಲಿ ಯಾವುದೋ ಒಂದು ಡೈಲಾಗ್ ಪ್ರಸ್ತಾಪನೆ ಮಾಡಿದ್ರು. ಹಾಗಾಗಿ ಗಿಲ್ಲಿ ಒಂದು ಡೈಲಾಗ್ ಕೇಳಿದ್ರು, ಅದೊಂದು ಸ್ವಲ್ಪ ನಾರ್ಮಲ್ ಆಗಿತ್ತು, ಎಲ್ಲ ನಗೋದ್ರು. ನಾನೊಂದು ಕೌಂಟ್ರ್ ಕೊಟ್ಟೆ, ಅದು ಬಿದ್ದು ನಕ್ಕರು ಎಲ್ಲ. ಹೇಳ್ಬೋದಾ ಸರ್ ಯಾವ್ದಂತ? ಮೀಡಿಯಾಗೂ ಅದನ್ನ ಹೇಳಿದ್ರಿ ಮೇಡಮ್, ಪಾಪ ನೀವು ಹುಡುಗಿ ನಿಮ್ಗೆ ಹೆಂಗೆ ಹೇಳೋದು ಅದನ್ನು ಬೇಡಿ. ಸೊ ಅದು ಪಿ ಔಟ್ ಅಂತೇಳಿ ಒಂದು ಶಾರ್ಟ್ ಮೂವೀಸ್ ನೋಡಿದ್ರೆ ನಿಮಗೆ ಅದು ಗೊತ್ತಾಗ್ಬಿಡ್ತದೆ. ಅದು ಬಾಲು ಅದು ಬಂದು ಕೇಳ್ತಾನೆ, ಓ ಶ್ರೀರಮಣ ಓಹೋ ನಿನ್ನ ಮನೇಲೇ ಇದೆಯಾ, ಆ ಬಾಲು ಊರಲ್ಲೆಲ್ಲ ಹುಡುಕ್ತಾವನೆ ಅಂತ ಅವ್ನು ಕೇಳ್ತೀನಿ. ನಾನು ಇದ್ಕೊಂಡು ಯಾವ ಬಾಲು ಅಂತ ಕೇಳ್ತೀನಿ, ಅವ್ನು ಬೇರೆ ಬಾಲು ಅಂತ ಹೇಳ್ಬಿಡ್ತಾನೆ. ಸೊ ಅದಕ್ಕೆ ಕೌಂಟ್ರು. ಸೊ ಏನು ಕೇಳ್ತೀನಿ ಅಂತ ಹೇಳಿದ್ರೆ, ಅಲ್ಲಿಂದ ಅವ್ನು ಬಾಂಡಿಂಗ್ ಸ್ಟಾರ್ಟ್ ಆಗಿತ್ತು ನನಗೆ. ಸರ್ ನೀವು ಚೆನ್ನಾಗಿ ಬರೀತೀರಿ ಡೈಲಾಗ್, ಮತ್ತು ತುಂಬ ಚೆನ್ನಾಗಿ ಮಾತಾಡ್ತೀರಿ ಸರ್, ಹಿಂಗೆ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಅವ್ನಿಗೆ 1-2 ದಿನ ಬಂದಾಗ ಅಲ್ಲಿ ಅಡ್ಜಸ್ಟ್ ಆಗಿರಲಿಲ್ಲ ನಾರ್ಮಲಾಗಿ. ಯಾಕಂದರೆ ನಾನು ನವೀನ್ ಸಜ್ಜು ಸರ್ ಜೊತೆಲಿ ಕನಿಷ್ಠ ಪಕ್ಷ ಒಂದು 9 ತಿಂಗಳು ಜರ್ನಿ ಮಾಡಿದ್ದೆ ಅವ್ರ ಜೊತೆಲಿ. ಗಿಲ್ಲಿ ಬಂದಿದ್ದು ಒಂದು 4 ದಿನ. ಗಿಲ್ಲಿ ಯಾವತ್ತು ನನಗೆ ಪರಿಚಯ ಆದ, ಅಲ್ಲಿಂದ ಅವನಿಗೆ ನಂಗೆ ಜಾಸ್ತಿ ಹಚ್ಕೊಬಿಟ್ಟ, ಕ್ಲೋಸ್ನೆಸ್ ಜಾಸ್ತಿ ಆಗ್ಬಿಟ್ಟು ನನ್ನ ರೂಮ್ಗೆ ಬರೋದು, ನನ್ನ ರೂಮಲ್ಲೇ ಇರೋದು, ನಾನೇ ಕರ್ಕೋಗಿ ಲಗ್ಗೆರಿಗೆ ಬಿಡ್ತಿದ್ದೆ, ಅವ್ನು ಕರ್ಕೋಗಿ ಬಿಟ್ಬಿಟ್ಟು ಬರೋದು. ಎಷ್ಟೋ ಸರಿ ನೀನೇ ಹೋಗಪ್ಪ ಅಂದ್ರು, ಇಲ್ಲ ಹೋಯ್ತು ನಾನು ಕರ್ಕೋಗಿ ಬಿಡಲೇಬೇಕು ನೀವು ಅಂತೇಳಿ ಕರ್ಕೋಗೋನು. ಹಿಂಗೆ ಅವನು ನಂದು ಬಾಂಡಿಂಗ್ ಸ್ಟಾರ್ಟ್ ಆಗಿತ್ತು. ಆ ಬಾಂಡಿಂಗ್ ಸ್ಟಾರ್ಟ್ ಆಗಿ ಫಸ್ಟ್ ಶಾರ್ಟ್ ಮೂವಿ ಮಾಡಿದ್ದೆ ಪಿ ಔಟ್. ಓಕೆ.
ಕಂಟೆಂಟ್ ಎಲ್ಲ ನಾವು ಡಿಸ್ಕಷನ್ ಮಾಡಿದ್ವಿ. ಈಗ ಹಳ್ಳಿಗಳ ಕಡೆ ಏನು ಮಾಡ್ತಾರೆ, ರೋಡಲ್ಲೇ ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ಬಿಡೋದು, ಅಲ್ಲೇ ಕೂತ್ಕೊಂಡು ಬಿದ್ದು ಹೋಗೋದು, ಆಮೇಲೆ ಎಷ್ಟೋ ಜನ ಕುಡಿದ್ಬಿಟ್ಟು ಅವ್ರ ಮನೆಗೆ ಹೋಗಿರಲ್ಲ, ಬೇರೆಯವ್ರ ಮನೆಗೆ ಹೋಗ್ಬಿಟ್ಟಿರ್ತಾರೆ. ಸೊ ಈ ಥರದ್ದೆಲ್ಲ ಒಂದು ಇನ್ಸಿಡೆಂಟ್ಗಳು ಏನಿರುತ್ತೆ ಎಲ್ಲ ಕ್ಯಾಚ್ ಮಾಡಿದ್ವಿ ಕೂತ್ಕೊಂಡು. ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಂಡು ರೋಡಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿತೀವಿ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿದ್ವಿ. ಅದು ಒಂಥರ ಬೇರೆ ರೀತಿ ನಮಗೆ ಬ್ರೇಕ್ ಸಿಕ್ತು. ಆಮೇಲೆ ನನಗೆ ಅವ್ರಿಗೆ ಜೆಲ್ ಚೆನ್ನಾಗಿ ಅಡ್ಜಸ್ಟ್ ಆಗ್ಬಿಡ್ತು, ಮ್ಯಾಚ್ ಆಗೋಯ್ತು. ಡೈಲಾಗ್ ಡೆಲಿವರಿಲಿ ಮತ್ತು ಆ್ಯಕ್ಟಿಂಗಲ್ಲಿ ನ್ಯಾಚುರಲಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ವಿ. ಅಷ್ಟೇ ರಿಯಲ್ಸಲ್ಲಿ ಮಾಡ್ತಾ ಇದ್ವಿ ನಾವು. ಅದನ್ನು ಮಾಡ್ಕೊಂಡು ಅದಾದ್ಮೇಲೆ ಪಿವೋಟ್ ಆದಮೇಲೆ ನಾವು ನಲ್ಲಿ ಮುಳೆ ಮಾಡಿದ್ವಿ. ನಲ್ಲಿ ಮುಳೆ ಬಿಡಿ, ನಲ್ಲಿ ಮುಳೆ ಜಾಸ್ತಿ ಜನರನ್ನ ತಮ್ಮ ಕಡೆ ಟೈಟಲ್ ಇರಲಿಲ್ಲ, ಅದು ಬೇರೆ ಟೈಟಲ್ ಇಟ್ಟಿದ್ದು. ನಾವು ಕೂತ್ಕೊಂಡು ಡಿಸ್ಕಸ್ ಮಾಡ್ಬೇಕಾದ್ರೆ ಈ ಕಾನ್ಸೆಪ್ಟೇ ಮೂಳೆಗೋಸ್ಕರ ಐತೆ, ಇದು ಮೂಳೆ ಅಂತಲೇ ಇಟ್ಬಿಡೋಣ, ನಲ್ಲಿ ಮುಳೆ ಅಂತ ಹೇಳ್ಬಿಟ್ಟು ನಲ್ಲಿ ಮುಳೆ ಅಂತ ಫೈನಲ್ ಮಾಡಿದ್ವಿ. ಅದರಲ್ಲಿ ಅವನಿಗೂ ನಂಗೂ ಗಲಾಟೆ ಆಗೋಂಥ ಸೀಕ್ವೆನ್ಸ್ ಇದೆಯಲ್ಲ, ಅದು ಸಕ್ಕತ್ತಾಗಿ ವರ್ಕೌಟ್ ಆಗೋಯ್ತು. ಅದು ನಾವು ಅಷ್ಟೊಂದು ರೀಚ್ ಆಗುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನಾವು ಕಾನ್ಸೆಪ್ಟ್ ಮಾಡಬೇಕಾದಾಗ ಇದು ಗೊತ್ತಿದ್ದು ನಮಗೆ. ಈ ಡೈಲಾಗ್ ಎಲ್ಲೆಲ್ಲಿ ಪಂಚ್ ಮಾಡಬೇಕು, ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತ ಡಿಸ್ಕಷನ್ ಮಾಡ್ತಿದ್ವಿ. ಅದನ್ನು ಪಂಚ್ ಮಾಡ್ತಾ ಇದ್ವಿ ನಾವು. ಅದಾದಮೇಲೆ ನಲ್ಲಿ ಮುಳೆ ಆದಮೇಲೆ ರಾಂಗ್ ಸೈಡ್ ರಂಗನಾಥ ಮಾಡಿದ್ವಿ ನೋಡಿ. ಅದು ಫೇಸ್ಬುಕ್ ಕಂಟೆಂಟ್ ಎಸ್ಪೆಷಲ್. ಯಾರೋ ಒಂದು ಹೆಣ ಮಡಿಕೊಂಡಿರ್ತಾರೆ, ಮಕ್ಕಳೆಲ್ಲ ಬಂದ್ಬಿಟ್ಟು ಸತ್ತೋಗಿರೋ ಅಜ್ಜಿ ಕೈಲಿ ಎಲ್ಲ ಬಿಟ್ಟೊತ್ತಿಸ್ಕೊತಾ ಇರ್ತಾರೆ. ನಾವು ಏನು ಇರು ಹೆಣನೂ ಬಿಡಲ್ವಲ್ಲ ರೀ, ಅಂದರೆ ಹಣ ಆಸ್ತಿಗೆ ಬೆಲೆ ಇರೋಷ್ಟು ಹೆಣಕ್ಕೆ ಬೆಲೆ ಇಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಮಾತಾಡ್ತಿರ್ಬೇಕಾದ್ರೆ ಒಂದು 4 ಜನ ಮಕ್ಕಳಿರ್ತಾರೆ. ಅವರು ಅಪ್ಪ ಸತ್ತೋದ್ಮೇಲೆ ಹೆಂಗೆ ಬರ್ತಾರೆ ಜಗಳ ಆಡೋಕ್ಕೆ, ಈ ಥರದ್ದು ಬೆಂಗಳೂರಲ್ಲಿ ಒಬ್ಬ ಇರ್ತಾನೆ, ಹಿಂಗೆ ಕಂಟೆಂಟ್ ಎಲ್ಲ ಬರ್ಕೊಂಡು ಅದಕ್ಕೆಲ್ಲ ಕಂಟೆಂಟ್ ಬರ್ಕೊಂಡು ಡೈಲಾಗ್ ಏನಿರುತ್ತೆ ಅದನ್ನು ಬಂದ್ವಿ. ನಾನು ಒಂದು ಸ್ವಲ್ಪ ಅಷ್ಟು ಕೊಡ್ತಾಯಿದ್ದೆ, ಅವನ ತಲೆಯಲ್ಲಿ ಒಂದು ಸುಮಾರು ಸಾಕಷ್ಟಿತ್ತು. ಅದಾದಮೇಲೆ ಅಲ್ಲಿ ಕೊಡ್ತಾ ಏನಾಗುತ್ತೆ ಅಂದರೆ ಸಖತ್ತಾಗಿದೆ ಅಂತ ಹೇಳಿ ಎಂಜಾಯ್ ಮಾಡ್ತಾಯಿದ್ವಿ. ಆ ಡೈಲಾಗ್ ಬರಿಬೇಕಾದಾಗ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ನಾವು ಮಾಡ್ತಾಯಿದ್ವಿ. ಮಾಡ್ತಾ ಅದಾದಮೇಲೆ ರಾಂಗ್ ಸೈಡ್ ರಂಗಂತ ಒಂಥರ ಶೇಡ್ ಹೋಯಿತು. ಅಷ್ಟೊತ್ತಿಗೆ ನೆಕ್ಸ್ಟ್ ರೋಲೆಕ್ಸ್ ರಾಜಣ್ಣ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಿರಬೇಕು, ಎಲ್ಲ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೀತಾ ಇರ್ತವಲ್ಲ, ಆ ಕಂಟೆಂಟ್ ಒಂದು ಸಿಕ್ತು. ಈಗ ಯಾರು ಅಧ್ಯಕ್ಷರು ಗ್ರಾಮ ಪಂಚಾಯತಿಗೆ ಬರೋರು ಅಥವಾ ಅವ್ರು ಬರೋ ಕ್ಯಾಂಡಿಡೇಟ್ಗಳು ಯಾರು ಇರ್ತಾರೋ, ಸೊ ಈ ಥರದವರೆಲ್ಲ ಬಂದು ಊರಲ್ಲಿ ಹೆಂಗೆ ಕನ್ವಿನ್ಸ್ ಮಾಡ್ತಾರೆ ಜನನ. ಸೊ ಇದನ್ನೆಲ್ಲ ಒಂದಿಷ್ಟು ಇಟ್ಕೊಂಡ್ವಿ. ಅದಿಷ್ಟು ಇಟ್ಕೊಂಡು ಅದನ್ನು ಬರೀತಾ ಇದ್ವಿ. ಸೊ ಅದಲ್ಲಿ ಐ ಪಿಚ್ ಬಿಡಿ, ಆ ಥರ ಒಂದು 4 ಮಾಡಿದ್ವಿ. 4 ಮಾಡ್ತಾ ಆಮೇಲೆ ನಮ್ಮನ್ನು ಸುಮಾರು ಜನ ಕೇಳೋದು, ಯೂಟ್ಯೂಬ್ ಡೈರೆಕ್ಟರು ಅಥವಾ ಸಣ್ಣ ಡೈರೆಕ್ಟ್ರು, ಶಾರ್ಟ್ ಮೂವಿ ಡೈರೆಕ್ಟ್ರು, ಈ ಥರದ್ದೆಲ್ಲ ಅಂದ್ಕೊಂಡಾಗ ನಾವು ಡಿಸ್ಕಷನ್ ಮಾಡ್ತೀವಿ. ಎಲ್ಲಿವರೆಗೂ ನಾವು ಬರೀ ಚಿಕ್ಕದನ್ನೇ ಮಾಡೋಣ, ದೊಡ್ಡ ಕನಸಿರಲ್ವಾಗ ಇಲ್ಲಿ ನಮಗೆ ಏನಾದ್ರು ಬೇರೆ ಮಾಡಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ವಿ. ಒಟ್ನಲ್ಲಿ ಇಬ್ರು ಪ್ಲಾನ್ ಮಾಡ್ತಿದ್ರಿ? ಪಕ್ಕ. ಓಕೆ, ಅಲ್ಲಿಂದ ಹೇಗೆ ಮುಂದೆ ಜರ್ನಿ? ಅದೇ ಹೇಳ್ತಿರೋದು, ಇದು ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ವಿ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ನನಗೆ. ಯಾಕಂದ್ರೆ ಅವ್ನ ಪರ್ಸನಲ್ ಮ್ಯಾಟ್ರ್ಗಳು ಮತ್ತು ಪರ್ಸನಲ್ ಪ್ರಾಬ್ಲಮ್ಸ್ಗಳೆಲ್ಲ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿತ್ತು. ಯಾಕಂದರೆ ಇಲ್ಲಿ ಸಿನಿಮಾ ಬಿಟ್ಟು ಏನೂ ಕೆಲಸ ಮಾಡ್ತಾ ಇರಲಿಲ್ಲ. ಸೆಟ್ ಡಿಪಾರ್ಟ್ಮೆಂಟ್ಲೇ ಕೆಲ್ಸಕ್ಕೆ ಹೋಗ್ಬಿಡೋಣ. ಯಾಕಂದರೆ ಸೆಟ್ ಡಿಪಾರ್ಟ್ಮೆಂಟಲ್ಲಿ ನಾನು ಕೆಲಸಕ್ಕೆ ಹೋದರೆ ದುಡ್ಡು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ದುಡ್ಡೇ ಕೊಡ್ತೀನಿಲ್ಲ ಬಿಡಿ. ಬಹುಶಃ ನನ್ನ ಪ್ರಕಾರ ಅದೇನೋ ಶಾಪನೇ ಏನೋ ಗೊತ್ತಿಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ. ನಿಮ್ಗೊಂದು ಒಳ್ಳೆ ಸಿನಿಮಾ ಕೊಡೋರು ಡೈರೆಕ್ಟ್ರೆ, ಅದೇ ಟೀಮ್. ಪ್ರೀ ಪ್ರೊಡಕ್ಷನಿಂದ ಪೋಸ್ಟ್ ಪ್ರೊಡಕ್ಷನ್ವರೆಗೂ ನಿಂತ್ಕೊಳ್ಳೋರು ಅವರೇ. ಯಾರು? ಡೈರೆಕ್ಟರ್ಗಳು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನವರು. ಈಗ ಹೋಗಿ ಫೀಲ್ಡ್ ಕ್ಲಿಯರ್ ಮಾಡುವಂತ ಬಿಡ್ತಾರೆ. ಪಬ್ಲಿಕಲ್ಲಿ ಶೂಟಿಂಗ್ ಮಾಡಬೇಕಾದಾಗ ಪಬ್ಲಿಕ್ ಹೆಂಗೆ ಮಾತಾಡ್ತಾರೆ ಗೊತ್ತಾ? ನಾವು ಅದನ್ನೆಲ್ಲ ಅನ್ನಿಸ್ಕೊಂಡಿದ್ವಿ. ಕಾರಣ ಏನಕ್ಕೆ ಅನ್ನಿಸ್ಕೊತೀವಿ ಹೇಳಿ? ಡೈರೆಕ್ಟ್ರಿಗೆ ಒಳ್ಳೇದಾಗಬೇಕು, ಆರ್ಟಿಸ್ಟ್ ಒಳ್ಳೇದಾಗಬೇಕು, ಹೀರೋ ಗೆಲ್ಲಬೇಕು ಅಂತ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾ ಗೆಲ್ಲಬೇಕು ಅಂತ. ಆದರೆ ಯಾರು ಆ ಪ್ರಾಬ್ಲಮ್ ಅರ್ಥ ಮಾಡ್ಕೋತಾರೆ? ಬೆಂಗಳೂರು ಬಂದು 1,000 ರೂಪಾಯಿ ಸಂಪಾದನೆ ಮಾಡ್ತಾರೆ ಒಬ್ಬ ವ್ಯಕ್ತಿ, ಆದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನವ್ರಿಗೆ ಎಷ್ಟು ಕೊಡ್ತಾರೆ? ಯಾಕೆ ಒಳ್ಳೆ ಸಿನಿಮಾಗಳು ಬರೋಲ್ಲ? ಅವ್ರಿಗೂ ಸಮಸ್ಯೆಗಳಿರುತ್ತಲ್ಲ, ಅವ್ರಿಗೂ ಸಂಸಾರ ಇರುತ್ತಲ್ಲ, ಅವ್ರಿಗೂ ಸಮಸ್ಯೆಗಳನ್ನ ಸಂಪಾದನೆಯಿಂದನೇ ತೀರಿಸ್ಕೋಬೇಕಲ್ಲ. ಹಂಗಾಗಿ ಆ ಥರದ್ದು. ಓಕೆ, ಅಲ್ಲಿಂದ ನಿಮ್ಮದು ಗಿಲ್ಲಿದು ಕಾನ್ವರ್ಸೇಷನ್ ನಲ್ಲಿ ಮೂಳೆಯಿಂದ ಶುರುವಾಯಿತು, ಪಿಒಟಿಯಿಂದ ಶುರುವಾಗಿದೆ. ಸೊ ಆಫ್ಟರ್ ಈಗ ಬಿಗ್ ಬಾಸ್ಗೆ ಹೋಗಿದ್ದಾರೆ. ಬಿಗ್ ಬಾಸ್ಗೆ ಹೋದ್ಮೇಲೆ ಎಷ್ಟು ಖುಷಿ ಆಗುತ್ತೆ? ಈಗ ನಿಮ್ಮ ದೋಸ್ತು, ನಿಮ್ಮ ಜೊತೆಗಿದ್ದವರು, ಎಷ್ಟು ಖುಷಿ ಆಗುತ್ತೆ ಈಗ ರೆಸ್ಪಾನ್ಸ್ ಎಲ್ಲ ನೋಡಿದಾಗ? ಹೇಗೆ ಅನ್ಸುತ್ತೆ? ನೋಡಿ, ನನಗೆ ಇನ್ನೊಂದೇನಪ್ಪ ಅಂದರೆ ಇವತ್ತು ದೊಡ್ಡ ಸ್ಟಾರ್ ಆಗಿದ್ದೇನೆ ಅನ್ನೋ ಫೀಲ್ ಅವನು ನನಗೆ. ಯಾಕಂದರೆ ಇವಾಗ ಬಿಗ್ ಬಾಸಲ್ಲಿ ಗಿಲ್ಲಿ ಇಲ್ಲ ಅಂದರೆ ಜೀರೋ ಬಿಗ್ ಬಾಸ್. ನನಗೆ ಗೊತ್ತು ಅದು. ಯಾಕಂದರೆ ನೀವೇ ನೋಡ್ತಿದ್ರಿ ಕರ್ನಾಟಕದಿಂದ ಯಾವ ಥರ ಫ್ಯಾನ್ಸ್ ಇದ್ದಾರೆ, ಏನು ಕತೆ ಅಂತ ಗೊತ್ತು. ಅದು ಈಗಲೇ ಒನ್ ಮೇನ್ ಶೋ ಅಂತ ಐತೆ. ಸೊ ಗಿಲ್ಲಿ ಸ್ವಲ್ಪ ಏನಿಲ್ಲ ಅಂತ ಹೇಳಿದ್ರು ಕನಿಷ್ಠ ಪಕ್ಷ ಅವ್ನು ರುದ್ರಾವತಾರಗಳು ಇನ್ನೂ ತಾಳೆ ಇಲ್ಲ ಬಿಡಿ, ಅದೊಂಥರ ಬೇರೆ ರೀತಿ ಗಿಲ್ಲಿ. ಅಂದ್ರೆ ಹೊರಗಡೆ ಅದಕ್ಕಿಂತನೂ ಬೇರೆ ಇದ್ದಾರೆ. ಅಯ್ಯೋ, ಯಾವ ಥರ ಸರ್ ಅವರು ಹೆಂಗಿದ್ರು ಹೊರಗಡೆ ಏನಿಲ್ಲ, ನ್ಯಾಚುರಲ್ ಸ್ಟಾರ್. ನಿನಗೇನು ಮಾಡ್ತಾರೆ, ಎಲ್ಲಿ ತಿನ್ನಬೇಕು ಅಲ್ಲೇ, ಯಾವ ಹೋಟ್ಲ್ ತಿನ್ಬೇಕು ಅಲ್ಲೇ ತಿಂತ ಇದ್ದ. ನಾನು ಸ್ಟಾರು ಗೀರೋ ಅಂತ ಅನ್ಕೊಳ್ಳಿಲ್ಲ. ಬಟ್ ನಲ್ಲಿ ಮೂಳೆಯಿಂದ ಸ್ವಲ್ಪ ಪಬ್ಲಿಕ್ಕಲ್ಲಿ ಓಡಾಡೋ ಸ್ವಲ್ಪ ಕಡಿಮೆ ಆಗ್ಬಿಡ್ತು. ಇವನು ಗಿಲ್ಲಿ ನಟ ಅಲ್ವೇನೋ ಅಂತ ಬಂದ್ಬಿಡೋರು. ಯಾಕಂದರೆ ನಾವು ಎಷ್ಟೋ ಸರಿ ಹೋಟ್ಲ್ಗಳಿಗೆ ಊಟ ಮಾಡೋಕ್ಕೆ ಹೋದಾಗ ಕೆಲವು ಟೈಮ್ಗಳಲ್ಲಿ ಮದುವೆಗೆ ಹೋಗ್ಬಿಡ್ತಿದ್ವಿ. ಆ ಥರ ಸಿಚುವೇಶನ್ ಬಿಡೋದು. ಸೊ ಆ ಥರ ಹೋದಾಗ ಕಂಡು ಹಿಡಿದು ಬಿಡೋರು. ನಾವೆಲ್ಲ ಮಗಕ್ಕೆ ಬಟ್ಟೆ ಹಾಕೊಂಡು ಸೀದಾ ಹೋಗೋದು. ಬಟ್ ಮಗಕ್ಕೆ ಬಟ್ಟೆ ಹಾಕೊಂಡು ಊಟ ಮಾಡ್ಬೇಕಾದ್ರೆ ತೆಗಿಲೇಬೇಕಲ್ಲ. ನಾವು ಅದಕ್ಕೆ ಎಲ್ಲ ಲೈನು ಕುತ್ಕೊಂಡ್ರೆ ಲಾಸ್ಟ್ ಆ ಕಡೆ ತಿರುಗೋ ಕೂತ್ಕೊಳ್ಳೋದು ನಾವಿಬ್ರು, ಸೈಲೆಂಟ್ ಗೊತ್ತಾಗ್ಬಾರ್ದು ಅಂತ. ಆ ಥರ ಕೂತ್ಕೊತಿದ್ವಿ, ಆ ಥರ ಊಟ ಮಾಡ್ತಾ ಇದ್ವಿ. ಹಂಗೆಲ್ಲ ಬರಬೇಕಾದಾಗ ಊಟ ಮಾಡ್ಕೊಂಡು ಎಲ್ಲ ಬರ್ತಾ ಇದ್ವಿ. ಬಟ್ ಆ ಥರದ ಸಮಸ್ಯೆಗಳಿತ್ತಲ್ಲ, ಅದು ಬೇರೆ. ಕಾಮಿಡಿ ಕಿಲಾಡಿಗೆ ಬರೋಕ್ಕೂ ಮುಂಚೆ ಅಷ್ಟು ಸಮಸ್ಯೆಗಳಿತ್ತಲ್ಲ, ಅದು ನೆಕ್ಸ್ಟ್ ಲೆವೆಲ್ ಪ್ರಾಬ್ಲಮ್ಸ್ ಬಿಡಿ. ಕಾಮಿಡಿ ಕಿಲಾಡಿಗೆ ಎಂಟ್ರಿ ಕೊಡೋದಕ್ಕೂ ನೀವು ಜೊತೆಗೆ ಇದ್ರಿ. ಸೊ ಹೆಂಗೆ ಎಂಟ್ರಿ ಕೊಟ್ರು ಕಾಮಿಡಿ ಕಿಲಾಡಿಗೆ ಅವರು? ನಾವು ಈಗ ಪಿಒ2, ರಾಂಗ್ ಸೈಡ್ ರಂಗನಾಥ, ನಲ್ಲಿ ಮೂಳೆ ಮತ್ತು ರೋಲೆಕ್ಸ್ ರಾಜಣ್ಣ ಲಾಸ್ಟ್ ಮಾಡಿದ್ವಿ. ಅದಾದಮೇಲೆ ನವೀನ್ ಸಜ್ಜು ಸರ್ ಇದ್ದಾರಲ್ಲ, ಮುಂಗಾರು ಮಳೆ 2 ಅಂತ ಹೇಳಿ ಒಂದು ಸಿನಿಮಾಕ್ಕೆ ಅವರು ಸಾಂಗ್ ಆಡಕ್ಕೆ ಹೋಗಿದ್ರಂತೆ, ನನಗೆ ಹೇಳಿದ್ದು.
ಅಲ್ಲಿ ಭಟ್ರೆಲ್ಲ ಕೂತ್ಕೊಂಡು ಮಾತಾಡಿದ್ದಾರೆ, ಯೋಗರಾಜ್ ಭಟ್ರು ಸರು, ನವೀನ್ ಸಜ್ಜಿ ಎಲ್ಲ. ಯಾವುದೋ ಒಂದು ಹುಡುಗ ಯಾವನು ಮಾಡ್ತಾನಲ್ಲ ಯೂಟ್ಯೂಬಲ್ಲಿ ಸಿಂಗಲ್ ಟೇಕಲ್ಲಿ ಸಖತ ಮಾಡ್ತಾನೆ, ಹಂಗೆ ಅವ್ನ ನಂಬರ್ ಇದ್ದರೆ ಕೊಡು ಅಂದ್ಕೊಂಡು ಏನೋ ಕೇಳಿದ್ದಾರೆ. ಅವ್ರು ಯೋಗರಾಜ್ ಭಟ್ರು ಫೋನ್ ನಂಬರ್ ಇಸ್ಕೊಂಡು ನವೀನ್ ಸಜ್ಜಿ ಸರ್ ಹತ್ರ ಇವರೇ ಫೋನ್ ಮಾಡಿದ್ದಾರೆ ಯೋಗರಾಜ್ ಭಟ್ಗೆ. ಆವತ್ತು ನಮಗೆ ಹಬ್ಬ, ಯೋಗರಾಜ್ ಭಟ್ರು ಸರ್ ಫೋನ್ ಮಾಡಿದ್ದಾರೆ ಹಂಗೆ ಅಂತೇಳಿ. ಸರಿ ಅವ್ರು ಹೇಳಿದ್ರು, ಒಂದು ಕೆಲಸ ಮಾಡೋ, ನೀನು ಚೆನ್ನಾಗಿ ಮಾಡ್ತೀಯಾ ಬಾರಪ್ಪ ಹಂಗೆ ಅಂತ ಹೇಳ್ಬಿಟ್ಟು ಜಿ ಕನ್ನಡದಲ್ಲಿ ಸರಣೆ ಅಂತಿದ್ದಾರೆ ನೋಡಿ, ಕಾಮಿಡಿ ಕಿಲಾಡಿಗಳ ಫೋನ್. ಸರಿ ಅವ್ರು ಒಂದು ಸರಿ ಫೋನ್ ಮಾಡ್ರು, ನನಗೆ ಈ ಥರ ಕಾಮಿಡಿ ಕಿಲಾಡಿಗಳ ಕಡೆಯಿಂದ ಈ ಥರ ಫೋನ್ ಮಾಡಿದ್ರು ಕಣ್ರಿ, ಹೋಗೋಣ ಅಂತ. ಕೆಲವ್ರನ್ನೆಲ್ಲ ಡಿಸ್ಕಷನ್ ಕೇಳಿದ್ದೀವಿ ನಮ್ಮ ಟಿ ವಿ ಚಾನಲ್ ನಿಮ್ಮನ್ನ ತುಂಬ ಯೂಸ್ ಮಾಡ್ಕೊಬಿಡ್ತಾರೆ ಹಂಗೆ ಅಂತ ಹೇಳಿದ್ರು. ಬಟ್ ಅಲ್ಲಿ ಸ್ವಾರ್ಥನಿತ್ತು ಅವ್ರಿಗೆ. ನಾವು ಯೂಟ್ಯೂಬ್ ಕಂಟೆಂಟ್ ಏನಿರುತ್ತೆ ಅದನ್ನೆಲ್ಲ ಮಾಡಿದಾಗ ಸಮಥಿಂಗ್ ಬೇರೆ ನಾವೇನಾರು ಅಕಸ್ಮಾತ್ ನಾವು ಯೂಟ್ಯೂಬ್ ಚಾನಲ್ ಮಾಡ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ ಫೈನಲು. ನೀವು ಇವತ್ತೊಂದು ಸತಿ ಹೇಳ್ತೀನಿ ಕೇಳಿ, ಸಿಂಗಲ್ ಟೇಕ್ಲೆ ಸಿನಿಮಾ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ನಾವು. 10 ನಿಮಿಷ ಅಲ್ಲ, ಸಿನಿಮಾ ಫುಲ್ ಸಿಂಗಲ್ ಟೇಕ್ಲೆ ಹೊಡೆದ್ಬಿಡೋಣ ಅಂತ. ಅಂದರೆ ಏನಕ್ಕೆ ಸಿಂಗಲ್ ಟೇಕ್ ಮಾಡ್ತಾಯಿದ್ವಿ ನಾವು? ನಮಗೆ ಪ್ರೊಡ್ಯೂಸರ್ ಇರಲಿಲ್ಲ, ದುಡ್ಡು ಇರಲಿಲ್ಲ. ಸಿಂಗಲ್ ಟೇಕ್ ಮಾಡಿದ್ರೆ ಮ್ಯೂಸಿಕ್ ಡೈರೆಕ್ಟರ್ ಬೇಡ, ಎಡಿಟರ್ ಬೇಡ, ಅದಾದಮೇಲೆ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ ಮಿಕ್ಸಿಂಗು, DI ಡಬ್ಬಿಂಗ್ ಇದೇನು ಬೇಡ, ಒನ್ಲಿ ಕ್ಯಾಮ್ರಾ. ನಾವು ಸಿಂಗಲ್ ಟೇಕ್ ಡೈಲಾಗ್ ಬರ್ಕೊಳ್ಳೋದು ಹುಚ್ಚರ ಥರ ಪ್ರಾಕ್ಟೀಸ್ ಮಾಡ್ತಿದ್ವಿ. ಅವ್ನ ಮುಖ ನೋಡ್ಕೊಂಡು ನಾನು ನಗ್ತಿದ್ದೆ, ನನ್ನ ಮುಖ ನೋಡ್ಕೊಂಡು ಅವ್ನು ನಗ್ತಿದ್ದೆ. ಕೌಂಟ್ರ್ ಕೊಡಬೇಕಲ್ಲ, ನಲ್ಲಿ ಮುಳದಲ್ಲಿ ಕೌಂಟ್ರ್ ಕೊಡಬೇಕಲ್ಲ. ನೀವು ಡೈಲಾಗ್ ಹಿಂಗೆ ಹೇಳ್ಬಾರ್ದು, ಹಿಂಗೆ ಹೇಳಿ ಅಂತ ಅವ್ನು ನನ್ನ ಬೈತಿದ್ದ, ನಾನು ಅವ್ನು ಬೈತಿದ್ದೆ. ಹಿಂಗೆ ಕಾಮಿಡಿಯಾಗಿ. ಸೊ ಆ ಥರ ಮಾಡ್ಕೊಂಡು ಮಾಡಿದ್ವಿ. ಲಾಸ್ಟಲ್ಲಿ ಫೈನಲ್ ಒಂದು ಕೆಲಸ ಮಾಡೋಣಕ್ಕಂದ್ರೆ ಯೂಟ್ಯೂಬಲ್ಲಿ ನಾವು ಶಾರ್ಟ್ ಮೂವೀಸ್ಗಳು ಮಾಡ್ತಾಯಿದ್ವಿ, ಬೇಡ ಅನ್ಸುತ್ತೆ, ಯಾಕೆ ಸಿನಿಮಾ ಮಾಡೋಣ ಅಂತ. ಬಟ್ ಎಷ್ಟೋ ಜನ ಸಿನಿಮಾ ಪ್ರೊಡ್ಯೂಸರ್ಸ್ಗಳು ಅಥವಾ ಬೇರೆ ಅಪ್ರೋಚ್ ಮಾಡಬೇಕಾದ್ರೆ ಮೇಡಮ್ ಕಂಟೆಂಟ್ ನೋಡೋರು ಯೂಟ್ಯೂಬಲ್ಲಿ ಇರೋನ್ನ ಬಿದ್ದು ನಗೋರು. ಆಮೇಲೆ ಒಂದು ಡೈಲಾಗ್ ಕೇಳ್ಬಿಡೋರು, ಸಿನಿಮಾ ಮಾಡೋಕ್ಕೆಲ್ಲ ಆಗಲ್ಲಪ್ಪ ನೀವು, ಯಾಕಂದರೆ ಸಿಂಗಲ್ ಟೇಕ್ ಮಾಡ್ಬೋದು, ಯಾಕಂದ್ರೆ ಡೈಲಾಗ್ ಪ್ರಾಕ್ಟೀಸ್ ಮಾಡ್ಕೊಂಡು ಯಾರು ಬೇಕಾದ್ರೂ ಮಾಡ್ಬೋದು, ಸಿನಿಮಾ ಮಾಡೋಕ್ಕಾಗಲ್ಲ ನೀವು ಅಂತ ಒಂದು ಡೈಲಾಗ್ ಕೇಳ್ಬಿಡೋರು. ನಾನು ಅಲ್ಲಿಂದ ಬಂದು ಗಿಲ್ಲಿ ಬಿಟ್ಬಿಡ್ತಿದ್ದೆ, ಗಿಲ್ಲಿ ನಟನ ಬಿಟ್ಬಿಟ್ಟು ಕೂತ್ಕೊಂಡು ನಾನು ಯೋಚನೆ ಮಾಡ್ತಿದ್ದೆ, ಯಾಕೆ ಹಿಂಗೆ ಹೇಳ್ತಾರೆ ಅಂತ. ಬಟ್ ಸಿನಿಮಾ ಮಾಡೋಂಥ ಕೆಪಾಸಿಟಿ ದುಡ್ಡು ಬೇಕಲ್ಲ, ತುಂಬ ಇಂಪಾರ್ಟೆಂಟ್. ಅದಾದಮೇಲೆ ಸಿನಿಮಾ ಮಾಡೋ ಕೆಪಾಸಿಟಿ ಇಲ್ವಾ ನಮಗೆ, ಯೋಚನೆ ಮಾಡ್ತಾ ಆಮೇಲೆ ಹಿಂಗೆ ಕನೆಕ್ಟ್ ಆಗಿ ಯಾರೋ ನಮ್ಮ ಒಂದು ಶಾರ್ಟ್ ಮೂವೀಸ್, ಅದನ್ನು ಆಮೇಲೆ ಮಾತಾಡೋಣ, ಅಮೂಲ್ಯ ರತ್ನ ಮತ್ತೆ 6 ವರ್ಷ ಹೆಂಗೆ ಸ್ಟಾರ್ಟ್ ಆಯಿತು ಅಂತ. ಓಕೆ, ಸದ್ಯಕ್ಕೆ ಈಗ ಗಿಲ್ಲಿ ನಟನ ಒಳಗಡೆ ನೋಡಿದಾಗ ಎಲ್ಲರೂ ಹೇಳ್ತಾರೆ ಸ್ನಾನ ಮಾಡಲ್ಲ, ಗಲೀಚಾಗಿರ್ತಾರೆ, ಹೆಂಗ್ ಬೇಕಂಗ್ ಉಳ್ಳಾಡ್ಕೊಂಡಿರ್ತಾರೆ ಅಂತ ಹೇಳಿ ಜನರೆಲ್ಲ ಹೇಳ್ತಿರ್ತಾರೆ, ಇನ್ಕ್ಲೂಡಿಂಗ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದವರು ಸಹ ತುಂಬಾ ಜನ ಹೇಳಿದ್ದಾರೆ. ಸೊ ಹೊರಗಡೆನೂ ಹಂಗೇನ ಅವರು ಗಿಲ್ಲಿ ಅವರು? ಖಂಡಿತ ನಾನು ಹೇಳ್ತಿದ್ದೀನಿ, ಸ್ನಾನ ಮಾಡಲ್ಲ ಅಂದ್ರೆ ಏನು, ಡೈಲಿ 2 ಸರಿ ಮಾಡಬೇಕು, 1 ಸರಿ ಮಾಡಬೇಕು. ಇವಾಗ ಬೆಂಗಳೂರಿರೋರು ಸ್ನಾನ ಮಾಡಲ್ಲ ಅಂತ ಕೇಳ್ತೀರಿ, ವಿಲೇಜ್ ಕಡೆ ಹೋಗಿ ಮೇಡಮ್ ಮಾಡಿಲ್ಲ ಸರ್, ಕೆಲವೊಂದ್ ಕಡೆಗೆ ಸಂಜೆ ಮಾಡ್ತಾರೆ, 2 ಡೇಸ್ ನಾವೇ ಸ್ನಾನ ಮಾಡ್ತಿರ್ಲಿಲ್ಲ ಮೇಡಮ್. 3 ದಿನ ಆದ್ಮೇಲೆ ಸ್ನಾನ ಮಾಡ್ತಿದ್ವಿ ನಾವು, ಯಾಕಂದ್ರೆ ನಾವೆಲ್ಲ ವ್ಯವಸಾಯ ಮಾಡ್ಬೇಕಾದಾಗ ಡೈಲಿ ಸ್ನಾನ ಮಾಡಕ್ಕೆ ಆಗ್ತಿರ್ಲಿಲ್ಲ ನಮಗೆ. ನಿಮ್ಗೆ ಸಿಚುವೇಶನ್ ಇರುತ್ತೆ, ಅದೆಲ್ಲ ಗೊತ್ತಿರುತ್ತೆ, ನಾವು ಆ ಥರದ್ದು ಇದ್ದವ್ರು. ಆಮೇಲೆ ಇನ್ನೊಂದಿನಪ್ಪ ಅಂದ್ರೆ 1 ತಿಂಗಳೆಲ್ಲ ಸ್ನಾನ ಮಾಡಿಲ್ಲ ಅಂದ್ರೆ ಆ ಕಂಪ್ಲೇಂಟ್ ಮಾಡಲಿ, ಒಂದಿನ ಮಾಡಿರಲ್ಲ, ಇಲ್ಲ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಲ್ಲ, ಈವ್ನಿಂಗ್ ಮಾಡಿರ್ತಾನೆ. ಬಟ್ ಅವ್ನಿಗೆ ಹೆಂಗ್ ಬೇಕಂಗಿರ್ತಾನೆ, ಆ ಥರದ್ದಿಲ್ಲ. ಗಿಲ್ಲಿ ನಟ ಅವರು ತುಂಬಾ ಕ್ವಾಟ್ಲೆ ಪರ್ಸನ್. ಖಂಡಿತ, ನಾನು ಸುಮಾರು ಸರ್ ಕೇಳಿದ್ದೀನಿ, ಅವ್ನ ಆಟ ಸಹಿಸ್ಕೋಬೋದು, ಅವ್ನ ಕಾಟ ಸಹಿಸ್ಕೊಳಕ್ಕಾಗಲ್ಲ ಅಂತ. ನಿಮ್ಗೆ ಅಷ್ಟು ಕಾಟ ಕೊಟ್ಟಿದ್ದಾನೆ? ನನಗೆ ಅವ್ನ ಕಾಟ ಅಂತ ಅನ್ಸೋದೇ ಇಲ್ಲ, ಯಾಕಂತ ಹೇಳಿದ್ರೆ ನನ್ನ ತಾಟ ಅವ್ನ ತಾಟ 2 ಒಂದೇ ಅಲ್ಲ, ಸೇಮ್ ಮ್ಯಾಚ್ ಆಗುತ್ತೆ ಅಂತ ಏನಾಗುತ್ತೆ ಅಂದ್ರೆ ಆಗನ್ಸಲ್ಲ. ಈಗ ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅನ್ನ ನೋಡೋದಾದ್ರೆ ಹೇಗಿತ್ತು ಈ ಕಾಮಿಡಿ ಕಿಲಾಡಿಗೆ ಬರೋಕ್ಕೂ ಮುಂಚೆ, ಈ ಕಾಮಿಡಿ ಕಿಲಾಡಿಗೆ ಬಂದಾದ್ಮೇಲೆ ಏನಾದ್ರು ಹೇಗೆ ಬದಲಾಗಿದೆ? ಕಾಮಿಡಿ ಕಿಲಾಡಿಗಳು ಬರೋಕ್ಕೂ ಮುಂಚೆ ಅವ್ರ ಹತ್ರ ಏನು ಇರಲಿಲ್ಲ ಮೇಡಮ್. ನಾನು ಕಾಮಿಡಿ ಕಿಲಾಡಿಗೆ ಹೋಗೋಕ್ಕೂ ಮುಂಚೆ ನಾನು ಹೋಗಿದ್ದೀನಿ ಅವ್ರ ಊರಿಗೆ. ಫಸ್ಟ್ ಒಂದ್ಸರಿ ಅವ್ರ ಊರಿಗೆ ಹೋಗ್ಬೇಕಾದಾಗ ನಾನು ಅವ್ರ ಊರಿಗೆ ಹೋದೆ. ಎಲ್ಲರೂ ನನ್ನ ಫ್ರೆಂಡ್ಸು, ಅರುಣ್ ಅಂತ ಇನ್ನೊಬ್ಬರು ಲೋಕೇಶ್ ವರ್ಣಮಯ ಅಂತಿದ್ರು, ಅವರೆಲ್ಲ ಸ್ವಲ್ಪ ಎಕ್ಸ್ಪೈರ್ ಆಗಿ ಆಕ್ಸಿಡೆಂಟ್ ಆಗಿ ಹೋಗ್ಬಿಟ್ರು ಅವ್ರು. ಬಟ್ ಅದ್ಭುತ ಕಲಾವಿದವರು. ಅವ್ರ ಮನೆಗೆ ಹೋದ್ವಿ. ಅವ್ರ ಮನೆಗೆಲ್ಲ ಹೋಗೋಷ್ಟರಲ್ಲಿ ಮಿನಿಮಮ್ ನಾವೆಲ್ಲ ಬ್ಲಫು, ಸಿಮ್ಸ ಆ ಸೈಡ್ಲೆಲ್ಲ ಹೋಗಿ ಚೆನ್ನಾಗಿ ಫಿಶ್ ಫ್ರೈ, ತವ ಫ್ರೈ ಎಲ್ಲ ಚೆನ್ನಾಗಿ ತಿಂದ್ಬಿಡ್ವಿ. ಇವನು ಮನೆಗೆ ಕರ್ಕೋದ ಗಿಲ್ಲಿ, ಸೀದಾ ಮನೆಗೆ ಹೋದ್ವಿ. ಬಟ್ ಒಂದು ಸಿಚುವೇಶನ್ ಹೆಂಗೆ ಅರ್ಥ ಆಗಬೇಕು ಅನ್ನೋದಾದ್ರೆ ನನಗೆ ಅವತ್ತೊಂಥರ ಬೇರೆ ರೀತಿ ಫೀಲ್ ಆಗ್ಬಿಡ್ತು. ಮನೆಗೆ ಹೋದ್ವಿ, ಫಸ್ಟ್ ಗಿಲ್ಲಿ ಒಳಗಡೆ ಹೋದ, ನಾನು ಮತ್ತು ನನ್ನ ಸ್ನೇಹಿತರೆಲ್ಲ ಹೊರಗಡೆ ನಿಂತ್ಕೊಂಡು, ಅವರು ಒಳಗಡೆ ಹೋದ್ರು, ನಾನು ಲಾಸ್ಟ್ಲು ಹೋಗ್ತಿದ್ದೆ. ಅವರಮ್ಮ ಒಂದು ಡೈಲಾಗ್ ಕೇಳ್ಬಿಟ್ಟು ಕರೆದ್ರು ನನ್ನ ಹೊರಗಡೆ, ಕುಸೋ ಬಾಪ ಒಳಗಡೆ ಅಂತ. ಯಾಕಂದ್ರೆ ನನಗೆ ಒಂದು 20 ಇಯರ್ಸ್ ಆಗಿತ್ತು ನಮ್ಮ ತಾಯಿ ತೀರೋಗ್ಬಿಟ್ಟು. ಅದೆಲ್ಲ ಒಂಥರ ಕನೆಕ್ಟ್ ಆಗ್ಬಿಡುತ್ತೆ ನನಗೆ. ಬಾಕುಸ ಒಳಗಡೆ ಅಂತ ಇನ್ನೊಂದು ಹಳ್ಳಿ ಕಡೆ ಜನನೇ ಹಾಗೆ ಅಲ್ವಾ, ಎಲ್ಲರೂ ನಮ್ಮವರು, ನನ್ನ ಮಕ್ಕಳು, ನಮ್ಮವ್ರ ಮಕ್ಕಳು ಅನ್ನೋದಕ್ಕಿಂತ ಹೆಚ್ಚಾಗಿ ಏನಾಗುತ್ತೆ, ಈಗ ಯಾರನ್ನೇ ಆದ್ರೂ ಬಾಕುಸೆ ಅಂತ ಕರೆಯಲ್ಲ. ನನಗೆ ಅದು ಜೋಗಿ ಪಿಕ್ಚರ್ ನೆನಪಾಗ್ಬಿಡುತ್ತೆ ನನಗೆ. ಅವಾಗ ಕರೆದಿಟ್ಟಿಗೆ ಊಟ ಮಾಡ್ತಿರ್ಬೇಕಾದ್ರೆ ಒಂಥರ ಫೀಲಲ್ಲಿ ಊಟ ಮಾಡ್ತಾ ಇದ್ದೆ ನಾನು. ಅದಾದಮೇಲೆ ನೆಕ್ಸ್ಟು ಗಿಲ್ಲಿ ನಟ ಅವರೆಲ್ಲ ಹೋದ್ವಿ, ಇಲ್ಲೇ ಆಲ್ಟ್ ಆಗಿಬಿಡಿ, ಹೊರಡೋದು ಬೇಡಿ, ಬೆಳಿಗ್ಗೆ ಹೋಗಿ ಅಂತ. ಸರ್ ನಾನೇನು ಮಾಡಿದೆ, ಇಲ್ಲ ಆಟ ಆಗೋದು ಬೇಡ, ಹೊರಟ್ಬಿಡೋಣ, ನಮ್ಗೆ ಬೇರೆ ಕೆಲಸ ಇದೆಯಲ್ಲ ಅಂತೇಳಿ ಡಿಸೈಡ್ ಮಾಡಿ ಏನು ಮಾಡಿದ್ವಿ, ಅಲ್ಲಿಂದ ಹೊರಟ್ವಿ. ಆವಾಗ ಗಿಲ್ಲಿ ನಟ ಅವ್ರ ಸ್ನೇಹಿತರು ಯಾರು ಇರ್ತಾರೋ ಅವರೆಲ್ಲ ಕಾರ್ ಹತ್ತಾ ಇದ್ರು. ಅವರಮ್ಮ ನನ್ನ ಕೈ ಹಿಡ್ಕ ಸೈಡಿಗೆ ಕರ್ಕೊಂಡು, ಕುಸೋ ಈಗ ನಿನ್ನ ಜೊತೆಲಿ ಇದ್ದಾನಂತೆಲ್ಲ, ಆಮೇಲೆ ನಿನ್ನ ಜೊತೆ ಪರಿಚಯ ಇದ್ಕೊಂಡು ಅವ್ರ ಜೊತೆಲ್ಲ ವೀಡಿಯೋ ಮಾಡ್ತಿದ್ದಾರೆ ಅಂತೆಲ್ಲ, ನನ್ನ ಮಗ ಸ್ವಲ್ಪ ಚಿಕ್ಕವನು,
ಅವನೇನೋ ತಪ್ಪು ಮಾಡೋದು ನೀನು ಹೊಟ್ಟೆಗೆ ಹಾಕೊಂಡು ಸ್ವಲ್ಪ ಬುದ್ಧಿ ಹೇಳಪ್ಪ ಅಂತಂದು ನಾನು ಅವತ್ತೇ ಡಿಸೈಡ್ ಆಗಿಬಿಟ್ಟೆ. ನನ್ನನ್ನು ಒಂಥರ ಖುಷಿ ಅಂತ ಹೇಳಿದ್ಮೇಲೆ ಇವನು ಸ್ನೇಹಿತನಂದಕ್ಕಿಂತ ಹೆಚ್ಚಾಗಿ ಒಬ್ಬ ಬ್ರದರ್ ಥರ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಅವತ್ತು ನಾನು. ಅವಾಗ ನನ್ನ ಪ್ರಾಬ್ಲಮ್ಸ್ ಏನು ರೀತಿ ಎಲ್ಲ ಹೇಳೋನು, ನನ್ನ ರೂಮಿಗೆ ಬರೋನು, ನನ್ನ ರೂಮಲ್ಲೇ ಊಟ ಮಾಡೋನು, ನನ್ನ ರೂಮಲ್ಲೇ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾಯಿದ್ವಿ. ಸಾಧ್ಯವಾದಷ್ಟು ನನ್ನ ರೂಮ್ಗೆ ಬಂದುಬಿಡ್ತಿದ್ದೆ ಅವಾಗೆಲ್ಲ, ಇಲ್ಲೇ ನನ್ನ ರೂಮಲ್ಲೇ ಇರ್ತಿದ್ದ. ಸೊ ಹಂಗಾಗಿ ಅವ್ರು ಕನೆಕ್ಟ್ ಆಗಿಬಿಟ್ವಿ. ನಾವು ಕನೆಕ್ಟ್ ಆದಮೇಲೆ ಇಲ್ಲ ಸರ್ ಅಂತ ಹೇಳ್ಬಿಟ್ಟು ಯಾವುದೋ ಒಂಥರ ಸಿಚುವೇಶನ್ ಕೂತ್ಕೊಂಡ್ವಿ. ಆವಾಗ ಅವ್ರ ಊರಿಂದ ಬರೋಷ್ಟರಲ್ಲಿ ನಿಮಗೆ 19, 20, 21 ಕೊರೋನಾ ಟೈಮ್ ಆಗಿರೋ ಸಿಚುವೇಶನು, ಆಗಾಗಿರೋ ಅನುಭವಿಸೋ ಕಷ್ಟ ಇನ್ನೊಬ್ರಿಗೆ ಬರೋದು ಬೇಡ. ನಿಮ್ಮದೆಲ್ಲ ಕೋವಿಡ್ ಟೈಮಲ್ಲಿ 2020 ಎಣಗಳು ರಾಸಿ ಬಿಡಿ, 2019 ಸಿಂಪಲ್ ಆಯಿತು. 2020 ನಾನು ನೋಡ್ತಾ ಇದ್ದೀವಿ, ಜನ ನಮ್ಗೆ ಊಟ ಕೊಡೋದಿಲ್ಲ, ನಮ್ಮ ಹತ್ರ ಮಾತಾಡೋಕ್ಕೆ ಕಷ್ಟಪಡ್ತಾಯಿದ್ರು. ಎಲ್ಲರೂ ಬರೋರು ಪಾಕೆಟ್ಲೇ ಸಿತ್ತಿರೋದು. ಆಟೋ ಗಿಟೋ ಯಾವ್ದಾರು ಬಂದರೆ ನಿಮ್ಗೆ ಗೊತ್ತಿರಬೇಕು, ಅದನ್ನೆಲ್ಲ ಪಾಕೆಟ್ಲಿ ಒಂದು 5 kg ರೈಸು, ಬೇಳೆ ಗಿಳೆ ಸಿಕ್ಕರೆ ಸಾಕು ಅನ್ನೋ ಸಿಚುವೇಶನ್ ಇತ್ತು. ಆ ಥರ ಸಿಚುವೇಶನ್ಗೆ ಹೋಗ್ಬಿಡ್ತೀವಿ. ನಮಗೆ ಅದು ನಾವು ಬದುಕಿ ಊರಿಗೆ ಹೋಗ್ತೀವಿ ನಮಗೆ ಡೌಟ್ ಆಗ್ಬಿಟ್ಟಿತ್ತು. ಹಂಗಾಗಿ ಎಲ್ಲೋ ಒಂದು ಟೈಮಲ್ಲಿ ಆ ಥರ ಸಿಚುವೇಶನ್ ಇದ್ದಾಗ, ಎಷ್ಟೋ ಸಲ ಸಿಕ್ಕಾಪಟ್ಟೆ ಹಸಿವು ಇದ್ದಾಗ, ಊಟ ಇಲ್ಲದೆ. ಅವಾಗ ಎಲ್ಲಿದ್ರಿ ಸರ್ ತಾವೆಲ್ಲ? ಯಾಕಂದ್ರೆ ಬಾಡಿಗೆ ಕಟ್ಟಕ್ ಕಷ್ಟ ಆಗ್ತಿತ್ತು, ಯಾಕಂದ್ರೆ ದುಡಿಮೆ ಇದ್ರೇನೆ ಬಾಡಿಗೆ ಕಟ್ಟಕ್ ಸಾಧ್ಯ. ಸೊ ಮತ್ತೆ ಆ ಟೈಮಲ್ಲಿ ಹೆಂಗೆ, ಎಲ್ಲಿದ್ರಿ? ಅವ್ರು ಎಲ್ಲಿದ್ರು? ಚಂದ್ರ ಲೇಔಟ್ಲಿದ್ದೆ. ಅವ್ನು ಪರಿಚಯ ಆಗ್ಬೇಕಾದ್ರೆ ಚಂದ್ರ ಲೇಔಟ್ಲಿ ಅಶ್ವಥ್ ನಾರಾಯಣ್ ಸರ್ ಅಂತ ಒಬ್ಬರು ಮನೆ ಇದ್ದಾರೆ, ಅದು MP ಆಗಿದ್ದಾರೆ. ಅಲ್ಲಿ ಚಂದ್ರ ರೋಡ್ ಅಪೋಲೋ ಫಾರ್ಮಸಿ ಇಂದ ಇವತ್ತು ಆ ಮನೆ ಇದೆ, ಒಂದು ಸೀಟ್ ಮನೆ. ಮಳೆ ಬಂದರೆ ನಿಮ್ಗೆ ಹೆಂಗೆ ಸುರಿಯೋದು ಅಂದರೆ ಮನೆ, ನಾವು ಮಲ್ಲಿಗಿದ್ರೆ ಆ ಮಳೆಗೆ ಹೊದ್ದೆಗೆ ಹಂಗೆ ಚುಟ್ಟೋದು. ಅದು ನನ್ನ ಹತ್ರ ವೀಡಿಯೋಸ್ ಇದೆ, ಇವತ್ತು ಅದನ್ನೆಲ್ಲ ಮಾಡಿಟ್ಟಿದ್ದೀನಿ. ನಾವು ಇಲ್ಲಿದ್ವಿ, ಈಗ ಇದ್ವಿ, ಇನ್ನು ಮುಂದಕ್ಕೆ ಹೆಂಗಾಗ್ತೀವಿ ಅಂತ ಪ್ರೂಫ್ ಬೇಕಲ್ಲ ನನಗೆ. ಸಾಕಷ್ಟು ವಿಷಯಗಳು ನಾನು ಅದನ್ನು ಮಾಡಿಟ್ಟಿದ್ದೀನಿ. ನಾನು ಹೆಂಗಿದ್ವಿ ಹೆಂಗಾದಿ ಅಂತ ತೋರ್ಸೋಕ್ಕೆ ಇವತ್ತು ಅದು ಹಂಗೆ ಇದೆ ಸೀಟ್ ಮನೆ. ಅಲ್ಲಿದ್ವಿ ಸೀಟ್ ಮನೆ ಗಾರನೆಲೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿ ನಾವು ಫಸ್ಟು ಇದು ಮಾಡಿದ್ದು. ಕೋವಿಡ್ ಬಂದ ಟೈಮಲ್ಲಿ ಸಿಕ್ಕಾಬಟ್ಟೆ ಇದಾಗ್ಬಿಡ್ತು ಪ್ರಾಬ್ಲಮ್ಸು. ಆಮೇಲೆ ಎಲ್ಲ ಓನರ್ಗಳು ಒಂದೊಂದು ತಿಂಗಳು ಬಾಡಿಗೆ ಬಿಟ್ಟರು. ಅದೇ ಸಿಚುವೇಷನಲ್ಲಿ 2 ತಿಂಗಳು ಬಾಡಿಗೆನೂ ಇಸ್ಕೊಂಡ್ರು. 3 ತಿಂಗಳು ಲಾಕ್ಡೌನ್ ಆಯಿತು. 3 ತಿಂಗಳು ನಾನೇ ಇಲ್ಲ ಅಂದಮೇಲೆ ಬಾಡಿಗೆಲ್ಲಿ ಕೊಡಲಿ? ಅಲ್ಲಿಂದ ಬಂದಮೇಲೆ ಸಂಪಾದನೆ ಇಲ್ಲ ಅಂದರೆ ನಾನು ಹೆಂಗೆ ಕಟ್ಟಲಿ ಬಾಡಿಗೆನ? ಈ ಥರದ್ದೆಲ್ಲ ಆ ಟೈಮಲ್ಲಿ ಕೆಲವರು ಎಲ್ಲ ಹೃದಯವಂತರಾಗಿರೋರು 3 ತಿಂಗಳು ಇಸ್ಕೊಂಡಿಲ್ಲ. ಬಟ್ ನಮಗೆ ಸಿಕ್ಕಿರೋ ಓನರ್ಗಳು ಹೃದಯವಂತರ ಅಲ್ಲ. ಅವರು ಇಲ್ಲ 1 ತಿಂಗಳು ಬಿಡ್ತೀನಿ ಅಷ್ಟೇ, 2 ತಿಂಗಳು ಕೊಡಿ ಅಂತ ಇಸ್ಕೊಂಡು ನಾವು ಅವತ್ತೇ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ ಅವ್ರಿಗೂ ಲಾಸ್ ಆಗೋದು ಸಿಚುವೇಶನ್. ನಾನು ಬದುಕಿದ್ರೆ ಇಲ್ಲ ಮೇಡಮ್ ಸಂಪಾದನೆ. ಈಗ ಅವ್ರಿಗೆ ನನಗೆ ಬಂದಿರೋ ಕಷ್ಟನೇ ಅವ್ರಿಗೂ ಬಂದಿದೆ. ಕೋವಿಡ್ ಟೈಮ್ಗಳಲ್ಲಿ ನಾನು ಒಬ್ಬನಿಗೆ ಬಂದಿಲ್ಲ, ಅದು ಎಲ್ಲರಿಗೂ ಬಂದಿದೆ. ಆ ಥರ ಸಿಚುವೇಶನ್ ಅರ್ಥ ಮಾಡ್ಕೋಬೇಕಾಗಿತ್ತು, ಅರ್ಥ ಮಾಡ್ಕೊಳ್ಳಿಲ್ಲ. ಕೆಲವೊಬ್ರು ಅರ್ಥ ಮಾಡ್ಕೊಂಡ್ರು, ಇನ್ ಕೆಲವೊಬ್ರು ತುಂಬಾ ರೂಢಾಗಿ. ಯಾಕಂದ್ರೆ ನೋಡಿದ್ವಿ ನಾವು ಎಲ್ಲ ಯಾವ ರೀತಿ ಅಂತ ಬದುಕೋದು ಕಷ್ಟ ಆಗಿತ್ತು ಅವಾಗ. ಜೀವ ಉಳಿಸ್ಕೊಂಡ್ರೆ ಸಾಕು ಅನ್ನೋ ರೀತಿಲಿ ಇದ್ರು. ಹೌದು, ನನಗೆ ಇವತ್ತು ನಿಂತಿದೆ ನೋಡ್ರಿ. ಒಂದು ಟೈಮಲ್ಲಿ ನಾನು ಚಂದ್ರಲೆ ಹೋಟ್ಲಿಗೆ ಇಲ್ಲಿ ಮಾಡ್ತಿದ್ದೇನೆ ಇಲ್ವೋ ಗೊತ್ತಿಲ್ಲ. ನಾನು ಊರಿಂದ ಬಂದೆ. ಊರಿಂದ ಬಂದಾದ್ಮೇಲೆ ಎಲ್ಲ ರೇಷನ್ನು, ಅಕ್ಕಿ, ರಾಗಿ ಹಿಟ್ಟು ಮತ್ತು ಸಾಂಬಾರು ಪೌಡ್ರು ಎಲ್ಲ ಹುಳಾಗ್ಬಿಟ್ಟಿತ್ತು. ಎಲ್ಲ ವೇಸ್ಟು ಹುಳಾಗಿತ್ತು. ಬಟ್ ರಾಗಿ ಹಿಟ್ಟನ್ನ ಜರಡಿ ಹಿಡಿದಿರ್ಬೇಕಲ್ಲ, ಏನಕ್ಕಾರ ಬೇಕಾಗುತ್ತಲ್ಲ ಅಂತೇಳಿ ಎಲ್ಲ ಜರಡಿ ಹಿಡಿದು ಇಟ್ಬಿಟ್ಟು ಮತ್ತೆ ಇಟ್ಟು ಯಾವತ್ತು ನನ್ನ ಹತ್ರ ಫುಲ್ ಜೀರೋ. ಫಸ್ಟ್ ಕೋವಿಡ್ಲೆಲ್ಲ ಸ್ವಲ್ಪ ಅಕೌಂಟಲ್ಲಿ ದುಡ್ಡು ಇರುತ್ತೆ ಬಿಡಿ, ಏನೋ ನಡೆದೋಗ್ಬಿಡುತ್ತೆ. 2ನೇ ಕೋವಿಡಲ್ಲಿ ಐತಲ್ಲ 2020, ಅದು ಭಯಂಕರ. ಅಂದ್ರೆ ಜರಡಿ ಹಿಡಿದಿರೋದನ್ನ ಮತ್ತೆ ನೀವೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಹಂಗೆ ತಿಂದಿದ್ದೀವಿ ಮುದ್ದೆ ಮಾಡ್ಕೊಂಡು. ನಾನು ಅವತ್ತು ಮುದ್ದೆ ಮಾಡಲಿಲ್ಲ. ನಾನು ಬಂದಿದ್ದು 3 ದಿನಕ್ಕೇನೋ ಅವನು ಊರಿಂದ ಬಂದ. ನಾನು 4 ಲೋಟ ನೀರು ಹಾಕ್ಬಿಟ್ಟು ಅದಕ್ಕೆ ರಾಗಿ ಆಮ್ಲಿ ಮಾಡ್ಬಿಟ್ಟು ಸುಮ್ಮನೆ ಕುಡಿದ್ಬಿಟ್ಟು ಸುಮ್ಮನೆ ಇದ್ದೆ. ಬಂದು ಫೋನ್ ಮಾಡಿದಾಗ ಎಲ್ಲಿದ್ರಿ ಸರ್ ಅಂತ. ಹಿಂಗೆ ನಾನು ರೂಮಲ್ಲಿ ಇದ್ದೀನಿ ಅಂತಂದ್ರು. ಆಮೇಲೆ ನಾಗರಬಾವಿ ಸರ್ಕಲ್, ನಾಯಿಂಡಳ್ಳಿ ಹತ್ರ ಬಂದು ನಾಗರಬಾವಿ ಸರ್ಕಲ್ ಪಾಪ ಅಲ್ಲಿಂದ ಬಂದು ನಡ್ಕೊಂಡೇ ಬಂದ ಅವನು. ಬಂದಾದಮೇಲೆ ನನಗೆ ಗೊತ್ತು, ನಾನು 2 ಲೋಟ ಕುಡಿದ್ಬಿಟ್ಟು ಮಲಗಿದ್ದೆ. ಅದಾದಮೇಲೆ ಅವ್ನು ಬಂದ. ನಾನು ಡೋರ್ ಓಪನ್ ಮಾಡಿದೆ. ಹಂಗೆ ಅವ್ನು ಡೋರ್ ಓಪನ್ ಮಾಡಿದಟ್ಟಿಗೆ ಗೊತ್ತಾಗ್ಬಿಡ್ತು ಅವ್ನ ಕಣ್ಣೆಲ್ಲ ಅವ್ನಿಗೆ ಹೊಸವಾಗಿದೆ ಅಂತ. ಬಂದು ನಾನು ಕೇಳಿದೆ, ಸರ್ ಏನು ಅಡುಗೆ ಮಾಡಿದ್ದೀರಿ ಅಂತ. ನಾನು ಇಲ್ಲ ಕಣ್ರಿ, ಸ್ವಲ್ಪ ರಾಗಿ ಆಮ್ಲಿ ಮಾಡಿದ್ದೆ, ಸ್ವಲ್ಪ ಡಯಟ್ ಮಾಡ್ತಿದ್ದೆ ಅಂತ. ನಾವು ನಮ್ಮದು ಹೇಳ್ಕೊಂಡು ಬರೋಲ್ಲ. ಅದೇ ಥರ ನನಗೂ ಅವ್ರಿಗೂ ತುಂಬ ಫ್ರೆಂಡ್ಶಿಪ್ ಆಗಿದ್ದು. ಹಂಗೆ ಹೇಳ್ಬಿಟ್ಟು ನನಗೆ ಇದೆಯಾ ಅಂತ ಕೇಳಿದೆ. ಸರಿ ಆಯಿತು ಸರ್ ಇದೆ ಅಂತ ಹೇಳ್ಬಿಟ್ಟು 2 ಲೋಟ ಅವ್ನು ಕುಡಿದೆ, 2 ಲೋಟ ನಾನು ಕುಡಿದೆ. 2 ಲೋಟ ಕುಡಿದ್ಬಿಟ್ಟು ಇಮಿಡಿಯೇಟ್ ಮಲಗಿದ್ವಿ. ಬಟ್ ಮನಸ್ಲಿ ಆಗ ಅನ್ಕೊಂಡ್ವಿ, ಗಿಲ್ಲಿ ನಮ್ಮದು ಈ ಥರದ ಲೈಫ್ ಅಲ್ಲ, ಬೇರೆ ಥರದ ಲೈಫು. ಬಟ್ ನಮಗೊಂದು ಟೈಮ್ ಬರುತ್ತೆ ಗಿಲ್ಲಿ, ಕಾಯೋಣ ಅಂತ ಹೇಳ್ಬಿಟ್ಟು ಸೀದಾ ಏನೋ ಒಂದು ಮಾಡ್ಬೇಕು ಗಿಲ್ಲಿ, ಹಿಂಗೆ ಇದ್ರೆ ಆಗಲ್ಲ ನಾವು ಅಂತೇಳಿ ಡಿಸೈಡ್ ಮಾಡಿದ್ವಿ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಸರ್, ಕಾಮಿಡಿ ಕಿಲಾಡಿ ಹೋಗುದ್ರ ಮಧ್ಯದಲ್ಲಿ ಒಂದಷ್ಟು ಚರ್ಚೆಗಳಿರ್ತವೆ, ಗೊಂದಲಗಳಿರ್ತವೆ. ಹೆಂಗೆ ಎಂಟ್ರಿ ಕೊಟ್ರು ಅನ್ನುವಂಥದ್ದು ಈಗ ನೀವು ಹೇಳಿದ್ರಿ. ಸೊ ಅದ್ರ ಮಧ್ಯದಲ್ಲಿ ಆಗಿರುವಂತ ಸಿಚುವೇಶನ್ಸ್ಗಳು? ಇಲ್ಲ, ನಾನು ನನ್ನ ರೂಮಲ್ಲಿ ಅವ್ನು ಕಾಮಿಡಿ ಕಿಲಾಡಿ ಸೆಲೆಕ್ಟ್ ಆದಾಗ ನನ್ನ ಹತ್ರನೇ ಬಂದ. ಅವನು ಕೂತ್ಕೊಂಡು ಮಾತಾಡ್ತಿದ್ದೆ. ಯಾಕಂದ್ರೆ ಗಿಲ್ಲಿ ಹತ್ರ ಆಗ ಬೈಕ್ ಇರಲಿಲ್ಲ, ಪ್ರಾಮಿಸ್ ಅಕೌಂಟು ಇರಲಿಲ್ಲ, ಅವನ ಹತ್ರ ಬ್ಯಾಂಕ್ ಅಕೌಂಟ್ ಇರಲಿಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನೇ ಹೋಗ್ತಿದ್ದೆ. ನಾನು ಟು ಬಿ ಫ್ರ್ಯಾಂಕ್, ನಾನು ಅವನು ಸಿನಿಮಾ ಕೆಲ್ಸಕ್ಕೆ ಹೋದಾಗ ನಾನು ಬೇರೆ ಏನು ಜಾಬ್ ಮಾಡ್ತಿದ್ವಿ. ಆ ಜಾಬ್ ಮಾಡಬೇಕಾದಾಗ ಕನಿಷ್ಠ ಪಕ್ಷ ಅವ್ರು ಬಂದಾದಮೇಲೆ ನಾನು ಜೊಮೊಟೋಗೆ ಲಾಗಿನ್ ಆಗಿಬಿಟ್ಟೆ. ನೀವು ಜೊಮೊಟೊ ಕೆಲಸ ಜೊಮೊಟೊ ಮಾಡ್ತಿದ್ದೆ 5 years. 5 years ಜೊಮೊಟೊ ಮಾಡ್ತಿದ್ದೆ. ಶೂಟಿಂಗ್ ಇತ್ತಾ, ಶೂಟಿಂಗ್ ಹೋಗ್ಬಿಡ್ತಿದ್ದೆ. ಶೂಟಿಂಗ್ ಇಲ್ಲ ಅಂದ್ರೆ ಏನು ಮಾಡ್ತೀರಿ? ಯಾಕಂದ್ರೆ ನಾನು ಬೇರೆ ಕಡೆ ಒಂದು ಕೆಲಸ ಮಾಡ್ತಿದ್ದೆ. ಅವತ್ತಿಗೆ 40,000 rupees 2019 ನನಗೆ ಇನ್ಕಮ್.
ಅಲ್ಲಿ ನಾನು ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ವಲ್ಲ, ಶಾರ್ಟ್ ಮೂವೀಸ್ ಎಲ್ಲ ಮಾಡಿದ್ಮೇಲೆ 2019-20 ಒಂದು ಟೀಮಲ್ಲಿ ಅಲ್ಲೇ ಡಿಸ್ಕಷನ್ ಮಾಡ್ತಾರೆ. ಇವನು ಇಲ್ಲೂ ಮಾಡ್ತಾನೆ ಅಲ್ಲೂ ಮಾಡ್ತಾನೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆವಾಗ ಮ್ಯಾನೇಜರ್ಗೂ ನನಗೂ ಸ್ವಲ್ಪ ಇದಾಯಿತು, ನೀವು ಮಾಡಿದ್ರೆ ಈ ಕೆಲಸ ಮಾಡಬೇಕು, ಇಲ್ಲಾಂದ್ರೆ ಅದನ್ನು ಮಾಡಬೇಕು ಅಂತ ಡಿಸೈಡ್ ಆಗೋದು. ಯಾಕಂದ್ರೆ ನಾನು ಕರಿತಾ ಇತ್ತು, ಬಾ 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 ಅಂತ. ಸರಿ ಆಯಿತು, ಇದನ್ನು ಬಿಟ್ಟೇ ಬಿಡೋಣ, ಅದೇನಾಗುತ್ತೋ ಆಗಲಿ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಕೆಲಸನೇ ಬಿಟ್ಬಿಟ್ಟೆ. ಆಗ ಗಿಲ್ಲಿನೂ ಕೆಲಸ ಬಿಟ್ಬಿಟ್ಟು, ಗಿಲ್ಲಿಗೂ ಕೆಲಸ ಇಲ್ಲ, ನನಗೂ ಕೆಲಸ ಇಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಏನು ಮಾಡ್ಬಿಟ್ಟು ಚಂದ್ರಲೆ ಹೋಟೆಲ್ ಕೂತ್ಕೊಂಡು ಟೀ ಕುಡಿತಾ ಇದ್ದೆ. ಅಲ್ಲಿಗೆ ಸ್ವಿಗ್ಗಿ ಮತ್ತು ಜೊಮ್ಯಾಟೊ ಹುಡುಗರು ಬಂದರು, ಕೂತ್ಕೊಂಡು ಮಾತಾಡ್ತಿದ್ರು. ಅವ್ನು ಬೆಳಿಗ್ಗೆ 6 ಗಂಟೆಗೆ ಲಾಗಿನ್ ಆಗಿದ್ದಾನೆ, ಸಾಯಂಕಾಲ 6 ಗಂಟೆಗೆ ಅಲ್ಲಿಗೆ ಬಂದಿದ್ದೀನಿ. ಆವಾಗಲೇ 1400 ರೂಪಾಯಿನ ಸಂಪಾದನೆ ಮಾಡಿಬಿಟ್ಟಿದ್ದಾನೆ. ಅವನು ಮಗ ಬೆಳಿಗ್ಗೆಯಿಂದ ಏನೂ ಇಲ್ಲ ಕಣೋ, ಇವತ್ತು 1600 ರೂಪಾಯಿ ಆಗೈತೆ ಅಂತ ಅಂದ. ನನಗೆ ಹಿಂಗೆ ಕೇಳಿಸ್ಬಿಡ್ತು ಹಂಗೆ ರಪ್ಪ ಅಂತ. ಹೌದಾ, 1400 ರೂಪಾಯಿ ಸಂಪಾದನೆ ಮಾಡಿ ಯಾವ ಕೆಲಸನೇ ಇದು ಅಂತ ಕೇಳಿದ್ರೆ, ಅವನು ಜೊಮ್ಯಾಟೊ ಟೀ ಶರ್ಟ್ ಹಾಕಿ ಸ್ವಿಗ್ಗಿ ಟೀ ಶರ್ಟ್ ಹಾಕೊಂಡಿದ್ದ. ಅವನ್ನ ಕಾಫಿ ಕುಡ್ದಾದ್ಮೇಲೆ ನಾನೇ ಮಾತಾಡಿಸ್ದೆ, ಗುರು ಏನು ಗುರು ಇದು ಹೆಂಗೆ ಮಾಡೋದು, ಏನು ಕತೆ ಅಂತ ಕೇಳಿದೆ. ಅಣ್ಣ ಹೆಂಗೇನು ಮಾಡೋಗಿಲ್ಲ ಅಣ್ಣ, ನಿನ್ನ ಹತ್ರ 2 ವೀಲರ್ ಇದೆಯಾ, ಬ್ಯಾಗ್ ಕೊಡ್ತಾರಣ್ಣ, ಬ್ಯಾಗ್ ಕಟ್ಕೊಂಡು ಹೋಗೋದು, ಊಟ ಕೊಡ್ತಾರೆ, ಅದನ್ನು ತಗೋ ಡೆಲಿವರಿ ಮಾಡೋದು, ಹಂಗೆ ಹಿಂಗೆ ಅಂತ ಸ್ವಲ್ಪ ಹೇಳ್ದೆ. ಎಷ್ಟೊತ್ತಿಗೆ ಕೆಲಸ ಮಾಡಬೇಕು ಅಂತ ಕೇಳಿದೆ. ಅವ್ನು ಇದ್ಕಣ್ಣ, ಅವ್ರೇನು ಟೈಮ್ ಕೊಡಲ್ಲ ಅಣ್ಣ, ಗಿಕ್ಸ್ ಇರುತ್ತೆ, ನೀನು ಬುಕ್ ಮಾಡ್ಕೊಂಡು ಯಾವಾಗ ಬೇಕಾದ್ರೂ ಮಾಡ್ಬೋದಣ್ಣ ಅಂತ. ಯಾವಾಗ ಬೇಕಾದ್ರೂ ಮಾಡ್ಬೋದಲ್ಲ ಅನ್ನಲ್ಲ. ಅವಾಗ ನನ್ನ ಮೈಂಡ್ ಓಪನ್ ಆಗ್ಬಿಡ್ತು, ಓ ಕರೆಕ್ಟಾಗಿದೆಯಪ್ಪ ಈ ಜಾಬು ನನಗೆ ಅಂತ ಹೇಳ್ಬಿಟ್ಟು. ಅಲ್ಲಿ ನಾನೇ ಬಾಸ್, ನನಗೆ ಎಷ್ಟು ಬೇಕಷ್ಟು ಇನ್ಕಮ್ ಸಂಪಾದನೆ ಮಾಡ್ಬೋದು. ಸ್ವಿಗ್ಗಿ ಜೊಮ್ಯಾಟೊ ಇವತ್ತು 2,500 ಸಂಪಾದನೆ ಮಾಡ್ತಾರೆ ಪರ್ ಡೇ. ನೋಡಿದೆ ಒಂದು ಸರಿ ಪ್ರೊಫೈಲ್ನ ಇಸ್ಕೊಂಡು, ಹಬ್ಬ ಕರೆಕ್ಟಾಗಿದೆ ನನ್ನ ಟೀಮ್ಗೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡ್ಬಿಟ್ಟು ಅವನ್ನೇ ಸ್ಪಾನ್ಸರ್ ಕೊಟ್ಬಿಟ್ಟು ರಪ್ಪ ಅಂತ ID ಕ್ರಿಯೇಟ್ ಮಾಡಿದೆ. 1 ದಿನ 2 ದಿನ ಆದಮೇಲೆ ಬ್ಯಾಗ್ ಬಂದ್ಬಿಡ್ತು. ಅದೇ ಅಕ್ಷಯ ಪಾತ್ರೆ. ಆವಾಗ 2020-21 ಆ ಟೈಮಲ್ಲಿ ನಾನು ಲಾಗಿನ್ ಆಗಿದ್ದು. ಕೊರೋನಾ ಟೈಮ್. ಸಿಂಪಲ್, ನಾನು ಸಂಪಾದನೆ ಮಾಡ್ಬೇಕಂದ್ರೆ ಎಷ್ಟೋ ಜನ 50 ರೂಪಾಯಿ ಟಿಪ್ಸ್ ಕೊಡೋರು, 100 ಜನ ಟಿಪ್ಸ್ ಕೊಡೋರು, 100 ರೂಪಾಯಿ ಎಲ್ಲ ಕೊಟ್ಟಿದ್ದಾರೆ ನನಗೆ. ಹಂಗಾಗಿ ಅದನ್ನೆಲ್ಲ ಮಾಡ್ತಾ ನನ್ಗೆ ಬರೋ ಇನ್ಕಮಲ್ಲಿ ನಾನು ಗಿಲ್ಲಿ ನಟ ಜೀವನ ಮಾಡ್ತಾ ಇದ್ವಿ. ಇಬ್ರು ನೀವು ದುಡಿದು ಅದ್ರ ಜೊತೆ ಗಿಲ್ಲಿಯವ್ರು ನಿಮ್ಮ ಜೊತೆಗೆ ಇರ್ತೀವಿ. ನನ್ನ ಜೊತೆಲಿ ಇದ್ದಾಗ ನಾನೇ ಸಣ್ಣ ಪುಟ್ಟದು ಚಿಕನೋ ಮಟನೋ ಗಿಟ್ಟನೋ ಅದು ಇದು ತಿನ್ಕತ್ತಿದ್ವಿ. ನನ್ನ ಹತ್ರ ಇನ್ಕಮು ಬರ್ತಿತ್ತು, ನಾನು ಸಂಪಾದನೆ ಮಾಡ್ತಿದ್ದೆ. ಅದ್ರ ಜೊತೆಗೆ ಅವನು ಕೆಲಸ ಮಾಡ್ತಿದ್ದ. ಅವ್ನಿಗೆ ಏನಾರು ಬತ್ತು ಅಂತ ಹೇಳಿದ್ರೆ ಅವನು ಕ್ಲಿಯರ್ ಮಾಡ್ತಿದ್ದ, ಕೊಡಿಸ್ತಿದ್ದ. ಬಟ್ ಶೇರ್ ಮಾಡ್ಕೊತಾ ಇದ್ವಿ. ಅಲ್ಲಿಂದ ಬರಬೇಕಾದಾಗ ಕನಿಷ್ಠ ಪಕ್ಷ ಹೆಂಗೆ ಒಂದ್ಸರಿ ಯೋಗರಾಜ್ ಬಿಟ್ಟು ಸರ್ ಫೋನ್ ಮಾಡಿದ್ರಿ ಅಂದಲ್ಲ. ಒಂದು ಸರಿ ಫೋನ್ ಮಾಡಿದ್ರು, ಆವಾಗ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟ. ಹೋಗೋಣ ಬನ್ನಿ ಸರ್ ಅಂತ ಹೇಳ್ಬಿಟ್ಟು ಕಾಮಿಡಿ ಕಿಲಾಡಿಗಳು ಹೋದ್ವಿ. ಬೈಕಲ್ಲಿ ನನ್ನ ಬೈಕ್ಲೇ ಕರ್ಕೊ ಹೋದೆ ಅವನು. ಹೋಗಿ ಅಭಯನಗರ ಸ್ಟುಡಿಯೋದಲ್ಲಿ ಹೋದ್ವಿ. ಸ್ಟಾರ್ಟಿಂಗ್ ಹೋಗ್ಬೇಕಾದಾಗ ಇಮಿಡಿಯೇಟ್ ಆ ಕಡೆ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಅಭಯನಗರ ಸ್ಟುಡಿಯೋ ಗೊತ್ತಿದ್ರೆ ನಿಮಗೆ, ಅಲ್ಲಿ ಟಿಫನ್ ಕೊಡ್ತಾ ಇರ್ತಾರೆ. ಇಲ್ಲಿ ಏನೋ ಸ್ಮೆಲ್ ಬರ್ತೈತೆ ಗಿಲ್ಲಿ ಅಂದು ನಾನು. ಅದೇ ಬರ್ರಿ ಬೈದ್ಗಿದ್ದು ಬಿಟ್ರು ಬಂದ, ಬರ್ರಿ ಯಾರು ಬೈತೀರಿ ಅಂತ ಹೇಳ್ಬಿಟ್ಟು ಸೀದಾ ಹೋಗಿ ಟಿಫನ್ ಮಾಡ್ಬಿಟ್ಟು ಫಸ್ಟು. ಆಮೇಲೆ ಯಾರೋ ಒಬ್ಬರು ಬಂದಿಟ್ಟು ಯಾರು ಬಂದಿದ್ರಿ ಕಾಮಿಡಿ ಕಿಲಾಡಿ ಹೊಸ ಬಂದಿರೋದು ಕ್ಯಾಂಡಿಡೇಟು ಅಂತ ಹೇಳ್ಬಿಟ್ಟು ಎಲ್ಲ ಕೇಳೋದು. ಇಬ್ಬರು ಕೈ ಆಯ್ತದ್ದು. ಅಪ್ಲಿಕೇಶನ್ ಕೊಟ್ಟರು ನನಗೆ. 2019-2020 8ರಿಂದ 10 ಲಕ್ಷ ಸಾಲ ಇರುತ್ತೆ ನನಗೆ. ಸಾಲ ಇತ್ತು. ಆದರೆ ಒಂದು ಖುಷಿ ವಿಚಾರ, ನಾನು 10 ಲಕ್ಷ ಸಾಲ ತೀರಿಸಿದ್ದು ಅದೇ ಜೊಮ್ಯಾಟೊ ಬ್ಯಾಗಲ್ಲಿ. ಎಷ್ಟೋ ಜನ ಹೇಳ್ತಾರೆ ಜೊಮ್ಯಾಟೊ ಕೆಲಸ ಮಾಡೋರಿಗೆ ಜೊಮ್ಯಾಟೊ ಕೆಲಸ ಮಾಡ್ತಿದ್ಯಾ ಅಂತಾರೆ. ಬಟ್ ನೀವು 10 ಲಕ್ಷ ಸಾಲ ತೀರಿಸಿದೀನಿ ಅಂದ್ರೆ ಏನಕ್ಕೆ ಹೇಳ್ತೀನಿ ಅಂದರೆ, ಸಂಪಾದನೆ ಮಾಡೋನಿಗೆ ಯಾವತ್ತೂ ಸಮಯಕ್ಕೆ ಬೆಲೆ ಕೊಡ್ತಾನೆ. ಅವ್ನು ಸಂಪಾದನೆ ಮಾಡಲ್ವ, ಅವ್ನು ಸೋಮವಾರಿಗೆ ಆರಾಮಾಗಿರ್ಬೇಕು. ನನಗೆ ಅಷ್ಟೊಂದು ಕಮಿಟ್ಮೆಂಟ್ ಇತ್ತು. ಯಾಕಂದ್ರೆ ನನ್ನ ಕನಸಿದೆ. ಆ ಕನಸಿಂದ ನಾನು ಫ್ರೀಯಾದಾಗ ಕೆಲಸ ಮಾಡಬೇಕು. ಡಬ್ಬಿಂಗ್ ಹೋಗ್ತಿದ್ದೆ, ಡಬ್ಬಿಂಗ್ ಮಾಡ್ತಿದ್ದೆ. ಸಣ್ಣ ಪುಟ್ಟದ್ದು ನಾನು ಆಪರೇಷನ್ ಡಿ ಅಂತ ಒಂದು ಸಿನಿಮಾ ಮಾಡಿದೆ, ತೂತ್ಕಾಸ್ ಸಿನಿಮಾ ಮಾಡಿದೆ, ಸುಮಾರು ಸಿನಿಮಾದಲ್ಲಿ ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ. ಹಂಗಾಗಿ ಆಪರೇಷನ್ ಡಿ ಇನ್ನೇನು ಫೆಬ್ರವರಿ ತಿಂಗಳು ರಿಲೀಸ್ ಆಗುತ್ತೆ. ಅವೆಲ್ಲ ನನಗೆ ಬೆನ್ ಸಪೋರ್ಟಾಗಿ ನಿಂತ್ಕೊತ್ತು. ಅಲ್ಲಿ ಕೆಲಸ ಮಾಡ್ತಿದ್ದೆ, ಇಲ್ಲಿ ಕೆಲಸ ನೋಡಿ. ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ನೀವೇನು ಕೆಲಸ ಮಾಡ್ತೀರೋ ಅದು ಗೊತ್ತಾಗಲ್ಲ, ನೀವೇನು ಸಾಧನೆ ಮಾಡ್ತೀರೋ ಅದು ಮಾತ್ರ ಗೊತ್ತಾಗೋದು. ಯಾಕಂತ ಹೇಳಿದ್ರೆ ಚಾರ್ಲಿಸ್ ಚಾಂಪಿಯನ್ ಅವ್ರ ತಂದೆ ಚಪ್ಪಲಿಯಲ್ಲಿ ಇತ್ತಿದ್ರು ಅಂತ ಓದಿದ್ದೀನಿ ನಾನು. ಆ ಅಪ್ಪ ಹೆಂಗೆ ಸಾಧನೆ ಮಾಡಿದ್ರೆ ಬೇಡ. ಧೀರುಭಾಯಿ ನೀವು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತೀರಿ, ಇವತ್ತು ಹೆಂಗಿದ್ದಾರೆ ಅವರು. ಬಿಲ್ ಗೇಟ್ಸ್ ಇವೆಲ್ಲ ಇನ್ಸ್ಪಿರೇಷನ್ ಮೇಡಮ್. ನಮ್ಮದು ಕಷ್ಟ ಅಂತ ಅನ್ಕೊಳ್ಳಿಲ್ಲ. ಆಮೇಲೆ ನನಗೆ ಎಷ್ಟೋ ಜನ ನನ್ನ ಗುರ್ತಿಡಿದ್ಬಿಟ್ಟು ನಾನು ಕೇಳೋರು ಮಾತಾಡ್ತೀನಿ. ನೋ ಪ್ರಾಬ್ಲಮ್, ಸೆಲ್ಫಿ ತಗೋತೀವಿ, ತೊಗೊಳ್ಳಿ ಸರ್. ನೀವು ಜೊಮ್ಯಾಟೊ ಮಾಡ್ತೀನಿ, ಖಂಡಿತ ಮಾಡ್ತಿದ್ದೀನಿ. ನಾನೇನು ಕಳ್ತನ ಮಾಡ್ತಾ ಇಲ್ವಲ್ಲ, ದರೋಡೆ ಮಾಡ್ತಾ ಇಲ್ವಲ್ಲ, ಸಂಪಾದನೆ ಮಾಡ್ತಿದ್ದೀನಿ. ಇವತ್ತು ಎಷ್ಟೋ ಜನ ಡಾಕ್ಟ್ರು ಇಂಜಿನಿಯರ್ಸ್ ಮಾಡೋರು ಹುಡುಗರು ಇದ್ದಾರೆ ಜೊಮ್ಯಾಟೊದಲ್ಲಿ. ಸ್ಯಾಟರ್ಡೆ ಸಂಡೇ ಬಂದರೆ ನಿಮ್ಗೆ MBBS ಸ್ಟೂಡೆಂಟ್ಗಳು ಸಿಗ್ತಾರೆ, ಇಂಜಿನಿಯರ್ ಸ್ಟೂಡೆಂಟ್ಗಳು ಸಿಗ್ತಾರೆ, ಗೌರ್ಮೆಂಟ್ ಜಾಬ್ನವರು ಸಿಗ್ತಾರೆ. ಬನ್ನಿ ಸರ್, ಸಮಯ ವೇಸ್ಟ್ ಆಗುತ್ತೆ ಸರ್, ಮನೇಲಿ ಇದ್ಕೊಂಡು ಇದನ್ನಾರು ಮಾಡೋಣ ಅಂತ ಡೈಲಿ 1 ಸಾವಿರ 1.5 ಸಾವಿರ ದುಡ್ಡು ಹೋಗ್ತಾರೆ. ಅವ್ರು ಅಪ್ರಿಷಿಯಲ್ ಆಗಿರುತ್ತಲ್ಲ ಹಂಗೆ ಅದು ಮಾಡ್ತಿದ್ದು. ಅದಾದಮೇಲೆ ನನ್ನ ಕೈ ಮೇಲೆ ಕರ್ಕೋಗಿ ಇಬ್ರಿಗೆ ಅಪ್ಲಿಕೇಶನ್ ಫಿಲ್ ಮಾಡಬೇಕು ಅಂತ ಕೊಟ್ಟರು. ನಮ್ಮ ಮನೆಗೆ ಫೋನ್ ಆಗ್ತದೆ, ಈ ಥರ ಕಾಮಿಡಿ ಕಿಲಾಡಿಗಳು ಬಂದಿದ್ದೀನಿ, ನಾನು ಗಿಲ್ಲಿ ನಟ ಅಪ್ಲಿಕೇಶನ್ ಮಾಡ್ತೀವಲ್ಲ ಅಂತ. ಗೊತ್ತಾಗೋಯ್ತು ನಮಗೆ 3 ತಿಂಗಳು ಏನು ಬರಲ್ಲ ಅಂತ. 3 ತಿಂಗಳ ಗಂಟ ನನ್ನ ಸಾಲಕ್ಕೆ ಯಾರು ಬಡ್ಡಿ ಕಟ್ತಾರೆ, ಸಾಲ ಹೆಂಗೆ ತೀರಿಸೋದು, ಇದೇ ಯೋಚನೆ ಬಂತು. ಆವಾಗ ನಮ್ಮ ಮನೆಯವ್ರು ಹೇಳಿದ್ರು, ಇಲ್ಲಪ್ಪ ತುಂಬ ಕಷ್ಟ ಆಗುತ್ತೆ, 1 ತಿಂಗಳು ಅಡ್ಜಸ್ಟ್ ಮಾಡ್ಕೋಬೋದು, 3 ತಿಂಗಳು 4 ತಿಂಗಳು ಅಡ್ಜಸ್ಟ್ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಕ್ಯಾಲ್ಕುಲೇಷನ್ ಆಗ್ತದೆ. ಯಾಕಂದ್ರೆ 1 ತಿಂಗಳಿಗೆ ನನ್ನ ಹತ್ರ 35 ಸಾವಿರ ಕಮಿಟ್ಮೆಂಟ್ ಇತ್ತು ನನಗೆ. ಇನ್ಕ್ಲೂಡಿಂಗ್ 4 ತಿಂಗಳಾದ್ರೆ ಎಷ್ಟಾಯಿತು, ಹತ್ತತ್ರ 1,40,000 ರೂಪಾಯಿ ಆಯಿತು. 1,10,000 ರೂಪಾಯಿ ಆಗುತ್ತೆ ಅಂತ ಅಂದ್ಕೊಳ್ಳಿ. ಆ 1,30,000 ರೂಪಾಯಿನ ಹೆಂಗೆ ಸಾಲ ತೀರ್ಸೋದು ನೆಕ್ಸ್ಟ್ ಬಂದು. ಕಾಮಿಡಿ ಕಿಲಾಡಿ ಅಲ್ಲಿ ಕೊಡ್ತಾ ಇರಲಿಲ್ಲ ಗೆದ್ರೆ ವೀಕ್ಲಿ ಅಂತ ಪೇಮೆಂಟ್ ಏನಿರಲಿಲ್ಲ. ನನಗೆ ಗಿಲ್ಲಿ ಕೇಳಿದೆ ಎಷ್ಟು ಕೊಡ್ತಾರಪ್ಪ ಅಂತ. ನಾನು ಗಿಲ್ಲಿ ಏನು ಕೊಡಲ್ಲ ಸರ್ ಗೆದ್ದಾದ್ಮೇಲೆ. ಬಟ್ ಗೆಲ್ತಾನಂತ ಗೊತ್ತಿತ್ತು ನನಗೆ. ಅಪ್ಲಿಕೇಶನ್ ಫಿಲ್ ಮಾಡಿದೆ ಗೆಲ್ಲಿದ್ನ.
ನಾನೇ ಇಸ್ಕೊಂಡು ನಂದತ್ತು ಬ್ಯಾಗ್ ಎತ್ಕೊಂಡು ಬ್ಯಾಗ್ ಒಳಗಡೆ ಅಪ್ಲಿಕೇಶನ್ ಹಾಕೊಂಡ್ರು ಇವತ್ತು ಅಪ್ಲಿಕೇಶನ್ ಅಲ್ಲೇ ಇರಬೇಕು ನನ್ನ ಒಂದು ರೂಮಲ್ಲಿ ಇದೆ ಅನಿಸುತ್ತೆ ಮಡಗಿದ್ದೀನಿ ಅದನ್ನು ಆಯಿತು ಅಂತ ಹೇಳ್ಬಿಟ್ಟು ಸೀದಾ ಅಲ್ಲಿಗೆ ಹೋದ್ವಿ ಹೋದಾದ್ಮೇಲೆ ಕೂತ್ಕೊಂಡು ಮಾತಾಡ್ದೆ ಅಪ್ಲಿಕೇಶನಲ್ಲಿ ಅವನೇ ಓದ್ಕೊಂಡು ಸರ್ ನೀವೇ ಫಿಲ್ ಮಾಡಿಬಿಡಿ ಸರ್ ಅಂದ ಅಪ್ಲಿಕೇಶನ್ ನಾನೇ ಕೂತ್ಕೊಂಡು ಎಲ್ಲ ಫಿಲ್ ಮಾಡಿ ನನ್ನ ಫೋನ್ ನಂಬರ್ನೇ ಕೊಟ್ಟು ನಾನೇ ರೆಫರಲ್ನೂ ಕೊಟ್ಟೆ ಅಲ್ಲಿಗೆ ನಮ್ಮ ಮನೆಯವ್ರದ್ದು ಯಾರ್ದು ಕೊಡೋಕೆ ಹೋಗಬೇಡಿ ನಿಮ್ಮ ಫೋನ್ ಅವ್ರ ನಂಬರ್ ಕೊಡಿ ಅಂತ ಅದ್ರ ಅಪ್ಲಿಕೇಶನ್ ಫಿಲ್ ಮಾಡ್ಕೊಂಡು ಮಾತಾಡಿದೆ ಗಿಲಿ ಅಪ್ಲಿಕೇಶನ್ ನಾನು ಫಿಲ್ ಮಾಡ್ತಿದ್ದೀನಮ್ಮ ನೀನು ಸುಮ್ಮನೆ ರೀ ಅಂತ ಇಲ್ಲ ನೀವು ವಿನ್ ಆಗ್ತೀರಿ ಹೋಗ್ರಿ ಅಂತ ಯಾಕಂದ್ರೆ ಅವ್ನಿಗೆ ಇಲ್ಲಿ ಕೆಪಾಸಿಟಿ ಗೊತ್ತಿತ್ತು ಎಲ್ಲರೂ ಟ್ರಯಲೇ ಕರೀತಾರೆ ಸ್ಟೇಜ್ ಮೇಲೆ ಬನ್ನಿ ಅಂತ ಮೇಡಮ್ ಎಲ್ಲರೂ ಬಂದು ಆ್ಯಕ್ಟಿಂಗ್ ಮಾಡಿದ್ರು ಗಿಲ್ಲಿ ಬಂದ ಮೇಡಮ್ ಸ್ಟೇಜ್ನ ಸೇಕ್ ಮಾಡ್ಬಿಟ್ಟ ಏನು ಹೊಡೆದ್ರು ಚಪ್ಪಾಳೆನಂತ ಶರಣಯ್ಯ ಸರ್ ಅವ್ರು ಕರೆದು ನಿನಗೆ ಆಲ್ರೆಡಿ ಚಾನ್ಸ್ ಕೊಡ್ತೀನಿ ಬಾ ಅಂತ ಕರೆದವರು ಸೆಲ್ಫಿ ತಗೊಂಡ್ರು ಅವ್ನ ಹತ್ರ ಅವಾಗಲೇ ಗೆದ್ಬಿಟ್ಟಿದ್ದಾರೆ ಅವಾಗಲೇ ಗೆದ್ದಾಬಿಟ್ರೆ ಬರಪ್ಪ ನಿನ್ನ ಜೊತೆ ಒಂದು ಸೆಲ್ಫಿ ತಗೋತೀನಿ ಅಂತ ತಗೊಂಡ್ಮೇಲೆ ನನಗೆ ಭಾಳ ಖುಷಿ ಆಗ್ಬಿಡ್ತು ಅದನ್ನೆಲ್ಲ ನೋಡ್ಬಿಟ್ಟು ನೀನು ಮಾಡಿದ್ದಿ ಇವಾಗ ಅಂತೇಳಿ ಆಗ ಕಾಮಿಡಿ ಕಿಲಾಡಿಗೆ ಹೋದ್ವಿ ಅಲ್ಲಿ ಹೋದಾದ್ಮೇಲೆ ಅವನ್ನ ಜೂಗ್ ಹಾಕ್ತಾರಲ್ಲ ಹಂಗೆ ಹಾಕ್ಬಿಟ್ರು 3 months ಅಲ್ಲೇ ಇರಬೇಕಲ್ಲ ಹೊರಗಡೆ ಇಲ್ಲ ಬೆಳಿಗ್ಗೆ ಎದ್ದು ಯೋಗ ಮಾಡಿಸೋರು ಎಕ್ಸಸೈಸ್ ಮಾಡಿಸೋರು ಅವ್ನು ತಲೆ ಕೆಡಿಸ್ಕೊಬಿಡೋನು ಸಾರ್ ಏನು ಸೇರಿದ್ರು ನಾನು ಹೆಂಗೆ ಬೇಕಂಗಿದ್ದೆ ಹಿಂಗೆ ಕರ್ಕೊಂತಾರೆ ಅಂತ ಒಂದು 10 ದಿನ ಆದಮೇಲೆ ಅವ್ನು ಹೊರಗಡೆ ಬಂದೇ ಬಿಡ್ತೀನಿ ನಂಗೆ ಬೇಡ ಅಂತಲೇ ಡಿಸೈಡ್ ಮಾಡಿದ್ವಿ ಮತ್ತೆ ನಾನು ಹೋಗೋದವನ್ನ ಕೂತ್ಕೊಂಡು ಹಂಗೆ ಹಿಂಗೆ ಅಂತ ಮೋಟಿವೇಶನ್ ಮಾಡಿಸಿ ಅದು ಇದು ತಿನ್ಸೋದು ಅದೇನು ಊಟ ಮಾಡ್ಕೊಳ್ಳೋದು ಮತ್ತೆ ಆದಮೇಲೆ ಕಷ್ಟಪಟ್ಟರು ಹಂಗೆ ಕಷ್ಟಪಟ್ಟಿದ್ದಾರೆ ಎಸ್ ಸರ್ ಹೆಂಗೆ ಕಷ್ಟಪಟ್ಟಿದ್ದಾರೆ ರಿಷಬ್ ಶೆಟ್ಟಿ ಸರ್ ಹೆಂಗೆ ಕಷ್ಟಪಟ್ಟಿದ್ದಾರೆ ಈ ಥರದ್ದೆಲ್ಲ ಮಾತಾಡೋದು ಮತ್ತೆ ಅವ್ನು ತಗೋ ಅಲ್ಲೇ ಬಿಡೋದು ಹಂಗೆ ಮಾಡ್ತಾ ಒಂದು 15ರಿಂದ 20 ದಿನ ಆದಮೇಲೆ ಅಡ್ಜಸ್ಟ್ ಆಗ್ಬಿಟ್ಟೆ ಮೇಡಮ್ ಅಲ್ಲಿಗೆ ಅಡ್ಜಸ್ಟ್ ಆದಮೇಲೆ ಕಾಮಿಡಿ ಕಿಲಾಡಿಲಿ ಗೆದ್ದನಲ್ಲ ಅದು ಬೇರೆ ಇತಿಹಾಸ ಬಿಡಿ ಸೊ ಹಂಗಾಗಿ ಗೆದ್ದಾದ್ಮೇಲೆ ಬಂದು ಸೀದಾ ಅಲ್ಲಿಂದ ಬರೋಕ್ಕೆ ಮುಂಚೆ ಸೊ ನಾನು ಗೆದ್ದಿದ್ದೀನಿ ಅದು ಖುಷಿ ಎಂಜಾಯ್ ಮಾಡಿದ್ವಿ ಅದಕ್ಕಿಂತ ಮುಂಚೆ ಎಲ್ಲರೂ ಇತ್ತು ಅಂದರೆ ಯಾವ್ದಾದ್ರು ಅಮೌಂಟ್ ಬಂದರೆ ನನ್ನ ಅಕೌಂಟಿಗೆ ದುಡ್ಡು ಹಾಕ್ಸೋಣ ಅವನು ಅಲ್ಲಿವರೆಗೂ ಅಕೌಂಟ್ ಇರಲಿಲ್ಲ ಸರ್ ನಿಮ್ಮ ಹತ್ರ ಅಕೌಂಟ್ ಮಾಡಿಸ್ಕೊಳ್ಳಿ ಅಂದರೆ ಇಲ್ಲ ಸರ್ ನನ್ನ ಹತ್ರ ಏನು ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಸರಿ ಒಂದು ಕೆಲಸ ಮಾಡಿ ಊರಲ್ಲಿ ಆಧಾರ್ ಕಾರ್ಡ್ ತೋರಿಸ್ರಿ ಇಲ್ಲಿ ಬೆಂಗಳೂರು ಡಾಕ್ಯುಮೆಂಟ್ಸ್ ಕೇಳ್ತಾರಲ್ಲ ಮೇಡಮ್ ನನಗೆ ಚಂದ್ರಲೆ ಹೋಟ್ಲಿ ಅವರು ಅರುಣ್ ಕುಮಾರ್ ಅಂತಿದ್ರು ಮ್ಯಾನೇಜರ್ ನಂಗೆ ಪರಿಚಯ ನನ್ನ ಅಕೌಂಟ್ ಅಲ್ಲೇ ಇತ್ತು ಸರ್ ಈ ಥರ ಒಂದು ಅಕೌಂಟ್ ಬೇಕಲ್ಲ ನಾನು ಬನ್ನಿ ಅಂತಂದರು ಸರಿ ಹೋಗಿ ಕೇಳ್ತೀನಿ ಈ ಥರ ನಾನು ಸ್ನೇಹಿತ ಲಗ್ಗೆರಲ್ಲಿದ್ದೀನಿ ಹಾಗಾದ್ರೆ ಅಲ್ಲೇ ಮಾಡಿಸ್ಬೇಕು ಅಂದರು ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಕೆಲಸ ಮಾಡಿ ಗಿಲ್ಲಿ ನಾನು ಮಾತಾಡ್ತೀನಿ ಬಿಡಿ ಅಂತೇಳಿ ನಾನು ಗಿಲ್ಲಿ ಇಬ್ಬರು ಜೊತೆಲೇ ಇದ್ದೀವಿ ಅಂತೇಳಿ ರೆಂಟಲ್ ಅಗ್ರಿಮೆಂಟ್ಸ್ ಮಾಡಿಸಿ ಕರೆಂಟ್ ಬಿಲ್ ಕೊಟ್ಟು ನಾನು ಇಲ್ಲೊಂದು ಅಕೌಂಟ್ ಮಾಡಿಸ್ದೆ ಅಕೌಂಟ್ ಮಾಡಿಸ್ಬೇಕಾದಾಗ 1,000 ರೂಪಾಯಿ ಡೆಪಾಸಿಟ್ ಮಾಡಿದ್ವಿ ಡೆಪಾಸಿಟ್ ಮಾಡ್ಬೇಕಾದ್ರೂ ಅವ್ನಿಗೆ ಇವತ್ತಿಗೂ ನೆನಪಿದೆಯೋ ಅಕೌಂಟ್ ಮಾಡಿದ್ರೆ ಗಿಲ್ಲಿ 001 ಲಾಸ್ಟ್ ನಂಬರ್ ಅಕೌಂಟ್ ನಂಬರ್ 1 ಅಕೌಂಟ್ ಆಗಲೇ ಗಿಲಿ ಬಮ್ಮ ಇಲ್ಲಿ ಅವ್ನ ಪಾಸ್ಬುಕ್ ನನ್ನ ಕೈಲೇ ಕೊಟ್ಟರು ಅವ್ರು ಗಿಲಿ ಫೋಟೋ ನೋಡಿದ್ದೀನಿ ನಾನು ಪಾಸ್ಬುಕ್ ಅವತ್ತೇ ಫೋಟೋ ಹೊಡೆದೆ ಗಿಲಿ ನಿನ್ನ ಅಕೌಂಟ್ ನಂಬರ್ 001 ಇನ್ಮೇಲೆ ನೀನು ನಂಬರ್ 1 ಗಿರಿ ತಗೋ ನಿನಗೆ ಒಂದು ಕಷ್ಟನೇ ಬರಲ್ಲ ಹೋಗು ಅಂತಂದೆ ಸೀದಾ ಕೊಟ್ಟೆ ಅಲ್ಲಿಂದ ಒಂದು 30,000 ರೂಪಾಯಿ ಯಾವುದೋ ದುಡ್ಡು ಬಂತು ಯಾವಾಗಲೂ ನಾನು ಕರೀತಾ ಇದ್ದೆ ಬಾ ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಸರ್ ನಾನು ಸ್ವಲ್ಪ ಕರ್ಕೋಗ್ಬಿಡಿ ಇಲ್ಲಾಂದ್ರೆ ಬನ್ನಿ ಬೇಜಾರಾಗುತ್ತೆ ಅಂತೇಳಿ ನಾನು ಕರೆಯೋರು ನಾನು ಜೊಮೊಟೊ ಬ್ಯಾಗ್ ಇಟ್ಕೊಂಡು ಜೊಮೊಟೊ ಬ್ಯಾಗ್ನ ಅವ್ನ ಕೈಲಿ ಕೊಟ್ಬಿಟ್ಟು ನಾನು ಸ್ಟುಡಿಯೋಗೆ ಬಿಟ್ಟು ಮತ್ತೆ ಅಲ್ಲಿಂದ ಲಾಗಿನ್ ಆಗಿದ್ದೀನಿ ಜೊಮೊಟೊ ಬ್ಯಾಗ್ನ ಮತ್ತೆ ಅಲ್ಲಿಂದ ಕಟ್ಕೊಂಡು ಅವನ ಹತ್ರ ಬಂದು ಅಲ್ಲಿ ಕಲರ್ಸ್ ಕನ್ನಡ ಅಲ್ಲಿಂದ ಮತ್ತೆ ಜೊಮೊಟೊ ಬ್ಯಾಗ್ನ ಅವ್ನ ಕೈಲಿ ಕೊಟ್ಬಿಟ್ಟು ಮತ್ತೆ ರೂಮಿಗೆ ಕರ್ಕೊಬರೋದು ನಾವು ಕೂತ್ಕೊಂಡು ಚಿಕನ್ ಮಟನ್ ಏನು ಬೇಕಾದ್ರೆ ಮಾಡ್ಕೊ ತಿನ್ನೋದು ಮತ್ತೆ ತಗೋಗಲ್ಲ ಬಿಡೋದು ಅವನ್ನ ಈ ಥರದ ಕೆಲಸ ನಾನು ಇರ್ತೀನಿ ತಲೆಗೆಡ್ಸ್ಕೊಳ್ಕೊಬೇಡಿ ಅಂತ ಆಮೇಲೆ ದುಡ್ಡು ಬಂತು ಒಂದು ಗಾಡಿ ತಗೊಂಡಿದ್ದು ಇಲ್ಲ ಬೈಕು ದುಡ್ಡು ಬಂದು ಒಂದು 15 ದಿನಕ್ಕೆ ಒಂದು ತಿಂಗಳಿಗೆ ಏನೋ ಗಾಡಿ ತಗೊಂಡವನು ಅವನು ಗಾಡಿ ತಗೋಬೇಕಾದ್ರೆ ಫಸ್ಟ್ ಏನು ಕೇಳ್ತಾರೆ ಡೀಟೇಲ್ಸ್ ಡಾಕ್ಯುಮೆಂಟ್ಸ್ ಇದಕ್ಕಿಂತ ಮುಂಚೆ ಒಂದು ಐತೆ ಸಿಬಿಲ್ ಸ್ಕೋರ್ ಹೋದ್ವಿ ಸಿಬಿಲ್ ಸ್ಕೋರ್ ಇಲ್ಲ ಸರ್ ಸಿಬಿಲ್ ಸ್ಕೋರ್ ಇಲ್ಲ ಅಂತ ಯಾಕಂದ್ರೆ ನಾನು ಟಾಟಾ ಕ್ಯಾಪಿಟಲ್ ಬಜಾಜ್ ಫೈನಾನ್ಸಲ್ಲಿ EMI ಕಲೆಕ್ಟ್ ಮಾಡ್ತಾ ಇದ್ದೆ ಹಾಗಾಗಿ ನಿಮಗೆ ನಾಗರಬಾವಿ ಸರೌಂಡಿಂಗು ಆರ್ ನಗರ ಅದು ಬಿಟ್ಟರೆ ನಿಮಗೆ ಮುದ್ದನಪಾಳ್ಯ ಸರ್ಕಲ್ ಈ ಸರೌಂಡಿಂಗಲ್ಲಿ ಎಲ್ಲ ಪರಿಚಯ ನನಗೆ ಶೋರೂಮ್ಗಳೇ ಪರಿಚಯ ಯಾಕಂದರೆ ಡಾಕ್ಯುಮೆಂಟ್ಸ್ ಯಾರು ಲೋನ್ ತಗೋತಾರೋ ನಾನು EMI ಕಲೆಕ್ಟ್ ಮಾಡ್ತಿದ್ದಲ್ಲ ಎಲ್ಲ ಮ್ಯಾನೇಜರ್ಗಳು ಪರಿಚಯ ಸರ್ ನಿಮ್ಗೆ ಒಂದು ಗಾಡಿ ಬೇಕು ಅಂದ್ರೆ ಯಾರಿಗೆ ಅಂತ ಹೇಳಿದ್ರು ಇಮಿಡಿಯೇಟ್ ನನ್ನ ಸ್ನೇಹಿತ ಸರ್ ಅಂತ ಹೇಳಿ ಎಲ್ಲ ಸಿಬಿಲ್ ಸ್ಕೋರ್ ಚೆಕ್ ಮಾಡಿದ್ರು ಇಲ್ಲ ಸರ್ ಇನ್ನೂ ಅಕೌಂಟ್ ಹೀಗೆ ರೀಸೆಂಟಾಗಿ ಮಾಡಿಸಿದ್ರಿ ಹಿಂಗೆ ಆಮೇಲೆ ಗೊತ್ತಲ್ಲ ನಮ್ಮ ಮ್ಯಾನೇಜರ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದ್ರು ಹಂಗಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ಟು ಕೊಡಿ ಸರ್ ಅಂತ ಹೇಳ್ಬಿಟ್ಟು ಡೀಲ್ ಮಾಡಿಬಿಟ್ಟು ಗಾಡಿ ಕೊಡಿಸ್ದೆ 220cc ಪಲ್ಸರ್ ಬೈಕ್ ತೊಗೊಂಡ ಅಲ್ಲಿಂದ ಬೈಕ್ ತಗೊಂಡಾದ್ಮೇಲೆ ಹೋಗಿ ಯಾರೋ ಬಂದರು ಇಮಿಡಿಯೇಟು 30,000 ಕಟ್ಟಿದ್ರು ಡೌನ್ ಪೇಮೆಂಟ್ ಗಾಡಿ ತಗೋಬೇಕಾದ್ರು ಒಂದು ಮಾತು ಹೇಳಿದ್ರು ಗಿಲಿ ಕಾಮಿಡಿ ಕಿಲಾಡಿಗಳು ಗೆದ್ದಿದ್ರಿ ಈ ಗಾಡಿ ಬಂದಿದೆ ಇನ್ನೆರಡು ವರ್ಷದಲ್ಲಿ ನಿಮ್ಮ ಹತ್ರ ಕಾರ್ ಇರುತ್ತೆ ಅಂತ ದೊಡ್ಡ ಕಾರ್ ತಗೊಂಡು ಅದೇ 24 ಲಕ್ಷ ರೂಪಾಯಿ ಕಾರು MG ಕಾರು ಆಗಲೇ ಕಾರ್ ತಗೊಂಡ್ರು ಅವಾಗಲೇ ತಗೊಂಡು ಅಲ್ಲಿಂದ ಜೀವನ ಚೇಂಜ್ ಆಯಿತು ಅಲ್ಲಿಂದ ಬೇರೆ ಅದನ್ನೆಲ್ಲ ನೀವೇ ನೋಡಿದ್ರಿ ಮೀಡಿಯಾದವರು ನೋಡಿದ್ರಲ್ಲ ಹಂಗೆ ಸರ್ ಸದ್ಯಕ್ಕೆ ಗಿಲ್ಲಿ ನಟ ಅವರು ಒಳಗಡೆ ಇರೋದ್ರ ಬಗ್ಗೆ ಹೊರಗಡೆ ಒಂದಷ್ಟು ಮಾತುಗಳು ಬರ್ತಿದಾವೆ ಅದಕ್ಕೂ ಮುಂಚೆವಾಗಿ ಈಗ ಮೊನ್ನೆ ಅಷ್ಟೇ ರೀಸೆಂಟ್ ಆಗಿ ನ್ಯೂ ಇಯರ್ಗೆ ಗಿಲ್ಲಿ ಅವರದ್ದೊಂದು ಸಾಂಗ್ ಗೆದ್ದು ಬಾ ಗಿಲ್ಲಿ ಅಂತ ಸಾಂಗ್ ಅನ್ನ ರಿಲೀಸ್ ಮಾಡ್ತೀರಾ ಅದು ಹೆಂಗ್ ಹುಡ್ಕೋತು ಯಾಕಂದ್ರೆ ತುಂಬಾ ಜನರ ಮನ್ನಣೆಯನ್ನ ಪಡಿತು ಆ ಸಾಂಗು ಸೊ ಅದ್ರ ಬಳಿಕ ಈಗ ಮತ್ತೇನಾದ್ರು ಸಾಂಗ್ಸ್ ಗಿಲ್ಲಿಯವರ ಮೇಲೆ ಈಗ ಇನ್ನೇನು ಮಾಡ್ತೀನಿ ಅಂದರೆ ಈಗ ಗಿಲ್ಲಿಯವ್ರು ಸಾಂಗ್ ಮಾಡಬೇಕಾಗಿದ್ದ ಉದ್ದೇಶನೇ ಬೇರೆ ನಾನು ಸುಮಾರಾಗಿ ಆ ಸಾಂಗ್ ಬರಿಬೇಕಾದಾಗ ನನಗೆ ಆ ತಾಟ್ ಇರಲಿಲ್ಲ ಮೇಡಮ್ ಸಾಂಗ್ ಬರಿಬೇಕಂತ
ಪ್ರವೀಣ್ ಶಾಂತವೀರ್ ಅಂತ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮನೆಗೆ ಬಂದರು. ಅಷ್ಟರಲ್ಲಿ ಯಾರೊಬ್ಬರು ಗಿಲ್ಲಿ ಸ್ನೇಹಿತರು ಒಬ್ರು ಇದ್ದಾರೆ, ಅವ್ನು ಕಾರ್ ಡ್ರೈವಿಂಗ್ ಮಾಡೋರು ದಿನೇಶ್ ಅಂತ. ಅವ್ರ ಊರಲ್ಲಿ ಒಬ್ಬರು ಫೋನ್ ಮಾಡೋದು, ಅಣ್ಣ ಗಿಲ್ಲಿ ಬ್ಯಾನರ್ ಮಾಡಿಸಿ ನಮ್ಮ ಊರಲ್ಲೆಲ್ಲ ಕಟ್ತಾ ಇದ್ದೀನಿ ಅಣ್ಣ, ನೀವು ಒಂದು ಟೈಟಲ್ ಹೇಳಿ ಅಂದ. ನಾನು ಕೇಳ್ಬಿಟ್ಟು ಯಾವ ನೀವು ಸಿನಿಮಾಗೆ ಒಂದು ಟೈಟಲ್ ಕೇಳೋದು ಕೇಳಿದ್ದೀನಿ, ನೀವು ಬ್ಯಾನರ್ಗೆ ಒಂದು ಟೈಟಲ್ ಕೇಳ್ತವನಲ್ಲ ಅಂತ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಯಾವುದೋ ಟೆನ್ಷನ್ ಒಂದು ಕೆಲಸ ಮಾಡೋರು, ಗೆದ್ದು ಬಾ ಗಿಲ್ಲಿ ಅಂತ ಹಾಕ್ಬಿಟ್ರು ಅಂತಂದೆ. ಬ್ಯಾನರ್ ಹಾಕಿ ಪ್ರಿಂಟ್ ಮಾಡಿ ನನಗೂ ಕಳಿಸಿಬಿಟ್ರು, ನೋಡೋಣ ಚೆನ್ನಾಗಿದೆ ಅಂತ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಷ್ಟೊತ್ತು ನಮ್ಮ ಪ್ರವೀಣ್ ಸರ್ ಬಂದ್ರಲ್ಲ ಮ್ಯೂಸಿಕ್ ಡೈರೆಕ್ಟ್ರು, ನೋಡಿರಿ ನಮ್ಮ ಹುಡುಗರೆಲ್ಲ ಗಿಲ್ಲಿ ಬ್ಯಾನರ್ ಮಾಡಿಸಿದ್ದಾರೆ ಹಂಗೆ ಹಿಂಗೆ ಅಂತೇಳಿ ತೋರಿಸ್ದೆ. ಪ್ರವೀಣ್ ಸರ್ ಇದ್ದರು, ಸರ್ ಗೆದ್ದು ಬಾ ಗಿಲ್ಲಿ ತುಂಬ ಚೆನ್ನಾಗಿದೆ ಸರ್ ಈ ಟೈಟಲ್, ಇದ್ರ ಮೇಲೆ ಒಂದು ಸಾಂಗ್ ಬರೆದ್ಬಿಡಿ ಸರ್ ಅಂದರು. ಈ ನಮ್ಮ ಕೈಲಿ ಎಲ್ಲಾಗಿರುತ್ತೆ ಸಾಂಗ್ ಬರೋಕ್ಕೆ ಹಂಗೆ ಹಿಂಗೆ ಅಂತ ನಾನು ಮಾಡಿದ್ರೆ, ಇದು ನೀವು ಡೈರೆಕ್ಟ್ರು ಆಕ್ಟ್ರು ರೈಟ್ರು ನಿಮ್ಮ ಕೈಲಿ ಆಗುತ್ತೆ ಬರೆದ್ಬಿಡಿ ಸರ್ ಅಂದರು. ಹೋದ್ರು ಊಟ ಮಾಡ್ಕೊಂಡು, ಅವ್ರು ಹೋಗಿ ಊಟ ಮಾಡ್ಕೊಂಬಂದು 11 ಗಂಟೆ 11:30 ಒಳಗೆ ಸುಮ್ಮನೆ ಯೋಚನೆ ಮಾಡಿ ನಾನೇ ಒಂದು ಟ್ಯೂನ್ ಹಾಕೊಂಡು, ಗೆದ್ದು ಬಾ ಗಿಲ್ಲಿ ನೀ ಗೆದ್ದು ಬಾ ಗಿಲ್ಲಿ, ಗೆದ್ದು ಬಾ ಗಿಲ್ಲಿ ನೀ ಎದ್ದು ಬಾ ಗಿಲ್ಲಿ, ಗೆಲ್ಲಬೇಕಿಲ್ಲಿ ಗೆದ್ದು ನೀ ನಿಲ್ಲಬೇಕಿಲ್ಲಿ ಅಂತ ಬರೆದೆ. ಪಲ್ಲವಿ ಸಿಕ್ತು, ಚರಣ ಆಮೇಲೆ ಗೊತ್ತಿತ್ತಲ್ಲ ಅವನ ಜೊತೆಲಿ ಜರ್ನಿ ಮಾಡಿದೆ. ಮಳವಳ್ಳಿ ಮುತ್ತು ನೀನು ಕನ್ನಡಿಗರ ಸೊತ್ತು ನೀನು, ನಿನಗಿರೋ ಗೊತ್ತು ಇಡೀ ಮಂಡ್ಯಗೆ ಗೊತ್ತು, ದಡದಪುರದ ಗಂಡು ನೀನು ದಂಡೆತ್ತಿ ಬಂದೆ ನೀನು, ಮಾತಿನ ಮಲ್ಲ ನೀನು ನಕ್ಕರೆ ಸಕ್ಕರೆ ಬೆಲ್ಲ ಅಂತೇಳಿ 2ನೇ ಪದಕ್ಕೆ ಹಿಂಗೆ ಬಾರದೆ. ತುಂಬಾ ವೈರಲ್. ಹಾಂ ಸಾಕಾಗಿದೆ, ಇವಾಗ ಎಲ್ಲ ಕಡೆ ವೈರಲ್ ಆಗ್ತಿದೆ. ಬಟ್ ಅದು ನನ್ನ ಸ್ನೇಹಿತಗೆ ಅಥವಾ ನಮ್ಮ ಇಬ್ಬರು ಸ್ನೇಹಿಗೆ ಕೊಡೋ ಗಿಫ್ಟು. ಯಾಕಂದ್ರೆ ಅವನು 3 ತಿಂಗಳಿಗೆ ನಾನು ಮಿಸ್ ಮಾಡ್ಕೊಬಿಟ್ಟಿದ್ದೀನಿ. ಬಹುಶಃ ನನ್ನ ಮದುವೆ ಆಗಿರೋ ಎಡ್ತಿ ಏನಾದ್ರು ಇಲ್ಲ ಅಂತ ಹೇಳಿದ್ರೆ ಅಷ್ಟೊಂದು ಫೀಲ್ ಆಗ್ತಾನಿಲ್ಲ ಅಂತ ಅನ್ಸುತ್ತೆ ನನಗೆ. ಈಗ ಅವ್ನು ಮಿಸ್ ಆದಮೇಲೆ ಕನಿಷ್ಠ ಹೋಗ್ಸ ಅಷ್ಟು ಫೀಲು. ಅವ್ನು ಬಂದಾದ್ಮೇಲೆ ಹ್ಯಾಪಿ ನ್ಯೂರ್ಗೆ ಏನು ಕೊಡಬೇಕು ಅಂತ ಹೇಳ್ಬಿಟ್ಟು ಸಾಂಗ್ ಎಲ್ಲ ಬರೆದ್ವಿ. ಬಜೆಟ್ ಬೇಕಲ್ಲ, ಒಬ್ರು ಕರೆದು ಸಿಂಗರ್ ಆಡಿಸ್ಬೇಕು ಅಥವಾ ಮ್ಯೂಸಿಕ್ ಮಾಡಿಸ್ಬೇಕಂದ್ರೆ ಬಜೆಟ್ ಬೇಕು. ಎಲ್ಲರ ಹತ್ರ ಒಂದು 4-5 ಜನದ ಹತ್ರ ಓದೇ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ, ಸಾಂಗ್ ಎಲ್ಲ ಕೇಳೋರು. ಯಾಕಂದರೆ ನೀವು ಯಾವುದೇ ಪದಗಳು ಬರೆದಿದ್ರು ಅವ್ರು ಸಾಂಗ್ ಆಗೋವರೆಗೆ ಅದ್ರ ಕಿಕ್ ಗೊತ್ತಾಗಲ್ಲ. ಅದಾದಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಕೂತ್ಕೊಂಡು ಸಿಂಪಲಾಗಿ ಒಂದು ಲಿರಿಕಲ್ ವೀಡಿಯೋ ಬಿಡೋಣ ಸರ್ ಅಂತೇಳಿ ಬಿಟ್ವಿ. ಈಗ ಅದು ಸಾಂಗ್ ಹಿಟ್ಟಾದ್ಮೇಲೆ ಈಗ ಯಾರೋ ಪುಣ್ಯಾತ್ಮರು ಬಂದಿದ್ದಾರೆ, ಹೀಗಾಗಿ ಅವ್ನಿಗೊಂದು ವೀಡಿಯೋ ಸಾಂಗ್ ಮಾಡಬೇಕು ಅಂತ. ಆ ವೀಡಿಯೋ ಸಾಂಗ್ ಅವ್ನ ಲೈಫ್ ಲಾಂಗ್ ಡೆಡಿಕೇಶನ್ ಅದು ಅಲ್ಲಿ ಅವ್ನ ಲೈಫ್ ಲಾಂಗ್ ಇರೋಗಂಟ ನೀವು ಯಾವ ಸ್ಟೇಜ್ ಮೇಲೆ ಗಿಲ್ಲಿ ಹತ್ತಾನ ಅಲ್ಲೆಲ್ಲ ಗೆದ್ದು ಬಾ ಗಿಲ್ಲಿ ಅಂತ ಬರುತ್ತೆ. ಹಂಗಾಗಿ ಆ ಗಿಲ್ಲಿಗೆ ನಾನು ಕೊಡ್ತಾ ಇರೋಂಥದ್ದು ಲೈಫ್ ಲಾಂಗ್ ನನ್ನ ಗೆಳೆಯನಿಗೆ ಅದು ಗಿಫ್ಟ್. ಅದ್ರಲ್ಲಿ ಬರೀತಿರೋ ಒಂದೊಂದು ಪದನೂ ಹಂಗೆ ಇದೆ, ಕೇಳಿ. ಈಗ ನೆಕ್ಸ್ಟ್ ಇನ್ನೊಂದು ಸಾಂಗ್ ಏನಾದ್ರು ಪ್ಲಾನಿಂಗ್ ಮಾಡ್ತಿದ್ದೀರಾ? ಯಾಕಂದ್ರೆ ಫೈನಲ್ ಹತ್ರ ಬರ್ತಾ ಇದೆ. ಅವೆಲ್ಲ ಕೇಳಿ ಬಿಟ್ಕೊಡಲ್ಲ ನಾನು, ನೋಡೋಣ. ಯಾಕಂದ್ರೆ ಈಗ ನಾನು ಗೆದ್ದು ಬಾ ಗಿಲ್ಲಿ ಅಂತ ಬರೆದಿರೋದು ಅವ್ನು ಗೆಲ್ತಾನೆ ಗೆಲ್ಲೋಲ್ಲ ಅದು ಸೆಕೆಂಡ್ರಿ. ಬಟ್ ನಾನು 100% ಗೆಲ್ತಾನನ್ನ ತಾಟಿದೆ, ಅದು ಕರ್ನಾಟಕ ಜನಕ್ಕೂ ಗೊತ್ತು. ಬಟ್ ಗೆದ್ದು ಬಾ ಗಿಲ್ಲಿ ಅಂತ ಬರೆದಿರೋದು ಅಷ್ಟೇ. ಇವಾಗ ಸುಮ್ಮನೆ ಲಿರಿಕಲ್ ವಿಡಿಯೋ ಬಿಟ್ಟಿದ್ದೀನಿ, ಅತಿ ಶೀಘ್ರದಲ್ಲಿ ವಿಡಿಯೋ ಸಾಂಗ್ ಬಿಡ್ತೀನಿ ಅದನ್ನು. ಈಗ ಗಿಲ್ಲಿಯವರು ಒಳಗಡೆ ಇದ್ದಾರೆ, ಸದ್ಯಕ್ಕೆ ನಾವು ಹೊರಗಡೆ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಸೊ ಗಿಲ್ಲಿಯವ್ರನ್ನ ಇಡೀ ಕರ್ನಾಟಕದ ಜನರು ನಂಬರ್ 1 ಆಗಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಈ ಅವ್ರನ್ನ ನೋಡಿದ್ರೆ ಕ್ರೇಜ್ ಇದೆಯಲ್ಲ, ಜನರ ಕ್ರೇಜ್ ನೋಡಿದಾಗ ನಿಮ್ಮ ಜೊತೆಗಿರುವಂತಹ ವ್ಯಕ್ತಿ ಬಗ್ಗೆ ಇಷ್ಟೊಂದು ಕ್ರೇಜ್ ಬರುತ್ತೆ ಅನ್ನುವಂಥದ್ದು ಅಫ್ಕೋರ್ಸ್ ಮುಂಚೆ ಯಾರಿಗೂ ಗೊತ್ತಿರಲ್ಲ. ಬಟ್ ಸದ್ಯಕ್ಕೆ ಈ ಎಲ್ಲವನ್ನ ನೋಡಿದಾಗ ತಮ್ಗೆ ಏನು ಅನ್ಸುತ್ತೆ? ನನಗೆ ಅವನ ಬಗ್ಗೆ ಮತ್ತು ಅವನ ಕೆಪಾಸಿಟಿ ಬಗ್ಗೆ ಮೊದಲೇ ಗೊತ್ತಿತ್ತು. ನಾನು ಸುಮಾರು ಜನ ಮಾಧ್ಯಮದವ್ರು ಕೇಳ್ತಾರೆ, ಸರ್ ನೀವು ಗಿಲ್ಲಿ ನಟನ ಸ್ನೇಹ ಎಂಥದ್ದು ಸರ್, ಅವ್ನು ಕಷ್ಟಪಟ್ಟಿದ್ದಾನೆ, ಅವ್ನು ಬಡವನ ಅಂತ. ಕೆಲವು ವೀಡಿಯೋಗಳನ್ನ ನಾನು ಇಟ್ಟಿದ್ದೀನಿ, ಬಟ್ ಇವಾಗ ಅದನ್ನು ತೋರಿಸ್ಬಾರ್ದು. ಬಟ್ ಈ ವಿಡಿಯೋಗಳು ಗಿಲ್ಲಿ ನಟನಿಗೂ ಗೊತ್ತಿಲ್ಲ, ಇದು ಸತ್ಯ. ಗಿಲ್ಲಿ ನಟನಿಗೂ ಗೊತ್ತಿಲ್ಲ ಅದು. ಆ ಥರದ ವೀಡಿಯೋ ತೋರಿಸಿದ್ರೆ ಅವ್ನು ಗೆದ್ದು ಬಂದಾಗ ತೋರಿಸ್ತೀನಿ ಗಿಲ್ಲಿ ನಟ ಹೆಂಗಿದ್ದ ಈಗ ಹೆಂಗಿದ್ದಾನೆ, ದಯವಿಟ್ಟು ನೋಡ್ಕೊಳ್ರಪ್ಪ ಅಂತ. ಸರ್ ಈಗ ಗಿಲ್ಲಿಯವರು ಒಳಗಡೆ ಪಂಚ್ ಡೈಲಾಗ್ ಹೊಡಿತಾರೆ, ಅವೆಲ್ಲ ಆಲ್ಮೋಸ್ಟ್ ಎಲ್ಲ ಹಿಟ್ ಆಗ್ತಿದೆ ಹೊರಗಡೆ. ಸೊ ಅವ್ರು ಮುಂಚೆನೇ ಹಿಂಗೆ ಮಾತಾಡ್ತಾ ನಿಮ್ಮ ಜೊತೆ ಮಾತಾಡುವಾಗ್ಲೂ ಅದೇ ತರ ಮಾತಾಡ್ತಾ ಇದ್ರ ಹೆಂಗೆ? ನಮ್ಮ ಕೆಲಸನೇ ಹೆಂಗೆ, ಅವನು ಅನ್ಕೊಂಡ್ರು ಕೊಟ್ರೆ ನಾನು ಅನ್ಕೊಂಡ್ರು ಕೊಡ್ಬೇಕು ಅವನಿಗೆ. ಹಿಂಗೆ ತಾಟ್ಗಳು ಹುಟ್ಟಿದ್ದು ನಮಗೆ ಇಬ್ಬರ ಮಧ್ಯೆ. ಅವನೇನಾದ್ರು ಹೇಳಿದ್ರೆ ಇಮಿಡಿಯೇಟ್ ನಾನು ಹೇಳ್ತೀನಿ. ಆಮೇಲೆ ನಾನು ಬರೀ ಪಂಚಿಂಗ್ ಡೈಲಾಗ್ ಸಿಕ್ಕಾಪಟ್ಟೆ ಇಷ್ಟ ಗಿಲ್ಲಿಗೆ. ಸರ್ ನೀವು ಪಂಚಿಂಗ್ ಡೈಲಾಗ್ ಬರೀ ಕೊಡಿ ಅಂತ ಸುಮಾರೆಲ್ಲ ಹಿಟ್ಟಾಗಿದೆ. ಅದು ಲೌಡಕ್ಕೆ ಬಾಲ್ ಡೈಲಾಗ್ ಬರೆದ್ವಿ ಪಿ ಹೋಟೆಲ್, ಅದು ಸೂಪರ್ ಹಿಟ್ಟು. ಇನ್ನು ಅದಾದಮೇಲೆ ನೆಕ್ಸ್ಟು ಕಾಮಿಡಿ ಕಿಲ್ಲಡಿಗೆ ಒಂದ್ಸರಿ ಹಿಂಗಿದೆ ಸರ್ ಪಂಚಿಂಗ್ ಡೈಲಾಗ್ ಬೇಕು ಸರ್ ನನಗೆ ಸ್ಟೇಜ್ ಮೇಲೆ ಹೋಗಿ ಹೇಳೋಕ್ಕೆ ಅಂತ ಕೇಳ್ದೆ. ಒಂದೇ ಒಂದು ಡೈಲಾಗ್ ಬರೀತೀನಿ ಗಿಲ್ಲಿ, ಇದು ಮನೆ ಹೋಗಿಲ್ಲ ಅಂದು. ಅಮೂಲ್ಯ ರತ್ನಾಗ ಬರೆದಿದ್ದೆ ನಾನು ಅದನ್ನು ನನ್ನ ಶಾರ್ಟ್ ಮೂವೀಸ್ಲಿ. ಜಾತಿ ಪ್ರೀಸೋನ್ ರಾಜಕಾರಣಿ ಆಗ್ತಾನೆ, ಜನರನ್ನ ಪ್ರೀಸೋನ್ ರಾಜ್ಕುಮಾರ್ ಆಯ್ತಾನೆ ಅಂತ. ಆ ಸ್ಟೇಜ್ಲಿ ಹೋಗಿ ಹೇಳ್ದೆ ಮೇಡಮ್, ಅದು ಎಷ್ಟು ಲಕ್ಷ ಜನ ರೀಲ್ಸ್ ಮಾಡಿದಾರೋ ಗೊತ್ತಿಲ್ಲ. ಅದನ್ನು ಮನೆಗೆ ರೀಚ್ ಆಗ್ಬಿಟ್ಟು ನಾನು ಎಲ್ಲಿ ತಳಿದ್ರು ಅದೇ. ಅವಾಗ ಬಂದು ತಬ್ಕೊಂಡ, ಏನು ಸರ್ ನಿಮ್ಮ ಡೈಲಾಗ್ ಬರೆದಿರೋದು ಈ ಥರ ಇದೆ, ಸಖತ್ತಾಗಿದೆ ಸರ್ ಅಂತ. ಆದರೆ ನನಗೆ ಆ ಡೈಲಾಗ್ ಬರೆದಿರೋಂಥ ಸ್ಟೇಜ್ ಮೇಲೆ ಹೇಳಿಲ್ವಲ್ಲ ನಿಮ್ಗೆ ಇಲ್ಲಿ ಅಂತಂದೆ. ಮರ್ತೋಗ್ಬಿಟ್ಟೆ ಸರ್ ಅಂದ. ಇರಲಿ ಬಿಡಪ್ಪ ಆಯ್ತು ಅಂತ ಹೇಳ್ಬಿಟ್ಟು ಬಿಟ್ಟೆ. ಅದಾದಮೇಲೆ ಇನ್ನೂ ಅಂದರೆ ಅದನ್ನು ಬೇರೆಯವ್ರಿಗೆ ಅವನು ಅಮೂಲ್ಯ ರತ್ನನ ಕಾಮಿಡಿ ಕಿಲ್ಲಡಿಗೆ ಹೋಗೋಕೆ ಮುಂಚೆ ಅಮೂಲ್ಯ ರತ್ನನ ನಾನು ಗಿಲ್ಲಿಗೆ ಬರೆದಿದ್ದು. ಗಿಲ್ಲಿ ನೀನು ಸಿಂಗಲ್ ಟೇಕ್ ಮಾಡ್ತೀಯ, ಸಿನಿಮ್ಯಾಟಿಕ್ ಮಾಡ್ತಾ ಇಲ್ಲ, ನಾನು ಸಿನಿಮ್ಯಾಟಿಕಲ್ಲಿ ನೀನು ಬೇರೆ ರೀತಿ ತೋರಿಸ್ಬೇಕಮ್ಮ ಬಾ ಅಂತೇಳಿ ಬರೆದೆ. ಸ್ಕ್ರಿಪ್ಟೆಲ್ಲ ಓದ್ಕೊಬಿಟ್ಟು ಅವನು ಏನೇನು ಡೈಲಾಗ್ ಇದೆ ಎಲ್ಲ ಗೊತ್ತಾಗ್ಬಿಡ್ತಲ್ಲ. ಆ ಸ್ಕ್ರಿಪ್ಟೆಲ್ಲ ಓದ್ಕೊಂಡು ಅದು ಸುಮಾರು ಡೈಲಾಗ್ನು ಅದನ್ನ ಯೂಸ್ ಮಾಡಿದ್ದಾನೆ. ಇಂಥ ನೇಚರ್ ಹಾಳು ಮಾಡೋರು ನಮ್ಮ ಫ್ಯೂಚರ್ ಹೆಂಗಿರುತ್ತೆ ಗೊತ್ತೋಗರು, ಆ ಡೈಲಾಗೆಲ್ಲ ಆಯ್ತಾ ಹೆಂಗಿರುತ್ತೆ ಅಂತ ಕೇಳ್ತಾರೆ ಅವರು. ಇಂಥ ನೇಚರ್ ಹಾಳು ಮಾಡೋ ಫ್ಯೂಚರು ಭಯಂಕರವಾಗಿರುತ್ತೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಗೊತ್ತಾ ನಿನ್ಗೆ ಹೇಳ, ಇತ್ತೀಚೆಗೆ ನೋಡಿಲ್ಲ ಬೆಂಗಳೂರು ಸಮುದ್ರ ಆಗಿದ್ನ ಅಂತ. ಅವಾಗೆಲ್ಲ ಮಳೆ ಬಂದ್ಬಿಟ್ಟು ಎಲ್ಲ ಒತ್ಕೊಬಿಟ್ಟಿದ್ದು. ಅವೆಲ್ಲ ಡೈಲಾಗೆಲ್ಲ ಇನ್ಕ್ಲೂಡಿಂಗ್ ಮಾಡಿ ಬರ್ದಿದ್ದೆ. ಹಂಗಾಗಿ ಅದನ್ನೆಲ್ಲ ಯೂಸ್ ಮಾಡೋದ್ರ ಜೊತೆಗೆ ನನ್ನ ಸ್ನೇಹಿತ ಯೂಸ್ ಮಾಡಿ ಬೆಳೆದ್ನ ಸಾಕು. ಸ್ನೇಹಿತರ ಮಧ್ಯೆ. ಸರ್ ಈಗ ಗಿಲ್ಲಿ ನಟ ಅವರು
ಅವ್ರ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇರುವಂಥದ್ದು ಇಡೀ ಕರ್ನಾಟಕ ಜನರಿಗೆ ಅಂದ್ರೆ ಗಿಲ್ಲಿ ನಟಾಗೆ ಲವರ್ಸ್ ಇದ್ದಾರಾ, ಹುಡುಗಿ ಇದ್ದಾಳ ಅನ್ನುವಂಥದ್ದು. ಯಾಕಂದ್ರೆ ನೀವು ಅವ್ರ ಜೊತೆಗೆ ಇರ್ದಿರಾ, ನಿಮ್ಗೆ ಗೊತ್ತಿರುತ್ತೆ ಹೆಂಗೆ ಹುಡುಗಿರ ವಿಚಾರದಲ್ಲಿ ಅಂತಂದ್ರೆ ತುಂಬಾ ಫ್ರೆಂಡ್ಲಿ ಆಗಿರೋದ. ಈಗ ಹಿಂದೆ ರಿಯಾಲಿಟಿ ಶೋ ಅಲ್ಲಿ ಐಶು ಅವ್ರ ಜೊತೆಗಾಗಿರ್ಬೋದು, ನೆಕ್ಸ್ಟ್ ಗಗನ ಅವ್ರ ಜೊತೆಗೆ, ಈಗ ಕಾವ್ಯ ಅವ್ರನ್ನ ಸಹ ಯೂಸ್ ಮಾಡ್ಕೋತಿದ್ದಾರೆ ಅನ್ನುವಂಥದ್ದು ಒಂದಷ್ಟು ಮಾತುಗಳೆಲ್ಲ ಹೊರಗಡೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಾ ಇದೀವಿ. ಈಗ ಗಿಲ್ಲಿ ನಟ ಒಬ್ಬ ಹೀರೋ ಅಂತ ಅನ್ಕೊಳ್ಳಿ, ಎಷ್ಟು ಜನ ಒಬ್ಳೆ ಜೊತೆಗೆ ಹೀರೋ ಮಾಡ್ಬೇಕಾಗತ್ತಾ? ಸುಮಾರು ಜನ ಹೀರೋಗಳ ಜೊತೆ, ನಮ್ಮ ಸುದೀಪ್ ಸರ್ ಒಬ್ಬರ ಜೊತೆನೇ ಆ್ಯಕ್ಟಿಂಗ್ ಮಾಡಿದಾರ, ದರ್ಶನ್ ಸರ್ ಒಬ್ಬರ ಜೊತೆನೇ ಆ್ಯಕ್ಟಿಂಗ್ ಮಾಡಿದಾರೆ, ಸುಮಾರು ಜನ. ಅವ್ನು ಪ್ರೋಗ್ರಾಮ್ಗೆ ಹೋಗಿದ್ದ, ಫಸ್ಟ್ ಕಾಮಿಡಿ ಕಿಲ್ಲಡಿಗಳು ಯಾರೋ ಬೇಕಾಗಿತ್ತು, ಅಲ್ಲೊಬ್ಬರು ನ್ಯೂಸ್ ಮಾಡ್ದ. ಇವಾಗ ಅವ್ರು ಜರ್ನಿಲಿ ಇದ್ದಾರಾ? ಅದಾದ್ಮೇಲೆ ಭರ್ಜರಿ ಬ್ಯಾಚುಲರ್ಸ್ ಬಂದರು, ಅಲ್ಲಿ ಐಶು ಮೇಡಮ್ ಬಂದರು, ಜರ್ನಿಲಿ ಇದ್ದಾರಾ? DKDಲಿ ಬಂದರು, ಗಗನ ಮೇಡಮ್ ಇದ್ರು, ಜರ್ನಿಲಿ ಇದ್ದಾರಾ? ಬಿಗ್ ಬಾಸ್ ಇದ್ದಾರೆ, ಕಾವ್ಯ ಮೇಡಮ್ ಇದ್ದಾರೆ, ಅವ್ರು ಜರ್ನಿಲಿ ಇದ್ದಾರಾ? ಬಟ್ ಜರ್ನಿಲಿ ಇರ್ತಾರೆ ಅಂತ ನಂಗೂ ಸ್ವಲ್ಪ ಡೌಟ್ ಹೊಡಿತೈತೆ, ನೋಡೋಣ. ಯಾಕಂದ್ರೆ ಅವ್ರಿಬ್ಬರು ಕೆಮಿಸ್ಟ್ರಿ ಆ ಥರ ವರ್ಕ್ ಆಗ್ತೈತೆ. ಬಟ್ ಆ ಥರ ಏನಾರು ಆದರೆ ಒಳ್ಳೇದು, ನಾವು ಬೇಗ ಹೋಗಿ ಅಕ್ಷತೆಗಳು ಹಾಕ್ಬಿಡೋಣ, ಹಂಗಾಗ್ಲಿ ಅಂತೀರ? ಅಷ್ಟೇ 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 ಅಷ್ಟೇ, ನಮಗೂ ಬೇಗ ಊಟ ಸಿಗುತ್ತೆ, ಆಮೇಲೆ ಅವ್ನು ಕಾಟನ್ನು ಸಹಿಸ್ಕೊಳಕ್ಕಾಗಲ್ಲ ನಾವು. ಅವ್ರ ಸ್ನೇಹಿತರೆ ಹೇಳ್ತಾ ಇದ್ದಾರೆ ಗಿಲ್ಲಿ ನಟ ಮತ್ತೆ ಕಾವ್ಯ ಮೇಡಮ್ ಕೆಮಿಸ್ಟ್ರಿ ಚೆನ್ನಾಗಿದೆ, ಇದು ಹೊರಗಡೆನೂ ವರ್ಕೌಟ್ ಆಗ್ಲಿ ಅಂತ. ಆಗಿದೆ, ಹಂಗೇನಾದ್ರು ಆದ್ರೆ ಒಳ್ಳೇದು. ಓಕೆ, ಬಟ್ ಎಲ್ಲೋ ಒಂದ್ ಕಡೆ ಸರ್ ಈಗ ಕಾವ್ಯ ಅವರು ಗಿಲ್ಲಿ ಅವ್ರನ್ನ ಯೂಸ್ ಮಾಡ್ಕೊಂಡು ಆಡ್ತಿದ್ದಾರೆ ಅನ್ನುವಂಥದ್ದನ್ನ ಸಹ ಕೇಳ್ತಾ ಇದೀವಿ. ಹಂಗಿದ್ದಾಗ ಇದು ವರ್ಕೌಟ್ ಆಗುತ್ತಾ? ನೋಡಿ, ನಾನೊಂದು ಮಾತು ಹೇಳ್ತೀನಿ ಕೇಳಿ. ಈಗ ಒಬ್ಬ ಹೀರೋ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ, ಆ ಹೀರೋಗೆ ಒಬ್ಬ ಹೀರೋಯಿನ್ ಬೇಕಾಗಿರುತ್ತೆ. ಆ ಹೀರೋಯಿನ್ ಜೊತೆ ಬೇಕಾಗಿರ್ಬೇಕಾದ್ರೆ ಅವ್ರ ಕೆಮಿಸ್ಟ್ರಿ ಇರಲೇಬೇಕಲ್ಲ. ಸೊ ಆ ಥರ ಯೂಸ್ ಮಾಡ್ಕೋಬೋದು ಅಷ್ಟೇ. ಬಟ್ ಬಿಗ್ ಬಾಸ್ ಗೆದ್ದಾದ್ಮೇಲೆ ಅವ್ರಿಬ್ಬರು ಕೆಮಿಸ್ಟ್ರಿ ಹೆಂಗೆ ಹೋಗುತ್ತೆ, ಗ್ಯಾಪ್ ಆಗುತ್ತಾ ನನಗೆ ಗೊತ್ತಿಲ್ಲ ಮೇಡಮ್. ಸರ್, ಈಗ ಗಿಲ್ಲಿ ನಟ ಅವರು ತುಂಬಾ ಬಡತನದಿಂದ ಬಂದಿದ್ದಾರೆ ಅಂತ ಹೇಳಿ ಸಿಂಪತಿ ಪಡಿತಾ ಇದ್ದಾರೆ ಅಂತ ನಾನು ಆಗ್ಲೇನೆ ಕೇಳಿದೆ ತಮಗೆ. ಬಟ್ ಈಗ ಗಿಲ್ಲಿ ನಟ ಗೆಲ್ಲೋದಕ್ಕೆ ಅಂತ ಹೇಳಿ ಅವ್ರ ಅಕೌಂಟ್ ಅನ್ನ ಬೇರೆಯವ್ರಿಗೆ ಹ್ಯಾಂಡಲ್ ಮಾಡಕ್ ಕೊಟ್ಟಿದ್ದಾರೆ. ಅಂದ್ರೆ ತುಂಬಾ ದುಬಾರಿ ಖರ್ಚನ್ನ ಮಾಡ್ಕೊಂಡು ಕೊಟ್ಟಿದ್ದಾರೆ. ಜೊತೆಗೆ ಇನ್ನೊಬ್ಬರ ಪ್ರೊಫೈಲ್ ಅನ್ನು ಸಹ ಅಂದ್ರೆ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಪೋಸ್ಟ್ ಮಾಡೋ ರೀತಿಯಲ್ಲಿ ಹೇಳ್ಕೊಟ್ಟಿದ್ದಾರೆ ಅಂತ ಇವೆಲ್ಲವೂ ಬರ್ತಾ ಇದಾವೆ ಆರೋಪಗಳು. ಹಂಗಾಗಿ ಅವ್ರ ಅಕೌಂಟ್ ಅನ್ನ ಯಾರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ? ಅಥವಾ ನಿಮ್ಮ ಟೀಮ್ ಅಂದ್ರೆ ನೀವು ಅವ್ರ ಸ್ನೇಹಿತ ಬಳಗದವ್ರು ಏನಾದ್ರು ಹ್ಯಾಂಡಲ್ ಮಾಡ್ತಾ ಇದ್ದೀರಾ, ಹೇಗೆ? ನನ್ನದು ಈ ಪ್ರಶ್ನೆಗೆ ನನ್ನ ಆನ್ಸರ್ ಸ್ವಲ್ಪ ಖಾರವಾಗಿರುತ್ತೆ, ಹೇಳ್ಬೋದಾ? ಹೇಳಿದ್ದೆ ಎಕ್ಸಾಂಪಲ್, ಒಬ್ಬರು ಬೆಳೀತಿದ್ದಾರೆ ಅಂದರೆ ಒಬ್ಬರು ಕಾಲು ಎಳೆಕೆ ಇರ್ತಾರೆ. ಇದು ನನಗಲ್ಲ, ದೊಡ್ಡ ದೊಡ್ಡ ಸ್ಟಾರ್ಗಳಿಗೂ ಹಂಗೆ ಆಗ್ಬಿಟ್ಟೈತೆ. ಇಡೀ ಜಗತ್ತಲ್ಲಿ ಪ್ರತಿಯೊಬ್ಬರು ಇಷ್ಟಪಡೋಂಥ ದೇವ್ರು ಹೇಳಿ ನೋಡೋಣ. ಒಬ್ಬೊಬ್ರಿಗೂ ಒಂದೊಂದು ಕರೆಕ್ಟ್ ಅಲ್ಲ? ಹೋಗ್ಲಿ, ಇಡೀ ಜಗತ್ತಲ್ಲಿ ದೇವ್ರು ಬಿಟ್ಬಿಡಿ, ಇಡೀ ಜಗತ್ತಲ್ಲಿ ಎಲ್ಲರಿಗೂ ಇಷ್ಟ ಆಗೋ ಮನುಷ್ಯನ ಹೇಳಿ ನೋಡೋಣ. ಎಲ್ಲರಿಗೂ ಇಷ್ಟ ಆಗಲ್ಲ, ಅವರೇ ಸಿಕ್ಕಲ್ಲ ಅಂತ, ದೇವರು ಸಿಕ್ಕಲ್ಲ, ಮನಸ್ಸು ಸಿಕ್ಕಲ್ಲ ಅಂದ್ಮೇಲೆ ಗಿಲ್ಲಿ ಯಾವ ಲೆಕ್ಕ ಮೇಡಮ್? ಅವನು ತುಳಿಯವರು ಇರ್ತಾರೆ, ಕಾಲೆಳೆಯವರು ಇರ್ತಾರೆ, ಬಿಟ್ಬಿಡಿ. ಆದರೆ ನಿಮ್ಗೆ ಇದೆಲ್ಲ ಗೊತ್ತಾಗ್ತಿರೋದು ಎಲ್ಲಿಂದ? ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ವೇದಿಕೆ ಇದೆಯಲ್ಲ, ಇದು ಏನು ಹೇಳ್ತಾರಲ್ಲ ಅದ್ಭುತವಾದ ವೇದಿಕೆ, ಅದನ್ನು ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ 98% ಒಳ್ಳೆ ಮಕ್ಕಳಿದ್ದಾರೆ, ಇನ್ನು 2% ಇದಾರಲ್ಲ ಅವ್ರು ಬೇರೆ ಮಕ್ಕಳು. ಅವ್ರಿಗೆ ಅದೇ ಕೆಲಸ ಮಾಡಲಿ ಬಿಡಿ. ಹೆಸರು ಮಾಡೋದು ನಮ್ಮ ಕೆಲಸ, ನಮ್ಮ ಹೆಸರು ಯೂಸ್ ಮಾಡ್ಕೊಳ್ಳೋದು ಅವ್ರ ಕೆಲಸ. ತಲೆ ಯಾಕೆ ಕೆಡಿಸ್ಕೋಬೇಕು? ಬಿಟ್ಬಿಡೋಣ. ಸರ್, ಈಗ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೂ ಮುಂಚಿತವಾಗಿ ನಿಮ್ಗೆ ಏನಾದ್ರು ಹೇಳಿದ್ರ ಗಿಲ್ಲಿ ಅವರು ಹೆಂಗೆ ಏನು ಅಂತ? ಸೊ ಅವ್ರು ಶಾಪಿಂಗ್ ಹೆಂಗ್ ಮಾಡಿದ್ರು, ನೀವೇನಾದ್ರೂ ಶಾಪಿಂಗ್ ಹೋಗಿದ್ರೆ? ಯಾಕಂದ್ರೆ ಅಲ್ಲಿ ಅವ್ರ ಒಳಗಡೆ ಬಟ್ಟೆನೇ ಜಾಸ್ತಿ ಯೂಸ್ ಮಾಡ್ತಿಲ್ಲ, ಬನ್ನಿ ಅಂದ್ಬಿಟ್ರೆ. ನನ್ನ ಹತ್ರ ಏನು ಶಾಪಿಂಗ್ ಮಾಡ್ದ, ಯಾವ ಜಾಗದಲ್ಲಿ ಶಾಪಿಂಗ್ ಮಾಡ್ದ ಅಂತ ಫೋಟೋ ಐತೆ, ಅದನ್ನ ಈಗ ಕೊಡಲ್ಲ ನಾನು. ಅವ್ನು ಬಂದಾಗ ಅವ್ನು ಶಾಪಿಂಗ್ ಮಾಡ್ಬೇಕಾದ್ರೆ ದೊಡ್ಡ ದೊಡ್ಡ ಶೋರೂಮ್ಗೆ ಹೋಗಲಿಲ್ಲ ಮೇಡಮ್, ರೋಡಲ್ಲಿ ನಿಂತ್ಕೊಂಡೆ ಶಾಪಿಂಗ್ ಮಾಡ್ದ ಮೇಡಮ್. ಅದನ್ನು ನನ್ನ ಹತ್ರ ಪ್ರೂಫ್ ಐತೆ, ಕೊಡ್ತೀನಿ ನಿಮಗೆ ಎಲ್ಲಿ ನಿಂತ್ಕೊಂಡು ತಗೊಂಡ ಬಟ್ಟೆನ ಅಂತ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಬಡತನದಿಂದ ಬಂದಿರೋರು ನಾನು ಬಡವ ಅಂತಲೇ ಹೇಳ್ಕೊಬೋದು. ಎಷ್ಟೋ ಜನ ಏನೋ 2 ಎಕರೆ 3 ಎಕರೆ ಜಮೀನು ಇದ್ದವರೆಲ್ಲ ಶ್ರೀಮಂತರ ಅಲ್ಲ ಮೇಡಮ್. ನಿಮ್ಗೆ ಬೆಳವಣಿಗೆ ಏನಿರುತ್ತೋ, ನಿಮ್ಗೆ ದುಡ್ಡು ಬಂದಾಗ ಬೇರೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಕಾರ್ ತಗೊಳ್ಳೋದು, ಬೈಕ್ ತಗೊಳ್ಳೋದು, ಅಥವಾ ಒಂದು ಫಾರ್ಮ್ ಹೌಸ್ ಮಾಡೋದು ಕಾಮನ್ ಮೇಡಮ್. ಅದನ್ನ ಯಾಕೆ ಶ್ರೀಮಂತರು ಅಂತ ಪೋಟ್ರ್ ಮಾಡೋದು? ಆಮೇಲೆ ಅವನಿಗೆ ದುಡ್ಡು ಕೊಟ್ಬಿಟ್ಟು ಯೂಸ್ ಮಾಡ್ಕೊಂಡು ನಾವೇನು ನೀವು ನಂಬ್ತಿರೇ ಬಿಡ್ತೀರೋ? ಈಗ ನಾವು ಮಾಡಿರೋಂಥ ಅಷ್ಟು ಸೀರಿಯಸ್ ಇದೆಯಲ್ಲ ಕಾಮಿಡಿಗೆ ಸಿಂಗಲ್ ಟೇಕು, ಯಾರು ಕೊಟ್ಟಿದ್ವಿ ನಮ್ಮ ಅಕೌಂಟ್ನ ಯೂಸ್ ಮಾಡಿ ಅಂತ? ನಾವೆಲ್ಲ ಓನ್ ಟ್ಯಾಲೆಂಟ್ ಇಟ್ಕೊಂಡು ಇಲ್ಲಿಗೆ ಬಂದವರು. ನೀವು ಟ್ಯಾಲೆಂಟ್ ಇರೋನ್ನ ಮಣ್ಣಿಗಾಕಿ ಮುಚ್ಚಿಬಿಡಿ, ಎದ್ದು ಬರ್ತಾನೆ ಅವನು. ಆ ಕೆಪಾಸಿಟಿ ನಮಗಿದೆ, ನಾವು ಮಾಡ್ತೀವಿ. ಎಷ್ಟು ಶಾಪಿಂಗ್ ಮಾಡಿ ಸರ್? ಬನಿಯನ್ ಎಷ್ಟು ತೊಗೊಂಡೋಗಿದ್ದಾರೆ? ಬನೀನು ಅದು ಏನಮ್ಮ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಏನೋ ಒಂದು 4 ಏನೋ ತಗೊಂಡಿರೋದು. ಅವನು ಎಲ್ಲಿವರೆಗೂ ಏನು ಜಾಸ್ತಿ ಕಾಸ್ಟ್ಯೂಮೇ ಹಾಕಿಲ್ಲ, ಗೊತ್ತಲ್ಲ ಅವನು ಸ್ವಲ್ಪ ಚೆನ್ನಾಗಿ ಪರವಾಗಿಲ್ಲ ಅನ್ನೋ ರೀತಿ ಚೆನ್ನಾಗಿ ರೆಡಿ ಆಗಿ. ಅದು ವೀಕೆಂಡ್ ವಿತ್ರಲ್ಲಿ ಅಣ್ಣವ್ರು ಬರ್ತಾರಲ್ಲ, ಸುದೀಪ್ ಅಣ್ಣವ್ರು ಬರ್ತಾರೆ, ಹಾಗಾಗಿ ಚೆನ್ನಾಗೇ ಕಾಣಿಸ್ಬೇಕು. ಬಟ್ ಸುದೀಪ್ ಅಣ್ಣವರು ಖುಷಿ ಪಟ್ಟಿದಾರಲ್ಲ, ಗೆಲೇ ನೀನು ಹಾಕಿರೋದು ಬಲಿನೇ ಆದರೂ ನೀನು ಬಾಳ್ತಿರೋದು ಭಾಳ ರಾಜಂದಿ ಅಂತ ಸಾಕು ಮೇಡಮ್ ನಮಗೆ. ಗಿಲ್ಲಿಯವರ ಫ್ಯಾನ್ ನಾನು ಸಹ. ಹೌದಾ? ಅವರು ಬಟ್ಟೆ ನೋಡಿ ಅಳಿಯೋದಕ್ಕಿಂತ ಅವ್ರ ಟ್ಯಾಲೆಂಟ್ ನೋಡಿ ಅಳಿಯೋದಂತಾರಲ್ಲ, ಸೊ ಹಾಗಾಗಿ ಇನ್ನೊಂದು ಬ್ರೇಕ್ ತಗೊಂಡು ಇನ್ನಷ್ಟು ವಿಚಾರಗಳನ್ನ ಖಂಡಿತ ಮಾತಾಡೋಣ. ಗಿಲ್ಲಿ ವಿಚಾರವಾಗಿ ಮತ್ತೆ ಮಾತಾಡ್ತಾ ಹೋಗೋಣ ಒಂದು ಸಣ್ಣ ವಿರಾಮದ ಬಳಿಕ.
ಈಗ ಗಿಲ್ಲಿ ನಟ ಅವರು ಅಮೂಲ್ಯ ರತ್ನ ಅಂತ ಒಂದು ಶಾರ್ಟ್ ಮೂವಿನ ಮಾಡ್ತಾರೆ, ಅದಕ್ಕೆಲ್ಲ ಮೇನ್ ಕಾರಣ ತಾವು. ಅದು ಹೆಂಗೆ ಹುಟ್ಟಿದ್ದು ಆ ಸ್ಟೋರಿ ಆಗಿರ್ಬೋದು, ಅದ್ರಲ್ಲಿ ಡೈಲಾಗ್ಸ್ಗಳಾಗಿರ್ಬೋದು, ಯಾಕಂದ್ರೆ ಅದನ್ನು ಜಾಸ್ತಿ ಜನರಿಗೆ ರೀಚ್ ಆಯ್ತು. ಅದು ಹೆಂಗೆ ಶುರುವಾಗಿದ್ದು? ನಾನು ಅಮೂಲ್ಯ ರತ್ನ ಮಾಡಿದ್ದು, ನಾವು ಲಾಸ್ಟಲ್ಲಿ ರೋಲೆಕ್ಸ್ ರಾಜಣ್ಣ ಮಾಡಿಬಿಟ್ಟು ಇನ್ನು ಸಿನಿಮಾ ಶಾರ್ಟ್ ಮಾಡೋಣ, ಯೂಟ್ಯೂಬಲ್ಲಿ ಕಂಟೆಂಟೇ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟು ಸಿನಿಮ್ಯಾಟಿಕ್ ಆಗಿ ಮಾಡೋಣ. ಇಲ್ಲಿವರೆಗೂ ಸಿಂಗಲ್ ಟೇಕ್ ಮಾಡ್ತಿದ್ವಿ, ಇನ್ಮೇಲೆ ಸಿನಿಮ್ಯಾಟಿಕ್ ಮಾಡೋಣ ಅಂತೇಳಿ ಡಿಸೈಡ್ ಆದ್ವಿ. ಆಗ ಜಗ್ಗಪ್ಪ ಮಾಡಿರೋ ಕ್ಯಾರೆಕ್ಟರ್ ನಾನು ಬರ್ಕೊಂಡೆ, ಗಿಲ್ಲಿ ಅಂತಲೇ ಬರ್ದಿದ್ದೀನಿ, ಇವತ್ತಿಗೂ ಸ್ಕ್ರಿಪ್ಟ್ ಇದೆ. ಗಿಲ್ಲಿ ಕಾಮಿಡಿ ಕಿಲ್ಲಡಿಗೆ ಹೋಗಿ ಲಾಕ್ ಆಗ್ಬಿಟ್ಟ, ಬರೋಕ್ಕಾಗ್ತಾಯಿಲ್ಲ. ಇನ್ನು ಆ ಕಾಮಿಡಿ ಕಿಲ್ಲಡಿಗೆ ಹೋಗಿ ಲಾಕ್ ಆದಮೇಲೆ ಇನ್ನು ಶೂಟ್ ಹೆಂಗೆ ಮಾಡ್ತೀರಿ? ನಾನು ಅದಾದಮೇಲೆ ಈ ಕ್ಯಾರೆಕ್ಟರ್ನ ನಾನೇ ಕೂತ್ಕೋತಾ ಇದ್ದೆ. ಆದರೆ ಇದು ಕಂಟೆಂಟ್ ನಡೆದಿರೋದು ತಮಿಳ್ನಾಡಲ್ಲಿ. ಈ ಕತೆ ಹುಟ್ಟಿದ್ದು ಹೆಂಗಪ್ಪ ಅಂತ ಹೇಳಿದ್ರೆ, ನಾನು ನಮ್ಮ ಮೈಸೂರಿಂದ ಅವಾಗವಾಗ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದೆ. ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ಬೇಕಾದಾಗ ನೈಟ್ ಹೋಗಿ ನಿಮಗೆ ಸಮುದಾಯ ಭವನ ಇದೆ ನೋಡಿ, ಅಲ್ಲೇ ಮಲಗಿದ್ದೆ ನಾನು ನಾರ್ಮಲಾಗಿ. ಏನು 10:30 ರೀಚ್ ಆದಿ, 4 ಗಂಟೆ 5 ಗಂಟೆಗೆ ಸ್ನಾನ ಮಾಡ್ಬಿಟ್ಟು ಹೋಗೋಣ, ಸುಮ್ಮನೆ ಯಾಕೆ ಲಾರ್ಜ್ ಮಾಡೋದು ಅಂತ ಅಲ್ಲಿ ಮಲಗಿದ್ದೆ. ಅಲ್ಲಿಗೆ ನಮ್ಮ ಇಂಜಿನಿಯರ್ ಸ್ಟೂಡೆಂಟು ಯಾರೋ ಗೊತ್ತಿಲ್ಲ, ಒಂದು ಸೀದಾ ಅಲ್ಲಿಂದ ಹೊಗೆನೆಕಲ್ ಫಾಲ್ಸ್ಗೆ ತಮಿಳ್ನಾಡಿಂದ ಬಂದಿರ್ತಾರೆ. ಹೊಗೆನೆಕಲ್ ಫಾಲ್ಸಲ್ಲಿ ಪಾರ್ಕಿಂಗ್ ಮಾಡಿ ಅಲ್ಲಿಂದ ತೆಪ್ಪದಿಂದ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಬಂದಿರ್ತಾರೆ. ಅವರು ಒಂದಷ್ಟು ಇಂಟ್ರೆಸ್ಟಿಂಗ್ ಕತೆ ಹೇಳಿದ್ರು. ಏನೋ ಒಂದು ಕಿರಿಕ್ ಆಗ್ಬಿಟ್ಟಿದೆ ಅಲ್ಲಿ. ಕಿರಿಕ್ ಆದಮೇಲೆ ಅಲ್ಲಿ ತಮಿಳ್ನಾಡವರೆಲ್ಲ ಬಂದು ಸ್ವಲ್ಪ ಒಡೆಯಕ್ಕೆ ಬಂದ್ಬಿಟ್ಟಿದ್ದಾರೆ. ನಿಮ್ಗೆ? ನಮಗಲ್ಲ, ಅವ್ರಿಗೆ, ಅಲ್ಲಿರೋರ್ಗೆ. ಅವ್ರು ಶಾಪಿಂಗ್ ಗೀಪಿಂಗ್ ಮಾಡ್ತಾ ಇದ್ರು, ಅಲ್ಲಿ ಇಲ್ಲಿ ಕೂತಿದ್ರು. ಒಂದು ಟ್ರೂಪ್ ಆಲ್ರೆಡಿ ರೆಡಿ ಆಗ್ಬಿಟ್ಟಿದೆ. ನೀವು ನಂಬ್ತಿರೋ ಬಿಡ್ತಿರೋ, ಅವ್ರು ಬಂದು ಕೂತ್ಕೊಂಡು ಮಾತಾಡಿದ್ರು, ಏನೋ ಮಗ ಇವತ್ತು ಈ ಥರ ಹಂಗೆ ಆಗ್ಬಿಡುತ್ತಲ್ಲ, ಸೊ ಈ ಥರ ಏನಾರು ಹಾಕ್ಬಿಟ್ರೆ ನಾವು ಏನು ಮಾಡೋದು, ಹೊಗೆನೆಕಲ್ ಫಾಲ್ಸಲ್ಲಿ ಹೊಗೆ ಹಾಕ್ಬಿಡ್ರಲ್ಲ ನಮ್ಮನ್ನು ಅಂತ ಮಾತಾಡ್ತಿದ್ರು. ಕಟ್ ಮಾಡಿದ್ರೆ ಅಪ್ಪು ಸರ್ ಟ್ಯಾಟೋ ಇಲ್ಲ ಅಂತ ಹೇಳಿದ್ರೆ ಇವತ್ತು ನಮ್ಗೆ ಹೆಂಗೆ ಬೆಳೆದ ಏಟು ದೇವ್ರ ಥರ ಬಂದು ಕಾಪಾಡ್ಬಿಟ್ರಲ್ಲ ಅಂತ ಅನ್ಕೊಂಡ್ರು. ಆಗ ಕತೆ ನನಗೆ ಸಕ್ಕಂತ ಓಪನ್ ಆಗ್ಬಿಡ್ತು. ನನಗೆ ಹೆಂಗಿದೆ ಇದು ಕತೆ ಅಂತ ಹೇಳ್ಬಿಟ್ಟು ನಾನು ಎಲ್ಲೇ ಕ್ಯಾರಿ ಮಾಡಬೇಕಾದಾಗ ಒಂದು ಪ್ಯಾಡು ಮತ್ತು ಒಂದು ಪೆನ್ನು ಬುಕ್ ಎಲ್ಲ ಕ್ಯಾರಿ ಮಾಡ್ತೀನಿ. ಅವರೆಲ್ಲ ಮಲಗಿದ್ರು, ನಾನು ಎದ್ಕೊಂಡು ಅಲ್ಲೇ ಸ್ಕ್ರೀನ್ ಪ್ಲೇ ಮಾಡೋದು. ಅದನ್ನೇ ಆಸ್ ಇಟ್ ಈಸ್, ಅದೇ ಆಸ್ ಇಟ್ ಎಲ್ಲ ಕೂತ್ಕೊಂಡು ಸ್ಕ್ರೀನ್ ಪ್ಲೇ ಏನಿರುತ್ತೆ ಅದು ಬರೋದು. ಒಂದು 50% ಡೈಲಾಗು ಅಲ್ಲೇ ಬರೋದ್ಬಿಟ್ಟು ಸಿಕ್ತು ಅಂತ ಹೇಳ್ಬಿಟ್ಟು ಕಟ್ ಮಾಡಿದ್ರೆ ಇಮಿಡಿಯೇಟ್ ಬಂದು ಜೊಮೊಟೊ ಮಾಡ್ತಾ ಇದ್ದೆ. SN ಮಹೇಶ್ ಸರ್ ಅಂತ ನಮ್ಮ ಅಮೂಲ್ಯ ರತ್ನ ಪ್ರೊಡ್ಯೂಸರು, ಆರುಷಿಗೂ ಅವರೇ ಪ್ರೊಡ್ಯೂಸರ್, ಇವ್ರಿಗೂ ಪ್ರೊಡ್ಯೂಸರ್ ಅವರೇ. ಅವರು ಕಾಫಿ ಕಟ್ಟೆ ಹತ್ರ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದಾರೆ ಅವ್ರ ಸ್ನೇಹಿತರೆಲ್ಲ. ನಾನು ಜೊಮೊಟೊ ಕಾಸ್ಟ್ಯೂಮ್ ಹಾಕೊಂಡಿದ್ದೀನಿ, ಬೈಕಲ್ಲಿ ಓದಿದ್ದೀನಿ. ಕಾಫಿ ಕಟ್ಟೆಲ್ಲೇ ಆರ್ಡರ್ ಬಿದ್ದುಬಿಡ್ತು ನನಗೆ. ಸೀದಲ್ಗೆ ಹೋಗಿನಿ, ಕಾಫಿ ಕಟ್ಟೆ ಆರ್ಡರ್ ಬಿದ್ದೆಟ್ಗೆ ಇಮಿಡಿಯೇಟ್ ಏನು ಮಾಡಿದ್ರು, ಅವ್ರು ನನ್ನ ನೋಡಿದ್ದಾರೆ, ನಾನು ಅವ್ರು ನೋಡಿಲ್ಲ. ನಮಸ್ಕಾರ ಸೂರ್ಯವಂಶ ಅವ್ರಿಗೆ ಎಲ್ಲಿದ್ದೀರಿ ಅಂತ ನಾನು ಕೇಳಿದ್ರು. ನಾನು ಪ್ರೊಡ್ಯೂಸರ್ ಫೋನ್ ಮಾಡ್ಬಿಟ್ರಲ್ಲಿ ಏನು ಹೇಳೋದು ಅಂತ ಹೇಳ್ಬಿಟ್ಟು, ಯಾಕಂದರೆ ಸಿನಿಮಾದವ್ರಾಗಿದ್ದರೆ ನಾನು ಡಬ್ಬಿಂಗಲ್ಲಿ ಇದ್ದೀನಿ ಅಥವಾ ಅಲ್ಲಿದ್ದೀನಿ, ಶೂಟಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ರು. ನನಗೆ ಅವತ್ತು ನೊಂದು ಬೆಂದೋಗ್ಬಿಟ್ಟಿದೆ. 2020 ನನಗೇನು ಗೊತ್ತೇ ಆಗಲಿ, 2021 ಸಿಕ್ಕಾಪಟ್ಟೆ ನೊಂದ್ಬಿಟ್ಟಿದೆ. ನಾನು ಸರಿ ಆಯಿತು ಅಂತೇಳಿ ಅದಕ್ಕಿಂತ ಮುಂಚೆ ಒಂದು ಕತೆ ಹೇಳಿದ್ದೆ. ಅವರು ತುಂಬ ಕನ್ವರ್ಟ್ ಆಗಿಬಿಟ್ಟಿದ್ರು. ಈಗ ಅವರು ಒಂದು ಟ್ರೂಪ್ ಮಾತಾಡುತ್ತಲ್ಲ, ಈಗೆಲ್ಲ ಡೈರೆಕ್ಷನ್ ಅಂತ ಹೇಳಿದ್ರೆ ಆಕ್ಷನ್ ಕಟ್ಟನ 2 ಪದ ಕಲ್ತ್ಕೊಂಬಂದ್ಬಿಟ್ಟಿರ್ತಾರೆ, ಸ್ವಲ್ಪ ನೋಡ್ಕೊಂಬಾಡಪ್ಪ ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ಹೊಂಟೋಗಿರೋರು. ಇವರು ಅಲ್ಲಿ ಬಂದು ಕೂತ್ಕೊಂಡು ನಂಗೆ ಫೋನ್ ಮಾಡಿದ್ರು. ನಾನು ಸರ್ ಇಲ್ಲಿ ಆರನಗರದಲ್ಲಿ ಇದ್ದೀನಿ ಸರ್ ಅಂತಂದು. ಆರನಗರದಲ್ಲಿ ಎಲ್ಲಿದ್ದೀರಿ ಅಂತ ಕ್ವಶನ್ ಕೇಳಿದ್ರು. ನಾನು ಅವಾಗ ಸುಳ್ಳು ಹೇಳ್ಬಿಟ್ಟಿದ್ರೆ ಅವ್ರು ಪ್ರೊಡ್ಯೂಸ್ ಮಾಡ್ತಿರಲಿಲ್ಲ. ಏನು ಹಿಂಗೆ ಕೇಳ್ತಾವ್ರಲ್ಲ ಅಂತ, ಹಿಂಗೆ ಕೇಳ್ತಾವ್ರಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಸರ್ ಆರನಗರದಲ್ಲಿ ಕಾಪಿ ಕಟ್ಟೆ ಹತ್ರ ಇದ್ದೀನಿ ಸರ್ ಅಂತ. ಕಾಪಿ ಕಟ್ಟೆದಲ್ಲಿ ನಾನು ಇದ್ದೀನಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ನೋಡಿ ಅಂತಂದ್ರೆ ಹಿಂಗೆ ಕೈ ಎತ್ತಿದ್ರು. ಜೊಮೊಟೊ ಕಾಸ್ಟ್ಯೂಮ್, ಒಂದು ನೈಟ್ ಪ್ಯಾಂಟು, ಹಿಂಗೆ ಹೋದೆ. ನೀವು ಡೈರೆಕ್ಟರ್ ಆಗಬೇಕು ಅಂತ ಬಂದಿದ್ದೀರಿ, ಏನು ಮಾಡ್ತಾಯಿದ್ದೀರಿ ನೀವು ಅಂತ ನಾನು ಕೇಳಿದೆ. ಡೈರೆಕ್ಟರ್ ಅಂತೂ ಆಗಿಲ್ಲ ಸರ್, ಡೆಲಿವರಿ ಬಾಯ್ ಆಗ್ಬಿಟ್ಟಿದ್ದೀನಿ ಅಂತಂದೆ. ಸರಿ ಆಯಿತು ಅಂತೇಳಿ ಸ್ವಲ್ಪ ಕಾನ್ವರ್ಸೇಷನ್ ನಡೀತು. ಓಕೆ, ಒಂದು ಕೆಲಸ ಮಾಡಿ, ಚಿಕ್ಕದು ಏನೋ ಮಾಡ್ತಾರೆ ಅಂತಲ್ಲ, ಈ ಶಾರ್ಟ್ ಮೂವಿ ಅಂತಾರಲ್ಲ, ಆ ಥರದ್ದೊಂದು ಮಾಡಿ ಅಂತಂದರು. ಹಂಗೆ ಹೇಳಿದ್ಮೇಲೆ ನಂಗೆ ಮೈಂಡ್ ಓಪನ್ ಆಗಿತ್ತು, ಇವರು ನನ್ನ ಕೆಲಸ ನೋಡ್ತಾ ಇದ್ದಾರೆ ಅಂತ. ಅರ್ಥ ಆಯ್ತಾ? ಸರಿ ಆಯಿತು ಅಂದ್ಬಿಟ್ಟು ನಾನು ಅಲ್ಲೇ ಹೇಳಿದೆ, ಸರ್ ಈ ಥರ ಹೊಗೆನೆಕಲ್ ಫಾಲ್ಸಲ್ಲಿ ಒಂದು ಕತೆ ನಡೀತದೆ, ಅದು ಮಲೆ ಮಹದೇಶ್ವರನ ಬೆಟ್ಟದಲ್ಲಿ ಸಂಬಂಧಪಟ್ಟಿರೋದು, ನಾನು ಅದ್ರ ಬಗ್ಗೆ ಕತೆ ಮಾಡಿದ್ದೀನಿ ಸರ್ ಅಂತೇಳಿ ಸಿಂಪಲಾಗಿ ಹೇಳಿದ್ರು. ಕತೆ ಕೇಳಿ ಒಂದನೇ ಇನ್ಸ್ಪಿರೇಷನ್ ಆಗ್ಬಿಟ್ರು ಅವರು. ಸೀದಾ ಒಂದು ಕೆಲಸ ಮಾಡಿ ನಾನು ಆಫೀಸಿಗೆ ಬಂದುಬಿಡಿ ಅಂತೇಳಿ ಸೀದಾ ಆಫೀಸಿಗೆ ಕರ್ಕೋದು. ಆಫೀಸಿಗೆ ಕರ್ಕೋಗಿ ಅಲ್ಲಿ ಫುಲ್ ಎಲ್ಲ ಕತೆ ಎಲ್ಲ ಹೇಳಿದೆ. ಹಿಂಗೆ ಟೇಬಲ್ ಮೇಲೆ 50,000 ರೂಪಾಯಿ ಹಿಂಗೆ ಇಟ್ಟರು. ನಿಮ್ಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಳ್ಳಿ. 50,000 ಶಾರ್ಟ್ ಮೂವಿಗೆ 50,000 ರೂಪಾಯಿ ಎತ್ತಿದ್ರು. ಆಗ ನಾನೆಲ್ಲ ಸ್ವಲ್ಪ ಪ್ಲಾನ್ ಮಾಡಿದ್ದು, 2 ವೀಲರ್ ಇಬ್ಬರು ಲವರ್ಸ್ ಹೋಗ್ತಾರೆ ಅಂತ. ಇಬ್ಬರು ಲವರ್ಸ್ನ 4 ಗಂಟೆ ಟೈಮ್ ಹೆಂಗೆ ನೋಡ್ತಾರೆ ಅಂತ ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟ್ ಗಿಲ್ಲಿ ನಟ ಇವ್ರದ್ದೆಲ್ಲ ಜಗ್ಗಪ್ಪ ಮಾಡೋ ಕ್ಯಾರೆಕ್ಟರ್ನೆಲ್ಲ ಡಿಸ್ಪ್ಲೇಸ್ ಮಾಡ್ಕೊಂಡು ಎಲ್ಲನೂ ವರ್ಕ್ ಮಾಡ್ಕೊಂಡು ಕೊಟ್ಕೊಂಡಾದ್ಮೇಲೆ 50,000 ರೂಪಾಯಿ ಕೊಟ್ಟರು. ಬಜೆಟ್ ಎಷ್ಟು ಅಂತ ಕೇಳಿದ್ರೆ ಸ್ಟಾರ್ಟಿಂಗ್ ಹಿಡಿದು ಅದಕ್ಕೆ 80,000 ರೂಪಾಯಿ ಬಜೆಟ್. ಅದಾದಮೇಲೆ ಓಕೆ ಅಂತ ಹೇಳ್ಬಿಟ್ಟು ಸೀದಾ ಹೋದ್ವಿ. ಅದಾದಮೇಲೆ ಸರ್ ಯಾಕೋ ನನಗೆ ಕನ್ವೆ ಆಗ್ತಾಯಿರಲ್ಲ, ನಾನು ಸ್ವಲ್ಪ ಓಪನ್ ಜೀಪ್ ಎಲ್ಲ ಬೇಕು ಸರ್ ಹಂಗೆ ಹಿಂಗೆ ಅಂತೇಳಿ. ಸರಿ ಎಷ್ಟಾಗ್ಬೋದು ಅಂತ ಕೇಳೋದು. ಹತ್ತತ್ರ 1,80,000 ರೂಪಾಯಿ ಆಗ್ಬೋದು ಅಂತ ಸರ್. ಅವತ್ತಿಗೂ ಇಲ್ಲ ಅನ್ನಿಲ್ಲ ಅವ್ರು. ಓಕೆ ಮಾಡಿ, ಯಾಕಂದ್ರೆ ನಾನು 1 ಕೋಟಿ ಬಜೆಟ್ ಹೇಳಿದ್ದೀನಿ, ಹೋದ್ರೆ 7 ಲಕ್ಷ ತಾನೇ ಹೋಗುತ್ತೆ ಅಂತ ಅವ್ರ ತಾಟು. ಹೆಂಗೆ ಮಾಡ್ತಾನೆ ಕೆಲಸ ನೋಡೋಣ ಅಂತ ಸೀದಾ ಹೋದ್ವಿ. ಎಲ್ಲ ಕನ್ವೆನ್ಷನ್ ಎಲ್ಲ ಮಾಡ್ಕೊಂಡು ಸರಿ ಆಯಿತು. ಗಿಲ್ಲಿಗೆ ಹೋಗಿ ಕೇಳಿದೆ, ಗಿಲ್ಲಿ ಆಲ್ರೆಡಿ ಅಲ್ಲಿ ಲಾಕ್ ಆಗಿಬಿಟ್ಟಿದೆ. ಆಮೇಲೆ ಜಗ್ಗಪ್ಪ ಅವ್ರು ಫೋನ್ ಮಾಡಿದ್ವಿ, ಜಗ್ಗಪ್ಪ ಅವರು ಬಂದು ಅದರಲ್ಲಿ ಕ್ಲೈಮ್ಯಾಕ್ಸ್ ಡೈಲಾಗೆ ಪಂಚಿಂಗ್ ಡೈಲಾಗ್ ಇದ್ದಿದ್ದು. ಯಾವುದು, ಜಾತಿ ಪ್ರೀಸೋನ್ ರಾಜಕಾರಣಿ ಆಗ್ತಾನೆ, ಜನರನ್ನ ಪ್ರೀಸೋನ್ ರಾಜ್ಕುಮಾರ್ ಆಯ್ತಾನೆ ಅಂತ ಜಗ್ಗಪ್ಪ ಹೇಳ್ಬೇಕಾಗಿತ್ತು. ಆ ಡೈಲಾಗ ಗಿಲ್ಲಿ ಸ್ಟೇಜ್ ಮೇಲೆ ಅಲ್ಲಿ ಹೋಗಿ ಹೇಳ್ಬಿಟ್ಟು. ಈಗ ಇವರು ಕೊಡಬೇಕಲ್ಲ ಜಗ್ಗಪ್ಪ ಅವ್ರಿಗೆ, ಬಂದು ಸಾರಿ ಕೇಳ್ದವನು, ಹಿಂಗೆ ಆಗ್ಬಿಟ್ಟಿದೆ ಸರ್, ಮಿಸ್ ಆಗಿ ಹೇಳ್ಬಿಟ್ಟಿದ್ದೀನಿ, ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ 2 ಸರಿ ಸಾರಿ ಕೇಳ್ದವನು. ನಾನು ಆಯಿತು ಬಿಡ್ರಿ ಹೋಗ್ಲಿ ಯಾವುದಾಗಲಿ ಅಂತ ಹೇಳ್ಬಿಟ್ಬಿಟ್ಟು ಜಗ್ಗಪ್ಪನಿಗೆ ಇನ್ನೇನು ಕೊಡೋದಪ್ಪ ಅಂತೇಳಿ ಯೋಚನೆ ಮಾಡ್ತಿದ್ದೆ. ಆವಾಗ ಇನ್ನೊಂದು ತಾಟ್ ಬಂತು, ಹೆಲ್ಪ್ ಮಾಡಿದ್ರೆ ಹಪ್ಪು ಥರ ಮಾಡಬೇಕು, ಹೆಸರು ಮಾಡಿದ್ರೆ ಅವ್ರ ಅಪ್ಪನ ಥರ ಮಾಡಬೇಕು ಅಂತ ಬರೋದು. ಇದನ್ನು ಹೇಳ್ಬಿಡ್ತೀನಿ ಅಂತಿದ್ದ. ಅಯ್ಯೋ ಸುಮ್ಮನಿರಪ್ಪ ಅಂತ ಹೇಳ್ಬಿಟ್ಟು ನಿಲ್ಲಿಸಿದೆ. ಅಲ್ಲಿಗೊಂದು 2 ಡೈಲಾಗ್ ಬರೆದಿದ್ದೆ.
ತಂದೆ ಅಭಿಮಾನಿಗಳನ್ನ ದೇವ್ರಂದ್ರು, ಮಗ ಅಭಿಮಾನಿಗಳಿಗೆ ದೇವರಾದ್ರು ಅಂತ ಅಷ್ಟೆಲ್ಲ ಬರೆದಿಟ್ಟಿದ್ದೆ. ಅಂದರೆ ಆ ಕಂಟೆಂಟ್ಗೆ ಅದು ಲಾಸ್ಟೇ ಪಂಚಿಂಗ್. ಸೀದಾ ಹೋಗಿದ್ದೀನಿ ಮೇಡಮ್, ನೈಟೆಲ್ಲ ಶೂಟಿಂಗ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿದೆ. ಎಲ್ಲನೂ ಹೊಗೇನಕಲ್ ಫಾಲ್ಸ್ ಕರ್ಕೊ ಹೋಗ್ತೀನಿ. ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಮಳೆ. ಓದಿ ಹೊಗೇನಕಲ್ ಫಾಲ್ಸಿಗೆ ನನ್ನ ಸ್ನೇಹಿತ ಅತ್ತಿಬೆಲೆ ಮಂಜ ಅಂತಿದ್ದ, ಅವನನ್ನು ಕರ್ಕೊಂಡು ಸೀದಾ ಹೋದೆ. ಫುಲ್ ನೀರು ಸರ್, 10 days ನೀರು ಇರುತ್ತೆ, ಅದಾದಮೇಲೆ ಬನ್ನಿ ಅಂತ ಹೇಳೋದು. ಸರಿ 10 days ಬಿಟ್ಕೊಂಡು ಹೋಗೋಣ ಅಂತ ಹೇಳೋಷ್ಟರಲ್ಲಿ ಓಪನ್ ಜೀಪ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಇಲ್ಲೇ ದುರ್ಗಾ ಪರಮೇಶ್ವರಿ ಚಂದ್ರಲೆ ಹೋಟೆಲ್ ಪೂಜೆ ಮಾಡಿದ್ವಿ. ಪೂಜೆ ಮಾಡ್ಬಿಟ್ಟು ಸೀದಾ ಹೋದ್ವಿ. ಇಲ್ಲಿಂದ ಶಾರ್ಟ್ ಕಂಪೋಸ್ ಮಾಡ್ಕೊಂಡು ನೈಸ್ ರೋಡ್ಗೆ ಹೋಗಿದ್ವಿ. ನೈಸ್ ರೋಡವ್ರು ಎತ್ತಾಕೊಂಡೆ ಹೊಟ್ಬಿಟ್ರು ನನ್ನ, ವಿತೌಟ್ ಶೂಟಿಂಗ್ ಬಂದಿದ್ದೀರಿ ನೀವು, ಪರ್ಮಿಷನ್ ಇಲ್ಲದೆ ಅಂತ. ಎಲ್ಲ ಹುಡುಗರು ನರ್ವಸ್. ನಿಮ್ಮನ್ನೇ ತಗೊಂಡೋದ್ಮೇಲೆ ಪಾಪ ಅವ್ರೇನು ಮಾಡಿ ಏನು ಮಾಡ್ತಾರೆ, ನಾನೇ ಡೈರೆಕ್ಟ್ರು, ನಾನೇ ಇದಾಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಸೀದಾ ಬಂದರು. ಎಲ್ಲರೂ ಅವ್ರಿಗೆ ನೈಸ್ ರೋಡ್ ಇನ್ಚಾರ್ಜ್ ಇರ್ತಾರಲ್ಲ ಅವರೆಲ್ಲ ಸೀದಾ ಬಂದರು. ಬಂದಾದ್ಮೇಲೆ ನಾನು ಕೇಳಿದ್ರು, ನೋಡಿರಿ ನಿಮ್ಮ ಹತ್ರ ಈ ಥರ ಪೊಲೀಸ್ ಎಂಕ್ವೈರಿ ಆಗುತ್ತೆ ಮತ್ತು ನಿಮ್ಮ ಹತ್ರ FIR ಆಗುತ್ತೆ, ಬನ್ನಿ ಅಂತೇಳಿ ಸೀದಾ ಕರ್ಕೊಬಿಟ್ರು. ಅದೇನಾಗುತ್ತೆ ಆಗಲಿ ನಡ್ರಿ ಸರ್, ನಾನೇ ಬರ್ತೀನಿ ಸಿಡಿ ಸೀದಾ ಹೋದೆ. ಅಲ್ಲಿ ಯಾರೋ ಒಬ್ಬರು ಕೂರಿಸ್ಕೊಂಡಿದ್ರು. ಅದಾದಮೇಲೆ ಇನ್ನೊಬ್ರು ಯಾರೋ 15 ಜನ ಯಾರೋ ಒಬ್ರು ಇದ್ದರು. ಅವ್ರು ಬಂದರು, ಯಾರು ಇವರು ಅಂತ ಕೇಳಿದ್ರು. ಸರ್ ಇವರು ಪರ್ಮಿಷನ್ ಇಲ್ಲದೆ ಶೂಟಿಂಗ್ ಮಾಡ್ತಾಯಿದ್ರು ಸರ್, ಡ್ರೋನ್ ಗೀನು ಎಲ್ಲ ತಗೊಂಡ್ಬಿಟ್ಟವ್ರೆ, ಹಂಗೆ ಅಂತೇಳಿ ಹಾಕೊಟ್ಬಿಟ್ಟಿದ್ದ. ಅದಾದಮೇಲೆ 15 ಸರ್ ಬಂದರು. ಇಲ್ಲ ರೀ ನಿಮ್ಮ ಹತ್ರ FIR ಆಗುತ್ತೆ, ಯಾವ ಸಿನಿಮಾ ಇದು ಏನು ಕತೆ? ಎಲ್ಲ ಸರ್ ಸಿನಿಮಾ ಅಲ್ಲ ಇದು ಅಪ್ಪು ಸರ್ ಬಗ್ಗೆ ಒಂದು ಶಾರ್ಟ್ ಮೂವಿ ಮಾಡ್ತಿದ್ದೀನಿ ಸರ್ ಅಂತಂದೆ ಸುಮ್ಮನೆ. ಅಪ್ಪು ಸರ್ ಹೆಸರು ಹೇಳಿದ್ರೆ ಬರೀಲಿ ಅಂತ ಕರೆದಾದ್ಮೇಲೆ ಒಂದು ವೈಟ್ ಪೇಪರ್ ಕೊಡ್ರಿ ಅಂತ. ನೋಡಪ್ಪ ನೀನು ಆ ವ್ಯಕ್ತಿ ಹೆಸರು ಹೇಳ್ತಾ ಇದೆಯಾ, ಅದೇನು ಮಾಡ್ತೀಯೋ ಗೊತ್ತಿಲ್ಲ, ಒಟ್ಲಿ ಇದು ಸಿನಿಮಾ ಆದರೆ ನಿನ್ನ ಮೇಲೆ ಆಕ್ಷನ್ ತಗೊಬಿಡ್ತೀನಿ, ಶಾರ್ಟ್ ಮೂವಿ ಆದರೆ ನಾನೇನು ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ಪೇಪರ್ಲೆಲ್ಲ ಬರೆಸ್ಕೊಂಡು ನನ್ನ ಹತ್ರ ಫೋನ್ ನಂಬರು ಎಲ್ಲ ಈಸ್ಕೊಂಡು ಅಲ್ಲಿಂದ ಕಳಿಸಿದ್ರು. ಆ ಶಾರ್ಟ್ನೆಲ್ಲ ಕಂಪೋಸ್ ಮಾಡ್ಕೊಂಡು ಸೀದಾ ಹೊಗೇನಕಲ್ ಫಾಲ್ಸ್ಗೆ ಹೋಗ್ತಾ ಇದ್ವಿ. ನೀವು ಹೊಗೇನಕಲ್ ಫಾಲ್ಸ್ಗೆ ಹೋಗ್ಬೇಕಾದ್ರೆ ನೆಕ್ಸ್ಟ್ ಹೊಸೂರು ಎಂಡಾದ್ಮೇಲೆ ಮತ್ತೆ ಇನ್ಯಾರು ಸಿಗ್ತಾರೆ ನಿಮಗೆ? ಈ ಕಡೆ ಒಂದು ಆರ್ಚ್ ಆಗುತ್ತೆ ಕರ್ನಾಟಕ ಬಾರ್ಡ್ರು, ಅದಾದಮೇಲೆ ತಮಿಳ್ನಾಡು ಬಾರ್ಡ್ರ್ ಬಂದ್ಬಿಡುತ್ತೆ. ಸೀದಾ ಹೋಗಿದ್ದೀವಿ. ಸ್ವಲ್ಪ ಒಂದು ಹಾಫ್ ಆನ್ ಅವರ್ಗೆ ಹೋದ್ವಿ. ಆಟೋದವ್ರು ಹಿಡ್ಕೊಬಿಟ್ರು. ಅಲ್ಲಿ ಹಿಡ್ಕೊಬಿಟ್ರು. ಅವ್ನು ತಮಿಳ್ನಾಡು ಕೇಳ್ತಿದ್ರೆ ಯಾರು ನೀನು ಹಂಗೆ ಹಿಂಗೆ ಅಂತ ಎಲ್ಲ ಕೇಳಿದ್ರೆ ನಾನು ಇದು ಏನು ಮಾಡೋದಪ್ಪ ಅಂತ ಹೇಳ್ಬಿಟ್ಟು ಏನೋ ಹೇಳ್ತಿದ್ದೀನಿ. ಅವ್ನು ಗೊತ್ತಾಗ್ತಿಲ್ಲ, ಬರೀ ಜೀಪ್ನಿ ನೋಡ್ಕೊಂಡು ಮಾತಾಡ್ತಾ ಇದ್ದ ಅವನು. ಅವ್ನಿಗೇನು ಆ ಜೀಪ್ ಕಂಡ್ರೆ ತುಂಬ ಇಷ್ಟ ಆಗ್ಬಿಟ್ಟೈತೆ. ಕೀ ಕೊಡ್ರ ಅಂದ. ಓ ಇದು ಮುಗ್ದೈತೆ ಕತೆ ಇದು. ನನ್ನ ಕನಸು ಇವತ್ತು ಲಾಸ್ಟ್ ಅಂತ ಡಿಸೈಡ್ ಮಾಡ್ಬಿಟ್ಟು ನಾನೇನು ಮಾಡಿದೆ, ಕೀ ಕೊಟ್ಟೆ. ಎಲ್ಲ ದುರ್ಗಾ ಪರಮೇಶ್ವರಿ ತಾಯಿ ಏನು ಮಾಡಿದೆ ನೀನು ಮಾಡ್ಕೊಂತ. ಅವನು ಹೇಳೋದು ಸೀದಾ 1 ಕಿಲೋಮೀಟ್ರ್ ಎತ್ಕೋಗೋನೆ ಜೀಪ. ಯಾರು ಸರ್ಕಲ್ ಇನ್ಸ್ಪೆಕ್ಟ್ರ್, ಯಾರು ಆಟೋದವ್ರು ಇನ್ಸ್ಪೆಕ್ಟ್ರು. ಓದಿ 1 hour ಹಿಂಗೆ ಹೋದ. 1 ಕಿಲೋಮೀಟ್ರ್ ಹೋಗಿ ವಾಪಸ್ ಬಂದ. ಅವ್ನು ಹೋಗ್ತಾ ಇದ್ದಾಗ ಭಯ ಆಗಿತ್ತು, ವಾಪಸ್ ಬಂದಾಗ ಸ್ವಲ್ಪ ಧೈರ್ಯ ಬತ್ತವನಲ್ಲಪ್ಪ ಅಂತ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಬಂದು ಕೇಳ್ದೆ, ಜೀಪ್ ಇಸ್ ನಲ್ಲ ಇರ್ಕಡ ಅಂದ. ಬಾ ಸಮಾಧಾನ ಆಯಿತು. ಅದಾದಮೇಲೆ ಎಲ್ಲಿಗೆ ಹೋಗ್ತಿದ್ರಿ ಏನು ಕತೆ ಎಲ್ಲ ಕೇಳಿದೆ. ಈ ಥರ ಹೊಗೇನಕಲ್ ಫಾಲ್ಸ್ಗೆ ಹೋಗ್ತಾಯಿದ್ದೀನಿ ಸರ್, ಶೂಟಿಂಗ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಶೂಟಿಂಗಾ ಇಷ್ಟೊತ್ತಾಗ ಹೋಗ್ತಾ ಇದ್ದಿರಲ್ಲ, ಹಂಗೆಲ್ಲ ಹೋಗೋಕ್ಕಿಲ್ಲ, ಪರ್ಮಿಷನ್ ಎಲ್ಲ ತಂದಿದ್ದೀರಾ ಅಂತ ಕೇಳಿದೆ ನಾನು. ಅಲ್ಲೂ ನಾನು ಏನು ಹೇಳಿದೆ ಅವನಿಗೆ, ಅದೇ ಡೈಲಾಗ್ ಕೇಳಿದೆ, ಸರ್ ಅಪ್ಪು ಸರ್ ಬಗ್ಗೆ ಈ ಥರ ಒಂದು ಶೂಟ್ ಮಾಡೋಕ್ಕೆ ಹೋಗ್ತಿದ್ದೀನಿ ಡಾಕ್ಯುಮೆಂಟ್ರಿ ಅಂದೆ. ಅಪ್ಪು ಸರ್ ಬಗ್ಗೆ ಹೇಳಿದ್ರೆ ಅವ್ರಿಗೂ ಫುಲ್ ಖುಷಿ ಆಗೋಯ್ತು. ಓ ಆ ವ್ಯಕ್ತಿ ಬಗ್ಗೆ ಮಾತಾಡ್ತಿದ್ದೀಯಲ್ಲ ನೀನು, ಓಕೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು. ಇಷ್ಟೊಂದಾಗ ಹೋಗ್ತಿರಲ್ಲ ಹೊಗೇನಕಲ್ ಫಾಲ್ಸ್ ಎಷ್ಟೊತ್ತು ತಲುಪ್ತಿರೋ ಗೊತ್ತಾ ಅಂತಂದ್ರು. ಗೊತ್ತಿಲ್ಲ ಸರ್ ನಾನು, 11 ಗಂಟೆ ಆಗುತ್ತೆ ಅಂದರು. ನನಗೆ ಒಂದು ಸಿನಿಮಾ ಮಾಡ್ಬೇಕಾದ್ರೆ 40 ರಿಂದ 50 ಜನ ಇರ್ತಾರೆ, ಶಾರ್ಟ್ ಮೂವಿಗೆ 21 ಜನ ಇದ್ದಾರೆ. 21 ಜನ ನಾನು ಶಾರ್ಟ್ ಮೂವಿಗೆ ಅಮೂಲ್ಯ ರತ್ನಲ್ಲೇ ನನ್ನ ಕ್ಯಾಮ್ರಾ ಡಿಪಾರ್ಟ್ಮೆಂಟು, ಡೈರೆಕ್ಷನ್ ಡಿಪಾರ್ಟ್ಮೆಂಟವರು, ಆರ್ಟಿಸ್ಟು, ಜೀಪ್ ಎಲ್ಲ ಸೇರಿಸಿ 21 ಜನ ಇದ್ದರು. 2 ಹುಡುಗಿರು ಇದ್ದಾರೆ, 2 ಹುಡುಗಿರು ಅವರು ಅಮೂಲ್ಯ ರತ್ನ ಶಾರ್ಟ್ ಮೂವಿ ನೀವು ನೋಡಿ. ನನಗೆ ಭಯ ಆಗ್ತೈತೆ. 11 ಗಂಟೆ ಹೇಳ್ಬಿಟ್ರು, ಈ ಕಾಡು ಪ್ರಾಣಿಗಳು ಬೇರೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ರು. ಏನು ಮಾಡೋದು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೆ. ಸೀದಾ ಕರ್ಕೋಗ್ತೀನಿ. ಅವ್ರು ಓಪನ್ ಜೀಪಲ್ಲಿ ಬೇರೆ ಕೂತ್ಕೊಬಿಟ್ಟವ್ರೆ. ಯಾರೋ ಹುಡುಗಿರು ಸರ್ ಚೆನ್ನಾಗಿದೆ ಅಂತ ಕತ್ಲಾಗ್ತಾ ಭಯ ಆಗ್ಬಿಡ್ತು ನನಗೆ. ಇವ್ರು ಹೇಳಿದ್ರಲ್ಲ ಪ್ರಾಣಿಗಳಿದೆ ಅಂತ, ಆನೆಗೇನೆ ಬಂದು ಸೊಂಡ್ಲೆ ಹಾಕಿ ಎತ್ಕೊಬಿಟ್ರೆ ಏನಪ್ಪ ಮಾಡಿದ್ವಿ ಅಂತೇಳಿ ನಮ್ಮ ಹುಡುಗರೆಲ್ಲ ಕನ್ವಿನ್ಸ್ ಮಾಡಿಬಿಟ್ಟು ಆರ್ಟಿಸ್ಟ್ ಸರಿ ಚಳಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಹುಡುಗಿನೆಲ್ಲ ಎತ್ತಿ ಕಾರ್ಗೆ ಹಾಕ್ಬಿಟ್ಟು ನಾವು ಓಪನ್ ಜಿಪ್ಪಲ್ಲಿ ಕೂತ್ಕೊಂಡು ಅವ್ರ ಜೊತೆ ನಾವು ಕೂತ್ಕೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಓಪನ್ ಜಿಪ್ಪಲ್ಲಿ ಹೋದ್ವಿ. ಹೊಗೇನಕಲ್ ಫಾಲ್ಸ್ ತಲುಪಷ್ಟರಲ್ಲಿ 11 ಗಂಟೆ 11:30 ಆಯಿತು. ರಾತ್ರಿ 11:30 ಆಯಿತು. ಅಲ್ಲಿ ಹೋಗಿ ಕೂತ್ಕೊಂಡು ನೈಟ್ ಎಲ್ಲ ಊಟ ಮಾಡ್ಕೊಂಡ್ವಿ. ಅಲ್ಲೇ ಕೂತ್ಕೊಂಡು ಅಲ್ಲೇ ಮಲಗಿದ್ವಿ. ಅದಾದಮೇಲೆ ನೆಕ್ಸ್ಟ್ ವಾರ ಶೂಟಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹೊಗೇನಕಲ್ ಫಾಲ್ಸಲ್ಲಿ ಅಲ್ಲೂ ಪರ್ಮಿಷನ್ ಇಲ್ಲದೆ ಹೋಗಿದ್ದೀವಿ. ಹೊಗೇನಕಲ್ ಫಾಲ್ಸಲ್ಲಿ ತಮಿಳಿಯನ್ಸು ಸಪೋರ್ಟ್ ಮಾಡಿದ್ರು ಮೇಡಮ್, ಅದನ್ನು ಲೈಫ್ ಲಾಂಗ್ ನಾನು ಮರೆಯಲ್ಲ. ಬಿಕಾಸ್ ಆಫ್ ಅಪ್ಪು ಸರ್ ಅಲ್ಲಿ ಅಪ್ಪು ಸರ್ ಅಲ್ವಾ, ಅಪ್ಪು ಸರ್ದು ಎಲ್ಲ ಶಾರ್ಟ್ ಕಂಪೌಂಡ್ ಮಾಡ್ತೀವಿ. ಶಾರ್ಟ್ ಮೂವೀಸ್ ನೋಡಿ ನೀವು, ಗೌರ್ನಮೆಂಟ್ ಏರಿಯಾ ಅಲ್ಲೇ ಕೂತ್ಕೊಂಡು ಇದು ಮಾಡ್ತಾಯಿದ್ವಿ, ಏನೋ ಶೂಟ್ ಮಾಡ್ತಾಯಿದ್ವಿ ನಾವು. ಗೌರ್ನಮೆಂಟ್ ಏರಿಯಾದಲ್ಲಿ ಕೂತ್ಕೊಂಡು ಶೂಟ್ ಮಾಡ್ತಾಯಿದ್ದೀವಿ. ಯಾರು ಡಿಪಾರ್ಟ್ಮೆಂಟ್ ಇರ್ತಾರಲ್ಲ ಅವರೆಲ್ಲ ಬಂದರು. ಯಾರ್ದು ಹೆಂಗೆ ಅಂತೆಲ್ಲ ಮಾತಾಡಿದ್ರೆ ನಂಗೆ ಸ್ವಲ್ಪ ಅರ್ಥ ಆಗ್ತಿತ್ತು, ತಮಿಳು ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಅಲ್ಲಿ ಒಬ್ಬರು ಕೆಂಪ್ರಾಸರ್ ಅಂತೇಳಿ ಒಬ್ಬರು ಲೊಕೇಶನ್ ಮ್ಯಾನೇಜರ್ ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ತಗೊಂಡೆ. ಮೇಡಮ್ ನೀವು ನಂಬ್ತೀರಾ ಬಿಡ್ತೀರಾ ಮೇಡಮ್, ಆ ಹೊಗೇನಕಲ್ ಫಾಲ್ಸ್ ಶೂಟಿಂಗ್ ಮಾಡೋಷ್ಟರಲ್ಲಿ ಹೊಗೇನಕಲ್ ಫಾಲ್ಸಲ್ಲಿ ಇವತ್ತು ಹೋಗಿ ನೋಡಿ, ನನ್ನ ಹತ್ರ ವೀಡಿಯೋ ಐತೆ, ಒಂದು 250 ರಿಂದ 300 ತೆಪ್ಪ ಇರ್ಬೋದು. ಯಾವತ್ತು ಅಪ್ಪು ಸರ್ ಬಗ್ಗೆ ಶೂಟಿಂಗ್ ಮಾಡೋಕ್ಕೆ ಬಂದಿನಿ ಅಂತ ಹೇಳಿದ್ರು, ಒಂದೇ ಫೋನ್ ಹೊಡೆದಿದ್ದೆ ವ್ಯಕ್ತಿ, ಅಪ್ಪು ಸರ್ ಬಗ್ಗೆ ಶೂಟಿಂಗ್ ಮಾಡೋಕ್ಕೆ ಬಂದಿದ್ದಕ್ಕೆ ಯಾರಿಗೂ ತೊಂದರೆ ಕೊಡೋಕ್ಕೆ ಬರೋ ವಾರ ಅಂದ, ಏನೋ ಅಂದ. ಮೇಡಮ್ ನೀವು ಯಾವ ಫೀಲ್ಡ್ ನೋಡಿದ್ರೆ ನಿಮ್ಗೆ ತೆಪ್ಪ ಕಾಣಿಸಲ್ಲ ನೋಡಿ. 250 ತೆಪ್ಪಗಳನ್ನ ಬ್ಲಾಕ್ ಮಾಡಿಸಿ ಬರೀ 4 ತೆಪ್ಪ ಬಿಟ್ಟ ಮೇಡಮ್ ಒಳಗಡೆ. ನೀವು ಶೂಟಿಂಗ್ ಮಾಡ್ಕೊಬೋದು ಅಪ್ಪು ಸರ್ ಅಪ್ಪು ಅಂತ
ಆಗ ಹೋಗಿ ಶೂಟಿಂಗ್ ಮಾಡಿದೆ, ಅಷ್ಟು ಅದ್ಭುತವಾಗಿ ಬಂದಿದೆ ಅಂತ ಹೇಳಿದ್ರೆ ಅಮೂಲ್ಯ ರತ್ನ ಇವತ್ತಿಗೂ ಅಮೂಲ್ಯ ರತ್ನ ಕನ್ನಡ ಶಾರ್ಟ್ ಮೂವಿ ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ ಇದೆ, ಒಂದು ಸರಿ ನೋಡಿ ನಿಮ್ಗೆ ಜುಮ್ ಅನ್ನುತ್ತೆ ಅದು. ಹಂಗೆ ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ಅಲ್ಲಿಂದ ಮುಗಿಸ್ಕೊಂಡು ಬಂದ್ವಿ. ಅಪ್ಪು ಸರ್ ಹೇಳಿದಕ್ಕೆ ರಾಗಿ ಅಂಬ್ಲಿ ಫ್ರೀ, ಊಟ 50% ಫ್ರೀ, ಲಾಡ್ಜಲ್ಲಿ 50% ಎಲ್ಲ ಕಡೆ ಹಂಗಾಗಿ ಯಾವ ದೇವ್ರು ಇತ್ತೋ ಇಲ್ಲ ಅವ್ರ ಬ್ಲೆಸ್ಸಿಂಗ್ ನನ್ನ ಮೇಲೆ ಇತ್ತೋ ಗೊತ್ತಿರಲಿಲ್ಲ ಮೇಡಮ್, ಅಷ್ಟು ಚೆನ್ನಾಗಿ ಬಂದಿತ್ತು ಅಮೂಲ್ಯ ರತ್ನ. ಅಲ್ಲಿಂದ ಸೀದಾ ಶೂಟಿಂಗ್ ಮುಗಿಸ್ಕೊಂಡು ಬಂದ್ವಿ. ಬಂದಾದಮೇಲೆ ಇಮಿಡಿಯೇಟ್ ಅದನ್ನು ರಿಲೀಸ್ ಮಾಡೋಕ್ಕೆ ಮುಂಚೆ ನಾನು ಪ್ರೊಡ್ಯೂಸರ್ಗೆ ಒಂದ್ಸರಿ ತೋರಿಸ್ದೆ, ಇದನ್ನು ಸಿನಿಮಾ ಮಾಡಬೇಕಾಗಿತ್ತು ಅಂತ ನಾನು ಹೇಳಿದೆ. ಅವ್ರಿಗೆ ಈ ರೀತಿ ರೀಚ್ ಆಗುತ್ತೆ ಈಗ ಮಾಡ್ತೀನಿ ಅಂತ ಅವ್ರಿಗೂ ಗೊತ್ತಿರಲಿಲ್ಲ. ಅದು ಅಮೂಲ್ಯ ರತ್ನ ಅದು ಬೇರೆ ಲೆವೆಲ್ ಬಿಡಿ. ಯಾಕಂದರೆ ಅಮೂಲ್ಯ ರತ್ನ ಅಂತ ಯಾಕೆ ಇಟ್ಟೆ ಅಂತ ಹೇಳಿದ್ರೆ ಅವ್ರು ಕರ್ನಾಟಕ ರತ್ನ ಅಂತ ಕೊಟ್ಟಿರ್ಬೋದು, ಅಮೂಲ್ಯ ರತ್ನ ಅಂತ ಹೇಳಿದ್ರೆ ಇಡೀ ವರ್ಲ್ಡ್ಗೆ ಸೀಮಿತ. ಅವರು ವ್ಯಕ್ತಿ ಅಂದರೆ ಇರಬೇಕು, ವ್ಯಕ್ತಿಗಳಿರಬೇಕು, ಆ ಥರದ ವ್ಯಕ್ತಿತ್ವ ಇರ್ತದಲ್ಲ, ಅವ್ರು ಕಡಿಮೆ ಜನ ಸಿಗೋದು. ಅವ್ರು ಅದಕ್ಕೆ ಆ ಥರದೊಂದು ಡೆಡಿಕೇಶನ್. ಯಾಕಂದರೆ ಎಷ್ಟೋ ಜನಕ್ಕೆ ಡೈರೆಕ್ಟರ್ಗಳಿಗೆ ಅಪ್ಪು ಸರ್ ಬಗ್ಗೆ ಶೂಟಿಂಗ್ ಮಾಡಬೇಕು ಅಥವಾ ಹೀರೋ ಆಗಿ ನಾನು ಡೈರೆಕ್ಷನ್ ಮಾಡಬೇಕು ಅಂತೇಳಿ ತುಂಬ ಹೆಸರಿರುತ್ತೆ. ನನಗೆ ಅದಿತ್ತು, ಮಿಸ್ ಮಾಡ್ಕೊಂಡೆ, ಅದಕ್ಕೆ ಅವ್ರಿಗೆ ಡೆಡಿಕೇಶನ್ ಮಾಡಿದೆ. ಅಂದ್ರೆ ಒಂದ್ ರೀತಿಯಲ್ಲಿ ಟರ್ನಿಂಗ್ ಪಾಯಿಂಟ್ ನಿಮ್ಗೆ. ಅದಾದ್ಮೇಲೆ ಸುಮಾರು ಜನ ನನಗೆ ಶಾರ್ಟ್ ಮೂವಿ ಮಾಡ್ತಿದ್ರಿ, ನೀವು ಸಿನಿಮಾಟಿಕ್ ಮಾಡಕ್ಕೆ ಬರಲ್ಲ, ಸಿನಿಮಾ ಮಾಡಕ್ಕೆ ಬರಲ್ಲ ಅಂದ್ರಲ್ಲ, ಅದಕ್ಕೆಲ್ಲ ಅರ್ಪಣೆ ಅದು. ನೋಡ್ರಣ ಕೆಪಾಸಿಟಿ ಐತೆ, ದಯವಿಟ್ಟು ಕೆಲಸ ಕೊಡ್ರಪ್ಪ ಅಂತ. ಸರ್, ಈಗ ಗಿಲ್ಲಿ ಅವ್ರದ್ದು ಒಂದು ಫೋಟೋ ತುಂಬಾ ವೈರಲ್ ಆಗ್ತಾ ಇತ್ತು ಒಂದು, ಯಾಕಂದ್ರೆ ಅವರು ಮೇಲ್ಗಡೆ ಮಲಗಿರೋದು, ಅದು ಏನು, ಅದು ಯಾವ ಸಿಚುವೇಶನ್ ಅಲ್ಲಿ ತೆಗ್ದಿರುವಂತದ್ದು? ಸಿಚುವೇಶನ್ ಏನಿಲ್ಲ, ಲಗ್ಗೆರೆಯಲ್ಲಿ ಇದ್ದ, ಅಲ್ಲಿ ಬೈಕ್ ನಿಲ್ಸಕ್ಕೂ ಜಾಗ ಇರಲಿಲ್ಲ ಅವ್ನ ಮನೇಲಿ. ಮನೆ ಖಾಲಿ ಮಾಡ್ಬಿಟ್ಟ, ಕಾರ್ ತಗೊಬಿಟ್ಟ. ಕಾರ್ ತಗೊಂಡ್ಮೇಲೆ ಎಲ್ಲಿ ನಿಲ್ಲಿಸ್ತೀರಿ ಅಲ್ಲಿ? ಅವ್ನು ಫೋನ್ ಮಾಡ್ದೆ ನನಗೆ, ಅಲ್ಲ ಸರ್ ಈ ಥರ ನಾನು ಮನೆ ಖಾಲಿ ಮಾಡ್ತಾ ಇದ್ದೀನಿ ಸರ್, ಹಿಂಗಿದೆ, ಈಗ ನಾನು ಊರಿಗೆ ಹೋಗೋದ ಅಥವಾ ಬೆಂಗಳೂರಲ್ಲಿ ಇರೋದ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸರ್ ಅಂತ. ಅವ್ನು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಬರಬೇಕು ಅಂತ ಫಿಕ್ಸ್ ಆಗಿದ್ದಾರೆ ಅಂತ ಗೊತ್ತಾಗ್ಬಿಡ್ತು ನನಗೆ. ಕಳ್ಳ ಅಂತೇಳಿ ನೋಡಿ ಏನು ಯೋಚನೆ ಮಾಡ್ತೀರಾ ಮಾಡಿ ಅಂದೆ ನಾನು. ಕಟ್ ಮಾಡಿದ್ರೆ ಇಮಿಡಿಯೇಟ್ ಕಾರ್ ತಗೊಬಂದ್ಬಿಟ್ಟ ಮನೆ ಹತ್ರನೇ. ಎಲ್ಲ ಸಾಮಾನು ಲಗ್ಗೆನೆಲ್ಲ ತುಂಬ್ಕೊಂಬಂದು ಆಲ್ರೆಡಿ ಮೇಲ್ಗಡೆ ಎಲ್ಲ ಶಿಫ್ಟ್ ಮಾಡಿಬಿಟ್ಟೆ ನಾನು ಬರೋ ಅಷ್ಟರಲ್ಲಿ. ಆವಾಗಲೇ ನಮ್ಮ ಅಪ್ಪ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು, ಅವರು ಅಲ್ಲೇ ಇದ್ದರು. ಸರಿ ಆಯ್ತು ಅಂತ ಶಿಫ್ಟ್ ಮಾಡಿಬಿಟ್ರೆ ಓನರ್ಗೆಲ್ಲ ಸಿಕ್ಕಾಪಟ್ಟೆ ಇದಾಗ್ಬಿಟ್ರೆ, ಇವರಿಬ್ಬರು ಅಗ್ರಿಮೆಂಟ್ ಹಾಕೊಂಡು ಇರ್ತೀನಿ ಅಂತ ಬಂದವರು ಇವತ್ತು 8 ಜನ ಬಂದ್ಬಿಟ್ರಲ್ಲ, ಏನು ಮಾಡೋದು ಅಂತ. ಎದುರುಗಡೆ ಪೊಲೀಸು ಅವ್ರ ಮನೆ ಮುಂಚೆನೇ ಕಾರ್ ಹಾಕ್ಬಿಟ್ರೆ, ಅವ್ರದ್ದೊಂದು ಕಾರ್ ಬರಗಂಟು ಇವನು ಅಲ್ಲೇ ಹಾಕ್ಬಿಟ್ಟವನೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಕಾರೆಲ್ಲ ಹಾಕ್ಬಿಟ್ಟ. ಒಂದಿನ ಬಂದಾದ್ಮೇಲೆ ಸಾಮಾನು ಇಟ್ಬಿಟ್ಟು 3 ದಿನ ಅಂತ ಬಂದಿದ್ದ ಅವನು. ಅದಾದಮೇಲೆ 1.5 ತಿಂಗಳು ನನ್ನ ರೂಮಲ್ಲೇ ಇತ್ತು ಸಾಮಾನು. 1.5 ತಿಂಗಳು ನನ್ನ ರೂಮ್ಗೆ ಬರ್ತಿದ್ದ, ನನ್ನ ರೂಮಲ್ಲೇ ಇರ್ತಿದ್ದ. ಅವಾಗ ಹೆವಿ ಬ್ಯುಸಿ ಗಿಲ್ಲಿ, ಹೆವಿ ಬ್ಯುಸಿ. ಕಾರ್ ತಗೊಂಡು ಪಬ್ಲಿಕ್ ಪ್ರೋಗ್ರಾಮ್ಗೆಲ್ಲ ಹೋಗೋವಂಥದ್ದು. ಯಾಕೆ ಕಾರ್ ತಗೊಂಡ ಅಂತ ಹೇಳಿದ್ರೆ ಸುಮಾರು ಜನಕ್ಕೆ ಫೋನ್ ಮಾಡಿ ಕೇಳೋನು, ಇಲ್ಲ ಪ್ರೋಗ್ರಾಮ್ಗೆ ಹೋಗೋಣ ಬಾ ಅಂತ. ಅವ್ರು ಕರೆದ್ರೆ ಅವ್ರು ಬಾಟ ಗೀಟ ಅವ್ರು ಕನ್ವಿನ್ಸ್ ಪೇಮೆಂಟ್ ಎಲ್ಲ ಜಾಸ್ತಿ ಆಗ್ತಿತ್ತು. ಅದಕ್ಕೆ ಏನು ಮಾಡ್ತೀನಿ ಸರ್, ಅದೇನಾಗುತ್ತೋ ನಾನೇ ಒಂದು ಕಾರ್ ತಗೊಬಿಡ್ತೀನಿ ಸರ್ ಅಂತ ಡಿಸೈಡ್ ಮಾಡಿದ್ರೆ ಸಣ್ಣದು ಕಾರ್ ತಗೊಳ್ಳಿಲ್ಲ, ದೊಡ್ಡ ಕಾರ್ನೇ ತಗೊಬಿಟ್ಟು ಅವ್ನು. ಹೀಗಾಗಿ ಅವ್ನು ದೊಡ್ಡದು ಕನಸು ಇರೋದು. ಹಂಗಾದ್ಮೇಲೆ ನೆಕ್ಸ್ಟು ಒಂದಿನ ಬಂದ ದಾವಣಗೆರೆಗೆ, ಎಲ್ಲಿಗೆ ಹೋಗಿ ಪ್ರೋಗ್ರಾಮ್ ಬಂದು ಅವ್ನ ಫ್ರೆಂಡ್ಸ್ ಎಲ್ಲ ಸೀದಾ ಬಂದರು. ನನ್ನ ರೂಮಲ್ಲೂ ಫ್ರೆಂಡ್ಸ್ ಇದ್ದರು. 3 ಜನ ಪ್ಲಸ್ 5 ಜನ ಎಷ್ಟಾಯಿತು? 8 ಜನ ಆಗೋದು. ಇಕ್ಲಿಗೆ ನಮ್ಮಪ್ಪ ಬೇರೆ ಆಗ್ಬಿಡ್ದು. ಏನು ಮಾಡೋದು ಅಂತ ಹೇಳ್ಬಿಟ್ಟು ಬಂದ. ಗಿಲ್ಲಿ ಹೋಗಿ ರೆಸ್ಟ್ ರೂಮ್ಗೆ ಹೋಗೋಂಟ ಹುಡುಗರು ಎಲ್ಲೆಲ್ಲಿ ಜಾಗ ಇದೆ ಅಲ್ಲಿ ಮಲಗ್ಬಿಟ್ಟು, ಅವ್ನಿಗೆ ಸ್ಪೇಸ್ ಇಲ್ಲ ಮೇಡಮ್. ಸರ್ ಅಂತ ನಾನು ಮಲಗಿದ್ದೆ, ಎದುರಿಸ್ತಾ. ಸರ್ ಯಾವ್ದಾರು ಹಳೆ ಚಾಪ ಯಾವ್ದಾರು ಇದ್ದರೆ ಕೊಡಿ ಸರ್, ನಾನು ಹೊರಗಡೆ ಮಲಗಿಬಿಡ್ತೀನಿ ಅಂತ ಹೇಳ್ದೆ. ಸೀದಾ ಹೊರಗಡೆ ಒಂದು 3 ಗಂಟೆ 3:30 ಏನೋ ಬಂದ. ಸೀದಾ ಹೋಗಿ ಹೊರಗಡೆ ಮಲಗಿದ್ದ. ನಾನು ಒಂದು 8 ಗಂಟೆ 9 ಗಂಟೆಗೆ ಎದ್ದೆ. ಅಷ್ಟೊತ್ತಿಗೆ ಎದ್ದು ಹೋಗಿ ನೋಡ್ತೀನಿ ಮೇಡಮ್, ಫುಲ್ಲು ಬಿಸಿಲು. ಏನು ಹಿಂಗೆ ಮಲಗಿದ್ರೆ ಪಾಪ ಫುಲ್ ಎಲ್ಲ ಬೇವ್ದ್ಕೊಬಿಟ್ಟಿದ್ದ, ಇಲ್ಲೆಲ್ಲ ಬೇವರೆಲ್ಲ. ಸೊ ಹೆಂಗೆ ಮಲ್ಬಿಟ್ಟ, ನಾನು ಎದ್ದಿಸಿ ಒಳಗಡೆ ಮಲ್ಕೊಳ್ಳೋಣ ಅಂದರೆ ಅವ್ನು ಎದ್ದುಬಿಟ್ರೆ ಮತ್ತೆ ಮಲಗಲ್ಲ. ನಾನೇನು ಮಾಡಿದೆ, ಸೀದಾ ನನ್ನ ಬೆಡ್ಶೀಟ್ ಇತ್ತಲ್ಲ, ಸೀದಾ ತಗೊಂಡೋಗಿ ಫಸ್ಟು ಅವ್ನು ಮಲಗಿರೋದು ಒಂದು ವೀಡಿಯೋ ಮಾಡ್ಕೊಂಡೆ. ಇಲ್ಲಿ ನೀನು ಕಷ್ಟಪಟ್ಟಿರೋದು ಇದಾಗುತ್ತೆ ಅಂತ ಗೊತ್ತಿಲ್ಲ, ಅದೆಲ್ಲ ಮಾಡಿರೋದು ಕಷ್ಟಪಟ್ಟಿರೋದು. ಫುಲ್ ಒಳಗಡೆ ಹೋದೆ, ವಿತೌಟು ರಗ್ಗಲ್ಲಿ ಮಲಗಿರೋದು ಒಂದು ಬೆಡ್ಶೀಟಲ್ಲಿ ಒಂದು ಮಲಗಿರೋದು ವೀಡಿಯೋ ಮಾಡಿದೆ. ಅದಾದಮೇಲೆ ನನ್ನ ಬೆಡ್ಶೀಟ್ ತಗೋಗಿ ಅವ್ನಿಗೆ ಹಾಕಿ ನೆರಳು ಮಾಡಿಟ್ಟಿದ್ದೆ. ಇನ್ನೊಂದು ಸ್ವಲ್ಪ ಹೊತ್ತು ಮಲಗು, ನೀನು ತುಂಬ ಟಯರ್ಡ್ ಆಗಿದೆ ಅಂತೇಳಿ. ಅದು ನನ್ನ ಸ್ಪೀಡ್ ಮೆಮೊರಿ. ಎಕ್ಸ್ಪೆಷಲಿ ಅದನ್ನೆಲ್ಲ ನೋಡೇ ಇಲ್ಲ ಗಿಲ್ಲಿ, ಅದೆಲ್ಲ ಸರ್ಪ್ರೈಸು. ನೀವು ಕೆಲವು ವೀಡಿಯೋಗಳು ನೋಡಿದ್ರೆ ಇವತ್ತು ಅವನು ಹೇಳ್ತಾನೋ ಅಥವಾ ಬೇರೆಯವ್ರು ಹೇಳ್ತಾರೋ ಗೊತ್ತಿಲ್ಲ. ಐ ಆಮ್ ಸಾರಿ ಗಿಲ್ಲಿ ಅಂತ ಕೇಳ್ಬಿಡ್ತಾರೆ ಆ ವೀಡಿಯೋಗಳು ನೋಡಿದ್ರೆ. ನಾನು ನಿನ್ನ ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ಟಿದ್ದೀನಿ ಗಿಲ್ಲಿ, ದಯವಿಟ್ಟು ಸಾರಿ ಅಂತೇಳಿ ಕ್ಷಮೆ ಕೇಳ್ತಾರೆ. ಆ ಥರದ ವೀಡಿಯೋಗಳಿದು. ಬರೀ ಅವನೇ ಕಷ್ಟಪಡಲಿಲ್ಲ ಮೇಡಮ್, ಜೊತೆಲಿ ಇದ್ಕೊಂಡು ನಾವು ಹಂಗೆ ಹೋಗಿದ್ದೀವಿ. ಈಗ ಹಳ್ಳಿಗಳ ಕಡೆ ಉಳ್ಬೇಕಾದ್ರೆ 2 ಎತ್ತಿರುತ್ತಲ್ಲ, ಹಂಗೆ ಹೋಗಿರೋದು. ಸೊ ಆ ಥರ ಸಿಚುವೇಶನ್ ಇತ್ತು. ಆವಾಗ ಬಂದು ನಾನು ನೆರಳು ಮಾಡಿದ್ದೆ. ನೆರಳು ಮಾಡಾದ್ಮೇಲೆ ಸೀದಾ ಒಂದು 12 ಗಂಟೆ ಗಂಟೆ ಮಲಗಿದೆ ಅಲ್ಲಿ. ಹೌದೌದು. ಒಂದೊಂದು ಟೈಮ್ಗಳು ಬರ್ಬೇಕಾದ್ರೆ. ಆಮೇಲೆ ನಾನು ಮಾಡೋ ಅಡುಗೆ ಮತ್ತು ಮುದ್ದೆ ತುಂಬ ಇಷ್ಟ ನನಗೆ. ಮುದ್ದೆ ಮಾಡೋಕ್ಕೆ ಬರಲ್ಲ ಸರ್, ಗುಂಡು ಮಾಡಿಬಿಡಿ ಸರ್, ತಟ್ಟೆಲಿ ಎತ್ಕೊ ಗೋಡೆ ಹೊಡೆದ್ರೆ ಮತ್ತೆ ವಾಪಸ್ ಇಲ್ಲಿ ಬರಬೇಕು, ಆ ಥರ ಗುಂಡು ಹಂಗೆ ಕಾಮಿಡಿ ಮಾಡ್ಕೊಂಡು ಅಡುಗೆ ಮಾಡ್ತಿದ್ವಿ, ಊಟ ಮಾಡ್ತಾಯಿದ್ವಿ. ಈಗ ನಿಮ್ಮ ಜೊತೆಗೆ ಇರೋದ್ರಿಂದಾಗಿ ಅವ್ರ ಹಾಬೀಸ್ಗಳು ಅಫ್ಕೋರ್ಸ್ ನಿಮ್ಗೆ ಗೊತ್ತೇ ಇರುತ್ತೆ. ಏನು ಮಾಡ್ತಿದ್ರು ಫ್ರೀ ಟೈಮಲ್ಲಿ? ಅದೇ ಶೂಟಿಂಗ್ ಇದ್ದರೆ ಶೂಟಿಂಗ್ ಹೋಗ್ತಾ ಇದ್ದೆ ಮೇಡಮ್. ಯಾವ್ದಾರು ಸೀರಿಯಲ್ ಇದ್ದರೆ ಸೀರಿಯಲ್ಗಳಿಗೆ ಹೋಗೋನೆ. ಅದು ಬಿಟ್ಟರೆ ನೆಕ್ಸ್ಟ್ ಸೆಟ್ ಕೆಲಸ ಇತ್ತಲ್ಲ, ಸೆಟ್ ಕೆಲಸಕ್ಕೆ ಹೋಗ್ಬಿಡು. ಓಕೆ, ಅದ್ರ ಜೊತೆಗೆ ಬೇರೆ ಏನಾದ್ರು ಕೆಲಸ ಮಾಡ್ತಿದ್ರೆ? ನೀನು ಕೆಲಸ ಮಾಡಿ. ನಾನು ಮಾಡಿದ್ರೆ ಕೆಲಸ ಇಲ್ಲ ಬಿಡಿ. ನಾನು ಗಾರೆ ಕೆಲಸ ಮಾಡಿದ್ದೀನಿ, RMCL ಮೂಟೆ ಓದಿದ್ದೀನಿ, ಸುಳ್ಳು ಹೇಳ್ಕೊಳಕ್ಕೆ ಹೋಗ್ಬಾರ್ದು ಅವನ್ನೆಲ್ಲ. ಮಾರ್ಕೆಟಿಂಗ್ ಫೀಲ್ಡ್ ಕೆಲಸ ಮಾಡಿದ್ದೀನಿ. ನಾನು ಮಾಡಿದ್ರೆ ಕೆಲಸ ಇಲ್ಲ, ಗಾರ್ಮೆಂಟ್ಸ್ಲು ಕೆಲಸ ಮಾಡಿದ್ದೀನಿ. ಇವತ್ತು ID ಕಾರ್ಡು ಇಟ್ಟಿದ್ದೀನಿ ನಾನು ಅದನ್ನೆಲ್ಲ.
ಗಾರ್ಮೆಂಟ್ಲಿ ಯಾವ ಕೆಲಸ ಮಾಡಿದ್ರೆ ಅದೆಲ್ಲ ಐ ಡಿ ಕಾರ್ಡ್ ಐತೆ, ಅದರಲ್ಲೆಲ್ಲ ಮಾಡ್ತಾಯಿದ್ದೆ. ಲಾಸ್ಟಲ್ಲಿ ನಾನು ಹೋದ್ನ ಟಾಟಾ ಕ್ಯಾಪಿಟಲ್ ಬಜಾಜ್ ಫೈನಾನ್ಸಲ್ಲಿ EMI ಕಲೆಕ್ಟ್ ಮಾಡ್ತೀನಲ್ಲ, ಅದೊಂದು ಕೆಲಸ. ಅದಾದಮೇಲೆ ನೆಕ್ಸ್ಟ್ ಸೀದಾ ಬಂದು ಜೊಮ್ಯಾಟೊ ಕೆಲಸನೇ ಫಿಕ್ಸ್ ಆಗ್ಬಿಟ್ಟೆ. ನನಗೆ ಸಿನಿಮಾ ಇಲ್ಲಾಂದ್ರೆ ಇದೇ ಕೆಲಸ ಫಿಕ್ಸ್. ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ, ನನಗೆ ಯಾವ ಬೇಕಾದ್ರೂ ಹೋಗ್ಬೋದು ಅಂತ. 6 ಗಂಟೆಗೆ ಲಾಗಿನ್ ಆಗಿ 2 ಗಂಟೆ ರಾತ್ರಿ ಮಾಡಿದ್ದೀನಿ ಜೊಮ್ಯಾಟೊ. ಆಮೇಲೆ ಎಷ್ಟೋ ಜನ ಏನು ಮಾಡ್ತಾರೆ, 10 ಗಂಟೆ 11 ಗಂಟೆಗೆ ಮೇಲೆ ಮಲಗಿಬಿಡ್ತಾರೆ. ಹೋಗಿ ದುನಿಯಾ ನೋಡಿ, ಬೆಂಗಳೂರು ದುನಿಯಾನ 12 ಗಂಟೆ ಮೇಲೆ ಹೆಂಗಿರುತ್ತೆ ಅಂತ. ಒಳ್ಳೊಳ್ಳೆ ಕತೆ ಹುಟ್ಟಿದ್ದಲ್ಲೇ, ಒಳ್ಳೊಳ್ಳೆ ಸೀನ್ ಕ್ರಿಯೇಟ್ ಆಗಿದ್ದಲ್ಲೇ ನನಗೆ. ಹಾಗಾಗಿ ನಾನು ಹೇಳೋಂಥದ್ದು, ನಾನು ಮಾಡೋಕ್ಕಂಥದ್ದು ಇನ್ನೂ ಸ್ವಲ್ಪ. ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ಗಿಲ್ಲಿ ಅವರು ಏನಾದ್ರು ಪ್ಲಾನಿಂಗ್ ಇದೆ ನಿಮ್ಗೆ ಹೋಗುವಾಗ? ಏನಾದ್ರು ಹೇಳಿ ಹೋಗಿದ್ರ ಹಿಂಗ್ ಮಾಡೋಣ, ಈ ರೀತಿ ಬಂದ್ಮೇಲೆ ಈ ರೀತಿ ಪ್ಲಾನಿಂಗ್ಸ್ ಅಂತ ಏನಾದ್ರು? ಅವ್ನಿಗೆ ಒಂದು ಫಾರ್ಮ್ ಹೌಸ್ ಮಾಡಬೇಕು ಅಂತ ಒಂದಿತ್ತು. ಅದನ್ನು ನಡೀತಾ ಐತೆ, ಪ್ರೊಸೆಸಿಂಗ್ ಎಲ್ಲ ನಡೀತಾ ಐತೆ. ಅದು ಖಂಡಿತ ಮಾಡ್ತಾನೆ. ಅದು ಬಿಟ್ಟರೆ ನನ್ನ ಮತ್ತು ಅವನು ವೈಯಕ್ತಿಕವಾಗಿ ಏನು ಪ್ಲಾನ್ ಮಾಡಿದರೆ ಅದನ್ನು ಈಗಲೇ ಬಹಿರಂಗವಾಗಿ ನಾವು ಹೇಳಲ್ಲ. ಅದೆಲ್ಲ ಟೈಮ್ ಬರಬೇಕು. ಯಾಕಂದ್ರೆ ನಾವೆಲ್ಲ ಹೇಳ್ಬಿಟ್ಟು ಕೆಲಸ ಮಾಡೋರಲ್ಲ, ಹೇಳ್ದೇ ಕೆಲಸ ಮಾಡೋರು. ಹಾಗಾಗಿ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಮೇಡಮ್. ಸೊ ನಾವೆಲ್ಲ ಪ್ಲಾನ್ ಮಾಡಿ ಇಟ್ಟಿದ್ದೀವಿ. ನಾವು ಯಾವ ಥರ ಕತೆ ಮಾಡಬೇಕು, ಯಾವ ಥರ ಸಿನಿಮಾ ಕೊಡಬೇಕು, ಇವೆಲ್ಲ ನಾವು ಸ್ಯಾಂಪಲ್ ಕೊಟ್ಟಿರೋದು. ಈ ಸೀರೀಸ್ ಎಲ್ಲ ಮಾಡಿದ್ದೀವಲ್ಲ, ಇದೆಲ್ಲ ಅಮೂಲ್ಯ ರತ್ನ, ಆರೋಶಿ ಮತ್ತು ನಲ್ಲಿ ಮುಳೆ POT, ಇದೆಲ್ಲ ಸ್ಯಾಂಪಲ್. ಸಿನಿಮಾ ಮಾಡಿದ್ರೆ ಹೆಂಗಿರಬೇಕು, ಜನ ಹೆಂಗೆ ನಗಬೇಕು. ನಿಮ್ಗೆ ಜನ ಬರೋಳು ಥಿಯೇಟ್ರಿಗೆ ಏನಕ್ಕೆ ಬರ್ತಾರೆ? ಎಂಟರ್ಟೈನ್ಮೆಂಟ್ ಅನ್ನೋದು ಬರ್ತಾರೆ. ಸಿನಿಮಾ ಅನ್ನೋದೇ ಎಂಟರ್ಟೈನ್ಮೆಂಟು. ಬಟ್ ನಮ್ಮ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟು ಇರುತ್ತೆ, ಕಲ್ತು ಹೋಗೋದು ಎಜುಕೇಷನ್ ಇರುತ್ತೆ. ಅದೆರಡನ್ನೂ ತಾಟಲ್ಲಿ ಇಟ್ಕೊಂಡೇ ಸಿನಿಮಾ ಮಾಡೋದು ನಾವು. ಯಾಕಂದ್ರೆ ಈ ಜನ್ರೇಷನ್ಗೆ ಬೇಕೇ ಬೇಕು ಅದು. ಅಂದ್ರೆ ಈಗ ಯಾವುದೇ ಒಂದು ಆಕ್ಟಿಂಗ್ ಮಾಡ್ಬೇಕಂದ್ರೆ ಅಷ್ಟು ಈಸಿ ಅಲ್ಲ ಸರ್, ತುಂಬಾ ಪ್ರಿಪ್ರೇಷನ್ ಬೇಕು. ಸೊ ಅವ್ರು ಹೆಂಗ್ ಪ್ರಿಪ್ರೇಷನ್ ಆಗ್ತಾ ಇದ್ರ ನಿಮ್ಮ ಹತ್ರ? ಅಥವಾ ನೀವು ಈಗ ಹೇಳಿದ್ರಲ್ಲ ಕಾನ್ವರ್ಸೇಷನ್ ನಾರ್ಮಲ್ ಆಗಿ ನಾವು ಇಬ್ರು ಪಂಚ್ ಮೇಲೆ ಪಂಚ್ ಡೈಲಾಗ್ ಕೊಡ್ತಿದ್ವಿ ಅಂತ, ಹಂಗೆ ಪ್ರಾಕ್ಟೀಸ್ ಮಾಡಿದ್ವಿ? ಹೌದು ಹೌದು ಹೌದು, ಹಂಗೆ 10 ದಿನ ಪ್ರಾಕ್ಟೀಸ್ ಮಾಡೋದು. ನಾನು ಅವನು 10 ದಿನ ಎಲ್ಲ ರಿಹರ್ಸಲ್ ಮಾಡೋದು. ಹಂಗಿದ್ರೆ ಈಗ ಬಿಗ್ ಬಾಸ್ ಮನೇಲಿ ಇರುವಂತಹ ಗಿಲ್ಲಿ ಹೊರಗಡೆಗೂ ಒಳಗಡೆಗೂ ಏನ್ ವ್ಯತ್ಯಾಸ, ಏನಾದ್ರು ಒಂದ್ ಸ್ವಲ್ಪ ಆದ್ರೂ ಕಂಡು ಬಂದಿದ್ಯಾ? ಏನು ಕಂಡು ಬಂದಿಲ್ಲ. ಅವನೇನು ಡೈರೆಕ್ಟ್ ಶೂಟರ್. ಆಸ್ ಇಟ್ ಈಸ್ ಡೈಲಾಗ್ ಕೇಳಿದ್ರೆ ಇಮಿಡಿಯೇಟ್ ಶೂಟ್ ಮಾಡ್ತಾನೆ. ಅದೆಲ್ಲ ಸುಮ್ಮನೆ ಬರಲ್ಲ. ಅನುಭವಿಸಿದ್ರೆ ಕಷ್ಟ ಇಷ್ಟ ಇದನ್ನೆಲ್ಲ ಅನುಭವಿಸಿದ್ರೆ ಮಾತ್ರ ಬರುತ್ತೆ. ಯಾರು ಕೌಂಟರ್ ಏನಾದ್ರು ಕೊಟ್ಟರೆ ಹಿಂಗೆ ಕೂತಿರ್ತಾರೆ ಅಶ್ವಿನಿ ಮೇಡಮ್, ಇಲ್ಲೋ ರಘುವಣ ಹಿಂಗೆ ಕೂತಿರ್ತಾನೆ, ಏನು ಹೇಳಬೇಕು ಅಂತ ಯೋಚನೆ ಮಾಡ್ಕೊಂಡು. ಅದು ಬಿಟ್ರೆ ಗಿಲ್ಲಿಯವ್ರು ಏನಾರು ಹೇಳಿದ್ರೆ ಇಮಿಡಿಯೇಟ್ ಕೌಂಟರ್ ಕೊಟ್ಬಿಟ್ಟಿರ್ತಾರೆ. ರಘುವರು ಮತ್ತು ಗಿಲ್ಲಿಯವ್ರ ಕಾಂಬಿನೇಷನ್ ಅಲ್ಲಿ ವಿಡಿಯೋಸು ಮತ್ತೆ ಇದು ಅವೆಲ್ಲ ಫನ್ನಿಯಾಗಿ ಚೆನ್ನಾಗಿ ಎಲ್ಲ ಟ್ರೋಲ್ ಆಯ್ತಲ್ಲ ಸರ್, ಅದ್ರ ಬಗ್ಗೆ? ಅಯ್ಯೋ, ನಾವು ಇರೋದು ಯಾವ ಇದೆಯಾ, AI ಟೆಕ್ನಾಲಜಿ ಇದ್ದೀವಿ. ಕಾವ್ಯನ ಜೊತೆ ಆಲ್ರೆಡಿ ಮದುವೆ ಮಾಡಿಸ್ಬಿಟ್ಟವ್ರು, ಇನ್ನೂ ಬಿಗ್ ಬಾಸ್ ಇಂದನೇ ಬಂದಿಲ್ಲ. ರಘುವಣ್ಣನ ಜೊತೆ ಆಲ್ರೆಡಿ ಮಾಡಿಸ್ಬಿಟ್ಟವ್ರು ಫ್ರೆಂಡ್ಶಿಪ್. ಏನು ಮಾಡೋಕ್ಕಾಗಲ್ಲ ಮೇಡಮ್. ಅದಲ್ಲದೆ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಈಗ ಸಾಂಗ್ಗಳನ್ನೇ ಕ್ರಿಯೇಟ್ ಮಾಡಿದ್ದಾರೆ. ಬಿಗ್ ಬಾಸ್ ಒಳಗಡೆ ಕೂತು 2 ಸಾಂಗ್ ಸೂಪರ್ ಡೂಪರ್ ಹಿಟ್ ಮಾಡ್ಬಿಟ್ನಲ್ಲ ಮೇಡಮ್ ಗಿಲ್ಲಿ. ದೊಡ್ಡ ದೋಸೆ ಕೊಡು, ಅದು ಆಯಿತು. ಆಮೇಲೆ ತಲೆಯಲ್ಲಿ ಕೂದಲಿಲ್ಲ, ಬೆಳಿಗ್ಗೆ ಎದ್ದು ಕುಡಿಬೇಕು ಎಮ್ಮೆ ಅಲ್ಲಿ, ಇದೆಲ್ಲ. ಈಗ ನೆಕ್ಸ್ಟ್ ಮಾಡಿದ್ನಲ್ಲ, ಇಲ್ಲೇ ಇದ್ದರೆ ಆನಂದ, ಮನೆಗೆ ಹೋದರೆ ಗೋವಿಂದ, ಹಿಂಗೆ ಹಂಗೆ ಬರ್ಕೋತಾನೆ. ಆಮೇಲೆ ಮಲ್ಕಡ್ತಾನೆ ಅವ್ನು. ಗಿಲ್ಲಿ ಮಲ್ಕೋಬೋದು, ಅವ್ನು ಮಲ್ಕೊಂಡ್ರು ಒಳಗಡೆ ಸಿಕ್ಕಾಬಟ್ಟೆ ಕೆಲಸ ನಡೀತಾ ಇರುತ್ತಾ. ಅಂದ್ರೆ ಯಾವತ್ತು ಮೈಂಡ್ಗೂ ಫ್ರೀ ಕೊಡಲ್ಲ, ಅವರು ಫ್ರೀ ಇರಲ್ಲ. ಮೈಂಡ್ ಫ್ರೀ ಕೊಡ್ತಾನೆ, ಕ್ರಿಯೇಟಿವಿಟಿ ಆ ಕೆಲಸ ಅದು ನಡೀತಾ ಇರುತ್ತೆ. ಓಕೆ, ಎಸ್. ಕೊನೆಯದಾಗಿ ಇನ್ನೊಂದು ಸ್ವಲ್ಪ ದಿನ ಇದೆ ಫೈನಲ್ ಬರೋದಕ್ಕೆ. ಗಿಲ್ಲಿಯವರ ಏನು ಶುಭ ಕೋರ್ತೀರಾ ಅಥವಾ ಏನು ಹೇಳ್ತೀರಾ ಗಿಲ್ಲಿಯವ್ರ ಬಗ್ಗೆ ಆಗಿರ್ಬೋದು ಅಥವಾ ಶೋ ಬಗ್ಗೆ ಆಗಿರ್ಬೋದು, ನಿಮ್ಮವರ ಬಾಂಧವ್ಯದ ಬಗ್ಗೆ ಲಾಸ್ಟ್ ಆಗಿ ಏನು ಹೇಳೋದಿದ್ರೆ? ನನ್ನ ಅವ್ರ ಬಾಂಧವ್ಯ ಮಧ್ಯೆ ಯಾವುದೇ ರೀತಿ ಕಲಾಪಗಳು ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಾಗಿರ್ಬೋದು ಬರದೇ ಇರಲಿ. ಜೊತೆಗೆ ಬಿಗ್ ಬಾಸಲ್ಲಿ ಖಂಡಿತ ಗೆಲ್ಲಿ. ಕರ್ನಾಟಕ ಜನತೆಗೆಲ್ಲ ನಾನು ಕೇಳೋದಿಷ್ಟೇ, ಬಿಗ್ ಬಾಸ್ಲಿ 100% ಗಿಲ್ಲಿಗೆ ವೋಟ್ ಮಾಡಿ. ಹಾಗಂತೇಳಿ ಬೇರೆಯವ್ರಿಗೆ ವೋಟ್ ಬೇಡಿ ಅಂತ ಹೇಳಲ್ಲ. ಬಿಗ್ ಬಾಸಲ್ಲಿ ಸ್ವಲ್ಪ ಗಿಲ್ಲಿಗೆ ಜಾಸ್ತಿ ಮಾಡಿ, ಯಾಕಂದ್ರೆ ತುಂಬ ಸ್ಟ್ರಗಲ್ ಮಾಡಿ ಬಂದಿದ್ದಾನೆ. ನಿಮ್ಮ ಆಶೀರ್ವಾದ ಎಲ್ಲ ಅವ್ನಿಗಿರಲಿ. ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಅಥವಾ ಗಿಲ್ಲಿಯವ್ರ ಬಗ್ಗೆ ಆಗಿರ್ಬೋದು, ಗಿಲ್ಲಿ ಇನ್ನೇನು ಫಿನಾಲೆಗೆ ಹತ್ರ ಇದ್ದಾರೆ, ಸೊ ಅದ್ರೆಲ್ಲದ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ ಖಂಡಿತವಾಗಿ ತಾವು ಹೇಳ್ಬೋದು. ಫೈನಲಿ ಗಿಲ್ಲಿ ಆಲ್ರೆಡಿ ಹತ್ರ ಬಂದ್ಬಿಟ್ಟಿದ್ದಾರೆ. ಗಿಲ್ಲಿ ಖಂಡಿತ ಗೆಲ್ಲಿ. ಅದಾದಮೇಲೆ ಗೆದ್ದು ಬಾ ಗಿಲ್ಲಿ ಅಂತ ಸಾಂಗ್ ಮಾಡಿದ್ದೀನಿ. ದಯವಿಟ್ಟು ಯೂಟ್ಯೂಬಲ್ಲಿ ಹೋಗಿ ನೋಡಿ. ಗೆದ್ದು ಬಾ ಗಿಲ್ಲಿ ಕನ್ನಡ ಸಾಂಗ್ ಅಂತ ಹಾಕಿದ್ರೆ ಖಂಡಿತ ಬರುತ್ತೆ. ಜೊತೆಗೆ ದಯವಿಟ್ಟು ಮತ್ತೆ ಒಂದ್ಸರಿ ಕೇಳ್ತೀನಿ, ಗಿಲ್ಲಿಗೆ ಖಂಡಿತ ಸಪೋರ್ಟ್ ಮಾಡಿ. ಹಾಗಂತ ಹೇಳಿ ಬೇರೆಯವ್ರಿಗೆ ಸಪೋರ್ಟ್ ಮಾಡಬೇಡ ಅಂತ ಹೇಳಿಲ್ಲ, ಬೇರೆಯವ್ರಿಗೂ ಸಪೋರ್ಟ್ ಮಾಡಿ, ಗಿಲ್ಲಿಗೆ ಸ್ವಲ್ಪ ಜಾಸ್ತಿ ಮಾಡಿ. ಅಡ್ವಾನ್ಸ್ ಆಗಿ ನಿಮ್ಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ತುಂಬಾ ಟೈಮನ್ನು ಕೊಟ್ಟು ಗಿಲ್ಲಿಯವ್ರ ಬಗ್ಗೆ, ನಿಮ್ಮ ಬಗ್ಗೆ, ಒಂದು ಫ್ರೆಂಡ್ಶಿಪ್ ಬಗ್ಗೆ, ಒಡನಾಟದ ಬಗ್ಗೆ ತುಂಬಾ ಚೆನ್ನಾಗಿ ನಮ್ಮ ವೀಕ್ಷಕರು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಕಾರ್ಯಕ್ರಮ. ಸೊ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.